ನಿಮ್ಮೆಲ್ಲರಿಗೂ ಸಾಯೋ ದಿನ. ಯಾರು ನೀನು? ಮೆಡಿಕಲ್ ಸ್ಟೂಡೆಂಟ್ ಇಲ್ಲ ಮಂತ್ರವಾದಿನ? ಕೇಳ್ತಾ ಇರ್ತಾನೆ ಯಾರು? ಹೇಳು ಭಾಸ್ಕರ್. ದೆವ್ವ ಬಂದ್ಬಿಟ್ಟಿದೆ ಡಾಕ್ಟರ್. ಏನೋ ಎಲ್ಲರನ್ನೂ ಸಾಯಿಸ್ಬಿಡ್ತು, ನಾನ್ ಮಾತ್ರ ಉಳಿದಿದ್ದೀನಿ. ನನಗೇನು ಮಾಡ್ಬೇಡ ಭಾಸ್ಕರ್. ಏನ್ ನಡೀತಿದೆ ಅಲ್ಲಿ? Damn it. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ಸರ್ ನನ್ನ ಕರೆದ್ರೆ ಸರ್? ಡೀನ್ ಬಿ ಬ್ಲಾಕ್ ನ ಕ್ಲೀನ್ ಮಾಡಕ್ ಹೇಳಿದ್ದಾರೆ. ಎಷ್ಟೊತ್ತಾದ್ರೂ ನೀನ್ ಕ್ಲೀನ್ ಮಾಡಿನೇ ಹೋಗ್ಬೇಕು, ಸರಿನಾ? ಆಯ್ತು ಸರ್. ತಗೋ. ಏನಿದು? ಕಣ್ಣ ಮುಚ್ಚಿರಿ ಕಂಡು ಹಿಡಿಯಾರೋ ಎ ಬ್ಲಾಕ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಾಯ್ತಲ್ವಾ? ಮಾಡಾಯ್ತು. ಏನಮ್ಮ ಇಲ್ಲಿ ಕೂತ್ಕೊಂಡಿದ್ಯಾ? ನನಗೊಂಥರ ಆಗ್ತಿದೆ. ಕೀಯಲ್ಲಿ ಬಾಗ್ಲು ಚಿಲ್ಕ ಹಾಕಿಲ್ಲ. ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾಳೆ ನೋಡು. ಈ ಸ್ವೀಪರು ಕಸ ಗುಡಿಸ್ತಾನೆ ಎಲ್ಲ ಹಾಳು ಮಾಡಿದಾಳೆ. ಡೀನ್ ಬೇರೆ ಬರ್ತೀನಿ ಅಂತ ಹೇಳಿದಾರೆ, ಬಂದ್ರೆ ಬೈಸ್ಕೋಬೇಕು. ರಮೇಶ್, ಮುದ್ದು, ಎಲ್ಲಪ್ಪ ಇದ್ದೀರಾ? ಎಲ್ಲಮ್ಮ ಅವರು ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ನೀನಲ್ವಾ ಕ್ಲೀನ್ ಮಾಡ್ಬೇಕು? ನನಗೆ ಹುಷಾರಿಲ್ಲ. ಡಾಕ್ಟರ್ ನೋಡಿ ಇಂಜೆಕ್ಷನ್ ಹಾಕ್ಸ್ಕೊಡೋದಲ್ವಾ? ರಮೇಶ್, ಮುತ್ತು, ಮುತ್ತು, ರಮೇಶ್, ಸ್ವಾಮಿ, ಸ್ಟೂಡೆಂಟ್ಸ್ ನೆಮ್ಮದಿಯಾಗಿ ಓದಬೇಕು ಅಂತ ನಡೆದಿರೋ ಇನ್ಸಿಡೆಂಟ್ನ ಮಾಡಿಯಿಂದ ಕಾಲ್ ಜಾರಿ ಕೆಳಗೆ ಬಿದ್ದಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಎಲ್ಲರೂ ದೆವ್ವ ನೋಡಿ ಓಡೋಗ್ತಾರೆ, ಆದ್ರೆ ದೆವ್ವ ನನ್ನನ್ನು ನೋಡಿದ್ರೆ ತಿರ್ಗು ನೋಡದೆ ಓಡೋಗುತ್ತೆ. ನೀವು ಮಾಡೋ ಸಹಾಯ ನನಗಲ್ಲ, ವಿದ್ಯೆಗೆ. ಹೊರಗಡೆ ವೇಟ್ ಮಾಡಿ ಡಾಕ್ಟರ್, ನಾನು ಆ ದೆವ್ವದ ಜೊತೆ ಸೆಲ್ಫಿ ತಗೊಂಡ್ ಬರ್ತೀನಿ. ಆಂತರಿಕ ಮಾಂತರಿಕ ಜಗದಲ್ಲಿ ಪಾ.
ಇದೇನಾ ಬಿ ಬ್ಲಾಕ್? ಇದನ್ನ ತೆಗೆಯೋದೇ ಇಲ್ವಲ್ಲ. ದೆವ್ವ ಇದ್ರೆ ಬಾಯಿಲಿ. ಮೋಸ ಆಗೋರಿರೋರ್ಗೂ ಮೋಸ ಮಾಡ್ತಾನೆ ಇರ್ತಾನೆ ಈ ವೀರಭದ್ರ. ದೆವ್ವದ ಹೆಸರು ಹೇಳ್ಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡಿ ಮುಂದೆ ಜೀವನದಲ್ಲಿ ಸುಖವಾಗಿರ್ತೀನಿ. ಯಾಕೊಂಡ್ರಮ್ಮು ಸುತ್ತಾ ಇದೆಯಲ್ಲ. ಕಣ್ಣ ಮುಚ್ಚಿರೇ ಮುಂದೆ ಬಂದ್ರೆ ಇದ್ರಲ್ಲಿ ಹಾಕ್ಬಿಡ್ತೀನಿ. ಅಯ್ಯೋ ಬಿರುಗಾಳಿ. ಸಾರಾಯಿ ಕುಡಿದ್ರೇನೆ ನನಗೆ ಭಯ ಹೋಗೋದು. ಅಯ್ಯೋ ಕುಡಿಯೋದು. ನಂದೇ ಮಾತನ್ನು ನೋಡೋದಿಲ್ಲ. ಏನಾದ್ರೂ ಮಾಡ್ಬಿಡ್ತೀನಿ. ಹಿಡಿದ್ಬಿಟ್ಟೆ. ಬರೋದಿಲ್ಲ ಅಂತ ಹಠ ಮಾಡ್ತಾ ಇದ್ದ ಎಲ್ಲಾ ದೆವ್ವಗಳನ್ನ ಹಿಡಿದು ಒಳಗಾಕ್ಬಿಟ್ಟೆ. ಸ್ವಾಮೀಜಿ, ದೆವ್ವಗಳೇ ಹಿಡಿಯೋದ್ರಲ್ಲಿ ನೀವು ಮಾಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ರಿ. ಏನ್ ಪ್ರೂವ್ ಮಾಡೋದು? ಅವ್ರು ನಾಯಿ ಹೊಡೆದಂಗ್ ಹೊಡೆದಿದ್ದು ನನಗ್ ಮಾತ್ರ ತಾನೇ ಗೊತ್ತು. ಇದನ್ ತಗೊಂಡೋಗಿ ಸುಡುಗಾಡಲ್ಲಿ ನಡು ರಾತ್ರಿಯಲ್ಲಿ ಯಾರಿಗೂ ಕಂಡಂಗ್ ಸುಟ್ಟ ಹಾಕ್ಬಿಡಿ. ಅದು ನನಗ್ ತೊಂದರೆ ಕೊಟ್ರು ನೀವು ಅದಕ್ಕೆ ತೊಂದರೆ ಕೊಡದಾಗೆ ತಗೊಂಡೋಗಿ ನೀವೇ ಸುಟ್ಟಾಕ್ಬಿಡಿ. ದೇವಕ್ಕೆ ನೋವಾಗುತ್ತೆ ಅಂತ ಫೀಲ್ ಮಾಡೋ ನೀವು ತುಂಬಾ ದೊಡ್ಡ ಮನುಷ್ಯ ಸರ್. ಮಾತಾಡಿರೋ ಕಾಸನ್ ಕೊಡಿ ಸರ್. ಭಾಸ್ಕರ್, ಪೇಮೆಂಟ್ ಕೊಡ್ಬಿಡಿ ಸರ್. ಹಾಗೆ ಡಾಕ್ಟರ್ ಪಟ್ಟ ಕೊಟ್ಬಿಡಿ. ದೆವ್ವನ ಹಿಡ್ದಾಯ್ತಲ್ಲ, ಇನ್ನೇನ್ ಬಿ ಬ್ಲಾಕ್ ನ ಓಪನ್ ಮಾಡೋಣ. ನಾವು ಆತರ ಪಟ್ಟು ಬಿ ಬ್ಲಾಕ್ ಓಪನ್ ಮಾಡಿದಕ್ಕೆ ತೊಂದರೆ ಆಗಿರೋದು. ಇನ್ನೊಂದು ಒಳ್ಳೆ ದಿನ ನೋಡಿ ಅದನ್ನ ತೆಗೆಯೋಣ. ನನ್ನ ಹೆಸರು ಬೊಟ್ಟು. ಇವಾಗ್ಲಾದ್ರೂ ನೀನ್ ಯಾರು ಅಂತ ಹೇಳಿಲ್ಲ. ಈ ಪ್ರಪಂಚನೇ ಬಿಟ್ಟು ನಿನ್ನ ಓಡಿಸ್ತೀನಿ. ಕಣ್ಣ ಮುಚ್ಚಿರೇ ಕಂಡು ಹಿಡಿ ಯಾರು. ಬೊಟ್ಟಮ್ಮ, ಕಾಪಾಡು ತಾಯೇ. ಅಮ್ಮ, 25 ಬಿರಿಯಾನಿ ರೆಡಿ. ಏನು 25 ಬಿರಿಯಾನಿ ತಗೊಂಡ್ ಬಂದಿದ್ಯಾ? ಹೌದು. ನಿನಗೆ SMS ಮಾಡಿದೆ ತಾನೇ, ಓದಿಲ್ವಾ? SMS ಕಳ್ಸಿರೋದು ಗೊತ್ತು, ಆದ್ರೆ ಒಳಗಡೆ ಏನಿದೆ ಅಂತ ಓದ್ಲಿಲ್ಲ. 3 ಬಿರಿಯಾನಿ ತಗೊಂಡ್ ಬರೋ ಅಂತ ಕಳ್ಸಿದೆ. ದಿಢೀರ್ ಅಂತ ಅಮ್ಮ ಬಂದು ಇವತ್ತು ಅಮಾವಾಸ್ಯೆ ಅಂತ ನೆನಪು ಮಾಡಿದಕ್ಕೆ ಬಿರಿಯಾನಿನೇ ಕ್ಯಾನ್ಸಲ್ ಅಂತಾನು ಕಳ್ಸಿದೆ. ನೀನ್ ಯಾವ್ದನ್ನು ಓದಿಲ್ವಾ? ಲೇಯ್, ಗೊತ್ತಾಯ್ತು ಕಣ. ನಿನ್ಗೆ ಸರಿಯಾಗಿ ಓದೋದಕ್ ಬಂದಿರಲ್ಲ, ಆ ಅಂಗಡಿ ಅವನ್ಗೆ ತೋರ್ಸಿರ್ತೀಯಾ? ಏನ್ರಿ ದೇವ್ರ ಪೂಜೆಗೆ ಬನ್ನಿ. ಪೂಜೆಗೆ ನಾನ್ ಬರೋದಿರ್ಲಿ, ಮೊದ್ಲು ನಿನ್ ಮಗನ ಹತ್ರ ಬಂದ್ ಏನು ಅಂತ ಕೇಳು. ಏನಪ್ಪ? ಇಲ್ಲಮ್ಮ, ಅದೇನೋ SMS ಕಳ್ಸಿದ್ರಂತೆ, ಅದನ್ನ ನಾನು. ಯಾಕೆ ಹೆತ್ತು ಮಗನ್ಗೆ SMS ಫೋನ್ ಮಾಡೋದಲ್ವಾ? ಇಲ್ಲಿ ನೋಡು, ಏನಕ್ ಫೋನ್ ಮಾಡ್ಲಿಲ್ಲ, ಮೆಸೇಜ್ ಮಾಡ್ದೆ ಅಂತಂದ್ರೆ ಇವನ ಮೆಸೇಜ್ ನ ಓದಿ ಅರ್ಥ ಮಾಡ್ಕೊಂಡ್ರೆ ನಾಲೆಜ್ ಇಂಪ್ರೂವ್ ಆಗಿ ಬ್ರಿಟಿಷ್ ಇಂಗ್ಲಿಷ್ ಸೆಟ್ ಆಗುತ್ತೆ ಅಂತ. ಮುಟ್ಟಾಳ್ ನನ್ ಮಗ. ಹೀಗೆಲ್ಲ ಮಾತಾಡ್ಬೇಡಿ. ನನ್ನ ಮಗ ಒಳ್ಳೆ ಮಾರ್ಕ್ಸ್ ತಗೊಂಡು +2 ಮುಗಿಸಿದಾನೆ. ಹೌದು, ಇವನ್ ಮುಖ ನೋಡ್ತಿದ್ರೆ ನಿನ್ಗೆ +2 ಮಾಡಿರೋ ತರ ಇದೆಯಾ? ನೀನ್ ಹಾಕಿರೋದೆಲ್ಲ ತಿಂದು ಇವನ್ಗೆ ಬುದ್ಧಿ ಬೆಳೆದಿಲ್ಲ, ಅದ್ರ ಬದಲಾಗಿ ಮೂಳೆಗಳು ಬೆಳೆದಿವೆ. ಅಯ್ಯೋ, ನನ್ನ ಮಗನ್ ಕಣ್ಣು ಹಾಕ್ಬಿಡಿ. ಕಣ್ಣು ಹಾಕಿಲ್ಲ, ಮೂಗು ಹಾಕಿಲ್ಲ, ಮೊದ್ಲು ಬಿರಿಯಾನಿ ತಗೊಂಡೋಗಿ ಭಿಕ್ಷೆ ಬೇಡ ಕೊಡು. ಎಲ್ಲ ಅಪ್ಪಂಗಾಕಮ್ಮ. ಬಿರಿಯಾನಿ ಜೊತೆಗೆ ಸ್ವೀಟು ಕೂಡ ಕೇಳಿ ಸರ್. ಇದ್ಯಾವ್ದು ಡೆಡ್ ಬಾಡಿ ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿದೆ. ಏಯ್,
ಯಾರ ನೀನು? ನಿಮ್ ಮಗನಿಗೆ ಸೆಕೆಂಡ್ PUC ಪಾಸ್ ಮಾಡಿದೆ ನಾನು ಸರ್. ಅವನಿಗೆ MR ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಕನ್ಫರ್ಮ್ ಮಾಡ್ಬಿಟ್ಟಿದ್ದೀನಿ. ನನ್ನ ಮಗ ಡಾಕ್ಟರ್ ಆಗ್ಬಿಟ್ಟ. ನಿಮ್ ಮಗ ಡಾಕ್ಟರ್ ಆಗ್ತಾನೆ. ಅಮ್ಮ ಕ್ಲಿನಿಕ್ ಎಲ್ಲಮ್ಮ ಓಪನ್ ಮಾಡೋದು? ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲಿ. ಏತು ಅಪ್ಶಕ್ನ ಮಾತಾಡ್ಬೇಡ್ರಿ. ಸರಿ, ಶುಭ ಶಕು ನಾನೇ ಮಾತಾಡ್ತೀನಿ. ನಿನ್ ಮಗ ಆಪರೇಷನ್ ಮಾಡಿ ಕೊಲ್ಲೋ ಬಾಡಿನೆಲ್ಲ ಆಂಬುಲೆನ್ಸ್ಗೂ ಕಾಸಿಲ್ದೇನೆ ಕಳಿಸ್ಬೇಕಲ್ವಾ? ಸುಮ್ನಿರಿ. ಇಲ್ಲಿ ನೋಡಪ್ಪ, ನನ್ನ ಮಗ ಕಾಲೇಜಲ್ಲಿ ಕಾಲ್ ಇಟ್ಟಿದ್ದೆ ನಿನಗ್ ಬ್ಯಾಗ್ ತುಂಬಾ ದುಡ್ಡು ಬಂದ್ ಸೇರುತ್ತೆ. ಹೋಗಪ್ಪ ಮನೆಗೆ ಹೋಗು. ಏನೇ ಒಬ್ಬ ಪೊಲೀಸ್ ಆಫೀಸರ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಲಂಚದ ಬಗ್ಗೆ ಮಾತಾಡ್ತಿದ್ಯಾಲೆ? ಸೊಸೈಟಿ ಒಳಗಿರೋ ಫ್ರೀಲಾನ್ಸರ್ಸ್ ಎಲ್ಲ ನನ್ ಬಗ್ಗೆ ಕ್ರಿಟಿಕ್ ಮಾಡೋದಿಲ್ವೇನೆ? ಆಸೆ ಪಟ್ಟು ಯಾರಾದ್ರೂ ಏನಾದ್ರೂ ಪ್ರೀತಿಯಿಂದ ಮಾಡ್ಕೊಟ್ರೆ ತಗೊಂತೀನಿ. ನೀನ್ ಪಾಪ ಪಾಯಸ ತಿನ್ನೋಣ. ಕ್ರಿಟಿಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಾನ್ ತಗೊಂಡ್ ತಿನ್ಬೇಕಾ? ಹಾಯ್ ಡ್ಯೂಡ್. ಏನು 1ನೇ ಕ್ಲಾಸಿಂದ ಒಟ್ಟಿಗೆ ಓದಿ ಒಟ್ಟಿಗೆ ಬೆಳೆದು ಹೆಂಗೋ ಮೆಡಿಕಲ್ ಕಾಲೇಜ್ವರೆಗೂ ಬಂದ್ಬಿಟ್ವಲ್ಲ. ಮೂಟೆ ಮೂಟೆ ಕೊಟ್ಟು ಒಳಗಡೆ ಬಂದಿದ್ದೀನೋ. ಚರಿತ್ರೆ ಸಾಧನೆನ ಸೆಲ್ಫಿ ತಗೊಂಡು ಫೇಸ್ಬುಕ್ ಹಾಕಿ ಕೊಂಡಾಡೋಣ. ತೆಗಿಯ ಫೋಟೋ. ಎಂತ ಫೇಸೋ ಇದು? ಏಯ್, ಫೇಸ್ ಏನದು? ಮಳೆಲ್ ನಿಂದಿರೋ ಕಾಯಿಲೆ ಕೋಳಿ ತರ ಇದೆ. ಆದ್ರೆ ನನ್ನಿಷ್ಟ ಕಣೋ. ಬಾಡಿ ನೋಡೋ ಎಷ್ಟು ಶೇಪ್ ಆಗಿದೆ. ಎಣ್ಣೆಲ್ ಬಿಟ್ಟಿರೋ ಅನ್ಶೇಪ್ ಬೋಂಡು ತರ ಇದೆ. ಹಲೋ, ಮಳೆಲ್ ನಿಂದಿರೋ ಕಾಯಿಲೆ ಕೋಳಿ ಎಣ್ಣೆಲ್ ಬಿಟ್ಟಿರೋ ಅನ್ಶೇಪ್ ಬೋಂಡ ತರ ಇದೀನಾ? ನನ್ನ ನೋಡಿ ಒಳ್ಳೆ ಫಿಗರ್ ಅಲ್ಲ ಅಂತ ಹೇಗೋ ಹೇಳ್ತೀಯಾ? ಒಳ್ಳೆ ಫಿಗರ್ ಅಂತ ಅವಳೇ ಹೇಳ್ಕೊಂತ ಇದ್ದಾಳೆ. ಏಯ್, ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ ಬಗ್ಗೆ ನಿನ್ಗೆ ಗೊತ್ತಾ? ಇನ್ನೊಂದ್ಸಲ ಮಾತಾಡಿದ್ರೆ ಹಲ್ಲಿರಲ್ಲ ಅಷ್ಟೇ. ಹಲ್ಲಿರಲ್ವಾ? ಹೋಗೆ. ನಾವು ಸೆಲ್ಫಿ ತಗೊಂಡ್ರೆ ಆ ಕುಲ್ಫಿಗೆ ಏನಕ್ಕೋ ಕೋಪ ಬರುತ್ತೆ? MBBS ಅಲ್ಲಿ ಫಸ್ಟ್ ಲೆಸನ್ ಏನ್ ಗೊತ್ತಾ? ಏನು? ಸೆಲ್ಫಿ ತಗೋಬಾರ್ದು. ಬಾ. ಎಷ್ಟೇ ದಡ್ಡಾದ್ರೂ ಕ್ಲಾಸ್ ರೂಮಿಗೆ ಫಸ್ಟ್ ಬಂದಪ್ಪ. ಹಲೋ, ಯಾರದು ಕ್ಲಾಸ್ ರೂಮ್ ಸೆಂಟ್ರಲ್ಲಿ ತಲೆ ಕೂದಲು ಹಾರ್ಸ್ಕೊಂಡು ಕೂತಿರೋದು? ಕಾಲೇಜಿ ಬರೋದೇ ಜಾಲಿಯಾಗಿರಕ್ಕೆ. ದೇವಾ, ದೇವಾನಾ? ಎಲ್ಲೋ ಇದೆ ದೆವ್ವ? ನನ್ನ ನೋಡಿ ತಾನೇ ದೆವ್ವ ಅಂದಿದ್ದು. ನಿನ್ ನೋಡಿ ದೆವ್ವ ಅಂತ ಯಾಕನ್ಲಿ? ದೆವ್ವ ನೋಡಿ ದೆವ್ವ ಅಂತ ಅಂದೆ. ನನ್ ಕೂದ್ಲಿಗೆ 6 ತಿಂಗಳಿಂದ ಕರ್ಲಿಂಗ್ ಮಾಡ್ತಿದ್ದೀನಿ. ನನ್ ಐಬ್ರೋ ನೋಡು, ಥ್ರೆಡಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಕಣ್ಣು ಆಪಲ್ ತರ ಇದೆ, ರೋಸ್ ಪೌಡರ್ ಕೂಡ ಹಾಕಿದ್ದೀನಿ. ಮುಖ ಪಳ ಪಳ ಅಂತ ಹೊಳಿಯಕ್ಕೆ ಪಾರ್ಲರ್ಗೆ ಹೋಗಿ ಗೋಲ್ಡ್ ಫೇಶಿಯಲ್ ಕೂಡ ಮಾಡಿದೀನಿ. ನನ್ ಲಿಪ್ಸ್ಗೆ ಇಷ್ಟ ಚೆನ್ನಾಗಿರೋ ಲಿಪ್ಸ್ಟಿಕ್ ಹಾಕಿದ್ದೀನಿ. ಯಾವಾಗ ನೋಡಿದ್ರು ಫಿಟ್ ಆಗಿರ್ತೀನಿ. ಅದೇಗೋ ದೆವ್ವ ತರ ಕಾಣಿಸ್ತೀನಿ. ಇವಾಗ ದೆವ್ವ ತರ ಮೇಕಪ್ ಮಾಡಿದ್ರೆ ಟ್ರೆಂಡ್ ಅಲ್ಲ? ಅಯ್ಯೋ, ಪ್ರೊಫೆಸರ್ ಬಂದು ಕಾಪಾಡ್ತಾರೆ. ಒಳಗ್ ನಡಿಯೋ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸಿಟ್ ಸಿಟ್ ಸಿಟ್. ಥ್ಯಾಂಕ್ ಯು ಮ್ಯಾಮ್. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. ಯಾಕೆ ದೆವ್ವ ಹಿಡ್ದಿರೋ ಕೂತಿದ್ಯಾ? ಅಯ್ಯೋ, ಅದ್ರ ಬಗ್ಗೆ ಮಾತಾಡ್ಬೇಡಿ ಮೇಡಮ್, ಪ್ಲೀಸ್. ಕೂಲ್ ಕೂಲ್. ಫಸ್ಟ್ ಡೇನೆ ಮುಖ ಅಂತ ಕೂತ್ರೆ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ದೆ ಕೀಪ್ ಸ್ಮೈಲಿಂಗ್. ಓಕೆ ಓಕೆ ಮ್ಯಾಮ್. ಸಿಟ್ ಡೌನ್. ಮೇಡಮೇ ದೆವ್ವ ಅಂದ್ಬಿಟ್ರು ನೋಡ್ದ. ದೇವ್ರು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ಡಾಕ್ಟರ್ಸ್ ನ ಸೃಷ್ಟಿ ಮಾಡಿದಾನೆ. ಜನರು ಡಾಕ್ಟರ್ಸ್ ನೇ ದೇವ್ರ ತರ ನೋಡ್ತಾರೆ. ಯು ಆಲ್ ಅ ವೆರಿ ಲಕ್ಕಿ ಗೈಸ್. ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಮೇಕಪ್ ಮಾಡಿದ್ರೆ ಮುದ್ಕಿ ಕೂಡ ಚೆನ್ನಾಗೇ ಕಾಣ್ತಾಳೆ ಕಣ. ಹೇ ಮಗ, ಏನೋ ಅವಳನ್ನ ಹೆಂಗಾದ್ರೂ ಮಾಡಿ ಪಿಕಪ್ ಮಾಡ್ಬೇಕು. ಕಾಲೇಜಲ್ಲಿ ಫಸ್ಟ್ ಇಯರ್ ಫಸ್ಟ್ ನೈಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದ್ ಹೆಂಗೋ? ಅಲ್ಲಿದ್ದನು ಹಣ್ಣು ತಿಂತಾನೆ, ಸಲ್ಲಿದ್ದನು ಸೆಲ್ಫಿ ತಗೊಂತಾನೆ. ನಿನ್ಗೆ ಯಾಕೋ ಟೆನ್ಷನ್? ಇವಾಗ ಏನು ಸನ್ಲೈಟ್ ಅಲ್ಲೇ ಫಸ್ಟ್ ನೈಟ್ ಮಾಡ್ಬೇಕು ಅಂತಿದ್ಯಾ? ಸರಿ ಹೋಗು. ನನ್ಗೊಂದ್ ಡೌಟ್ ಕಣೆ. ಏನು? ಕರೆಕ್ಟ್ ಆಗಿ ಹೇಳು. ಈ ಮನುಷ್ಯ ಸತ್ರೆ ಭೂತ ಆಗ್ ಬರ್ತಾನೆ, ಈ ಇಲಿ ಹೆಗ್ಣ ಎಲ್ಲ ಸತ್ರೆ ಭೂತ ಆಗುತ್ತೇನೆ. ನಿನಗೆ ಯಾಕೆ ಈ ರೀತಿ ಡೌಟ್ ಬರುತ್ತೆ? ಇಲಿ ಸತ್ರೆ ಭೂತ ಆಗ್ ಬರುತ್ತೆ ಅಂತ ಅದನ್ನ ಸಾಯಿಸ್ದೇನೆ ಹಾಗೆ ಬಿಟ್ಬಿಟ್ಟೆ. ಇಲಿಗೆ ಇಷ್ಟ ಭಯ ಪಡ್ತಿದ್ಯಾ? ಮಾರ್ಚರಿ ಒಳಗೆ ಹೇಗ್ ಬರ್ತೀಯಾ? ಮಾರ್ಚರಿನಾ? ಅಯ್ಯೋ, ನಾನಲ್ಲಿ ಬರಲ್ಲ. ಅಲ್ಲಿ ಡೆಡ್ ಬಾಡಿ ಇರುತ್ತೆ, ನಾನ್ ಹೋಗ್ತೀನಿ. ನಿತ್ಯ, ನೀನ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಮಾರ್ಚರಿಗೆ ಬರ್ಲೇಬೇಕು. ಬಾ. ದಿಶಾ, ಇಲ್ ಬಾರೆ. ಏನೇ? ನನಗ್ ಭಯ ಹೋಗ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಎಷ್ಟೋ ಟ್ರೈ ಮಾಡಿದ್ದಾರೆ, ಏನೂ ಆಗಿಲ್ಲ. ನನ್ ಕ್ಲಾಸಿಗೆ ಬರಲ್ಲ, ನೀನ್ ಹೇಗೋ ಮ್ಯಾನೇಜ್ ಮಾಡು. ನೋಡು, ಇದು ಅನಾಟಮಿ ಕ್ಲಾಸ್, ಮಿಸ್ ಮಾಡ್ಬೇಡ. ಅಯ್ಯೋ, ಯಾವ ಕ್ಲಾಸ್ ಆದ್ರೂ ನಾನ್ ಬರಲ್ಲ, ನೀನ್ ಮ್ಯಾನೇಜ್ ಮಾಡು ಪ್ಲೀಸ್. ಕ್ಲಾಸಿಗೆ ಬಾರೆ. ಇಲ್ ಬಂದ್ ಕೂತಿದೀಯಾ? ಇರು ಬಂದೆ. ಹಾಯ್, ಏನ್ರಿ ಅನಾಟಮಿ ಕ್ಲಾಸಿಗೆ ಬರ್ದೆ ಇಲ್ಲಿ ಸುಮ್ನೆ ಒಬ್ರೇ ಕೂತಿದ್ದೀರಾ? ಮೆಡಿಕಲ್ ಕಾಲೇಜ್ ನನಗ್ ಸೆಟ್ ಆಗಲ್ಲ, ತುಂಬಾ ಭಯ ಆಗುತ್ತೆ. ಮಾತಾಡಿ TC ತಗೊಂಡು ಟೀಚರ್ ಟ್ರೈನಿಂಗ್ ಮಾಡೋಣ ಅಂತಿದ್ದೀನಿ. ಯಾಕೆ ನೀವು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಈ ತರ ಮುಖ ಮಾಡ್ಕೊಂಡು ಕೂತಿದ್ದೀರಾ? ನಿಮ್ಮ ಭಯ ಹೋಗ್ಸೋದಿಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಔಷಧಿ ಇದೆ, ಹೇಳ? ಏನು? ಆ ಔಷಧಿನ ನೀವು ಬಿಟ್ಟು 48 ದಿನ ತಗೊಂಡ್ರೆ ಒಂದಿನಕ್ಕೆ 100 ಪೋಸ್ಟ್ ಮಾರ್ಟಮ್ ಮಾಡಬಹುದು. ಅಂತ ಸೂಪರ್ ಔಷಧಿ ಎಲ್ ಸಿಗುತ್ತೆ? ನಮ್ ಮನೆ ಪೂಜೆ ರೂಮ್ ಅಲ್ಲಿ ಇದೆ.
ರಾತ್ರಿ 12 ಗಂಟೆಗೆ ನೀವು ನಮ್ಮನೆ ಬಂದ್ರಿ ಅಂದ್ರೆ ನಿಮ್ಮನ್ನ ಮನೆ ನಡುವೆ ಕೂರ್ಸಿ ಕೊಡ್ತೀನಿ. ನೀವು ನಡು ಮನೇಲಿ ಕೂತ್ಕೊಂಡು ಯಾಗ ಮಾಡಿದ್ರಿ ಅಂದ್ರೆ ಎಫೆಕ್ಟ್ ಇನ್ನು ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬಂದೆ. ಔಷಧಿ ತಗೊಂಡ್ರೆ ಭಯ ಹೋಗುತ್ತಾ? ಇವಾಗ ನೋಡಿ ನನ್ ಪಾಯಿಂಟ್ಗೆ ಜಾಯಿನ್ ಆದ್ರಿ ನೀವು. ಕರೆಕ್ಟ್ ಆಗಿ ಹೇಳ್ತಿದ್ದಾನಲ್ಲ. ನಾನ್ ಬರಲ್ಲ. ನೀವು ಖಂಡಿತ ಬರ್ತೀರಾ. ಬಾರೋ. ಬಂದೆ ಯಜಮಾನ್ರೆ. ನೋಡಿದ್ರ ಯಜಮಾನ್ರೆ, ತಗೊಂಡಿರೋ ಲಂಚ ಎಲ್ಲ ಗಂಧದ ಮರ ಆಗಿ ನಿಂತಿದೆ ಇಲ್ಲಿ. ಎಷ್ಟು ದೊಡ್ಡ ಮನೆನೋ, 4 ಲಾರಿ ಐಟಮ್ಸ್ ಕನ್ಫರ್ಮ್ ಕಡ. ತುಂಬೋಣ. ನಾವು ಕಳ್ತನ ಮಾಡಕ್ ಬಂದಿದೀವಿ. ನಮಗಿಂತ ಮುಂಚೆ ಮುಖ ಮುಚ್ಕೊಂಡ್ ಬಂದಿದ್ದಾಳಲ್ಲ, ಒಂದ್ ವೇಳೆ ಅವಳು ಕಳ್ತನಕ್ ಬಂದಿದ್ದಾಳ? ಯಾಕೆ ಡೌಟ್? ಅವ್ರನ್ನೇ ಕೇಳೋಣ ನಡಿ. ನಿಂತ್ಕೋ. ಅಯ್ಯೋ, ಇಲ್ಲಿಗೆ ಯಾಕೆ ಬಂದೆ? ಔಷಧಿ ತಗೊಂಡ್ ಹೋಗಕ್ ಬಂದೆ. ಏನಾದ್ರೂ ಮೆಡಿಕಲ್ ಶಾಪಾ? ನೀವಿಬ್ರು ಯಾಕೆ ಬಂದಿದ್ದೀರಾ? ನಾವು ಚಿನ್ನ ಎತ್ಕೊಳಕ್ ಬಂದಿದ್ದೀವಿ. ಇದೇನ್ ಜ್ಯುವೆಲ್ರಿ ಶಾಪಾ? ಅಯ್ಯೋ, ಗಲಾಟೆ ಮಾಡ್ಬೇಡಿ ಯಜಮಾನ್ರೆ. ಇವಳು ನಮ್ ತರ ಕಳ್ತನಕ್ ಬಂದಿದ್ದಾಳೆ. ಯಜಮಾನ್ರೆ, ಸಾಂಬಾರ್ ವಾಸನೆ ಮೂಗಿಗ್ ಬಡಿತಾ ಐತೆ. ಮೊದ್ಲು ಮೂಗ್ ಮುಚ್ಕೊಂಡು ಊಟ ಮಾಡೋಣ, ಆಮೇಲೆ ಕಳ್ತನ ಮಾಡೋಣ. ಅರ್ಜುನ್, ಅರ್ಜುನ್. ಏನಮ್ಮ, ನಿತ್ಯ ತರನೇ ಇದೆಯಾ? ಏನು? ನೀನ್ ಯಾಕೆ ಇಲ್ಲಿ ಬಂದೆ? ನೀನ್ ತಾನೇ ಔಷಧಿ ಕೊಡ್ತೀನಿ ಬಾ ಅಂದೆ. ಫೋನ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿದ್ಯಲ್ಲ. ಔಷಧಿ ಕೊಡ್ತೀನಿ ಅಂತ ಹೇಳ್ದೆ, ಆದ್ರೆ ಅದನ್ನ ಸುಮ್ನೆ ನಂಬಿ ಬಂದ್ಬಿಟ್ಯಾ? ಅಷ್ಟು ದೊಡ್ಡ ಗೇಟ್ ನ ಹಾರಿ ಬಂದಿದ್ದೀನಿ ಗೊತ್ತಾ? ಇವಾಗ ಔಷಧಿ ಇಲ್ವಾ? ಇದೆ ಇದೆ ಇದೆ. ಕೂತ್ಕೋ ಕೂತ್ಕೋ ಕೂತ್ಕೋ. ಅನ್ನದಲ್ಲಿ ಗುಂಡಿ ಮಾಡಿ ಸಾಂಬಾರ್ ಹಾಕ್ತೀನಿ, ಸಾಕಾಗಿರುತ್ತೆ. ತಿನ್ನಿ ತಿನ್ನಿ. ಅಯ್ಯೋ, ಕೈಯ ತಿನ್ಮೇಲೆ ಯಾಕೆ ಶೂಟ್ ಮಾಡ್ತಿದ್ದೀರಾ? ನೀವಿಬ್ರಾ? ಸರ್, ನಾನು ಏನ್ ಹೇಳಕ್ ಬಂದೆ? ಕುಕ್ನ ಕರಿ ಹೋಗಯ್ಯ. ಎಸ್, ಎನಿ ಪ್ರಾಬ್ಲಮ್? ಲೆಗ್ ಪೀಸ್ ಅಲ್ಲಿ ಏನಾದ್ರೂ ಡೌಟ್? ಡೌಟ್ ಪೀಸ್ ಅಲ್ಲ, ಬಿರಿಯಾನಿಯಲ್ಲಿ. ಊಟ ಮಾಡೋ ತಟ್ಟೆಗೆ ಕರ್ಪೂರಾಚಿ ಆಣೆ ಮಾಡ್ತೀನಿ, ಇದು ಬಿರಿಯಾನಿನೇ. ಯೋ, ತಿನ್ನೋ ತಟ್ಟೆಯಲ್ಲಿ ಕರ್ಪೂರ ಅಂಟಿಸ್ತೀನಿ ಅಂತಿದ್ಯಾ? ನೀನೆಲ್ಲ ಒಂದ್ ಬಿರಿಯಾನಿ ಮಾಸ್ಟರ್. ಇನ್ನೇನು ಪುಳಿಯೋಗರೆ ಮಾಸ್ಟರ್? ಯೋ, ನನ್ ಫ್ಯಾಮಿಲಿ ಬಗ್ಗೆ ಗೊತ್ತಾ ನಿನ್ಗೆ? ನಿಮ್ ತಾತ ಏನ್ ಹೆಲ್ತ್ ಇನ್ಸ್ಪೆಕ್ಟರ್? ಇಲ್ಲ, ನಮ್ಮಪ್ಪ ಹೆಲ್ತ್ ಇನ್ಸ್ಪೆಕ್ಟರ್. ಸೀಲ್ ಇಡಿಸ್ಬಿಡ್ತೀನಿ. ಯಜಮಾನ್ರೆ, ನೋಡ್ತಮ್ಮ, ಸುಮ್ನೆ ಕಿರಿಕ್ ಮಾಡ್ಬೇಡ. ನಿನ್ನೆ ನಿಮ್ಮಪ್ಪ ಮಾಮೂಲು ಈಸ್ಕೊಂಡು 10 ಪ್ಯಾಕೆಟ್ ಬಿರಿಯಾನಿನ ಓಸಿಲ್ ಎತ್ಕೊಂಡು ಹೋಗಿದ್ದಾರೆ. ಇವಾಗ ನೀವು ರೈಟ್ ಹೇಳ್ತೀರಾ ಇಲ್ಲ ನಿಮ್ ಫ್ಯಾಮಿಲಿನ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ಲಾ? ಬೇಷ್ ಬೇಷ್. ಲೇ, ನಿಮ್ಮ ಅನ್ಯಾಯನ ಕೇಳೋದಕ್ಕೆ ಒಬ್ಬ ಅರ್ನಾಲ್ಡ್ ಬಂದೇ ಬರ್ತಾನೆ. ಸರ್, ಒಂದ್ ನಿಮಿಷ. ಏನೋ? ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ ಬಾಂಡ್ಲಿ ಬಾಸ್ ಮೇಲೆ ಮಾತ್ರ ಕೈ ಹಾಕ್ಲೇಬೇಡಿ. ಇವ್ ನಿಮ್ ಓನರ? ದೋಸೆ 4 ಜನ ಅಲ್ಲ ಕಣೋ, ಇಡೀ ನಾಡೆ ನೋಡೋ ತರ ನಿನ್ನ ಟಿವಿಯಲ್ಲಿ ತೋರಿಸ್ತೀನಿ. ಇವತ್ತು ಬೆಕ್ಕ ಹಾಕಿ ಬಿರಿಯಾನಿ ಮಾಡಿದೀರಾ, ನಾಳೆ ನಾಯಿ ಹಾಕ್ಬಿಟ್ಟು ಬಿರಿಯಾನಿ ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ತೋರಿಸ್ತೀನೋ? ನಿಮ್ಮನ್ನ ಜೈಲ್ ಒಳಗಡೆ ಹಾಕಿದ್ರೆ ಬೇಲಲ್ಲಿ ಹೊರಗಡೆ ಬಂದು ನಮ್ಮನೆಗೆ ಕನ್ನ ಹಾಕಕ್ ಬಂದಿದ್ದೀರಾ? ಬಿಟ್ಟಿ ಜಾಗದಲ್ಲಿ ತಾನೇ ಸರ್ ಎತ್ಕೋಬೇಕು. ಕಿಚನ್ ಅಲ್ಲಿ ಏನೋ ಬಿಟ್ಟಿದ್ರಿ? ಸಾಂಬಾರಲ್ಲಿ ಕೈ ಇಟ್ವಿ, ಸೂಪರ್ ಆಗಿತ್ತು. ಇಂತ ಸಾಂಬಾರ್ ತಿಂದೇ ಇಲ್ಲ ಯಾವತ್ತು. ಯಾರೋ ಸೂಪರ್ ಆಗಿರೋ ಅಡಿಗೆವಳನ್ನ ಇಟ್ಕೊಂಡಿದ್ದೀರಾ ನೀವು, ಕೆಲಸದವಳನ್ನ. ನಾನು ಅಡಿಗೆವಳಲ್ಲ, ನಾನೇ ಈ ಮನೆಯಲ್ಲಿ ಇವ್ರಿಗೆ ಹೆಂಡತಿ ಆಗಿದ್ದೀನಿ. ಇವ್ರಿಗೆ ನೀವು ವೈಫಾ? ಇವ್ರಿಗೆ ನೀವು ವೈಫಾ? ಸಿಸ್ಟರ್, ನಮ್ ಬಿಸ್ನೆಸ್ ಇವರಿಂದನೇ ಹೋಯ್ತು ಸಿಸ್ಟರ್. ತುಂಬಾ ಹಸುವಾಗ್ತಾ ಇದೆ ಸಿಸ್ಟರ್. ನೀವು ಮಾಡಿದ ಅಡಿಗೆನ ತಿಂತಾ ಇದ್ವಿ ಸಿಸ್ಟರ್. ದಿಢೀರ್ ಅಂತ ಗಂಧ ಕೊಟ್ಟು ಶೂಟ್ ಮಾಡ್ಬಿಟ್ರಿ ಸಿಸ್ಟರ್. ನೀವು ಸಿಸ್ಟರ್ ಸಿಸ್ಟರ್ ಅಂತ ಇದ್ರೆ ನನ್ ಮನ್ಸಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ರದರ್? ಕಳ್ಳನ್ ಮಕ್ಳನ್ನ ಹೋಗಿ ಬ್ರದರ್ ಅಂತ ಕರಿತಾ ಇದೀಯಾ? ಅಸಹ್ಯ ಆಗೋದಿಲ್ವಾ ನಿನ್ಗೆ? ನಿಮ್ಮಿಂದ ಅವ್ರ ಜೀವನ ಹಾಳಾಯ್ತು. ಈಗ ಅವ್ರಿಗೆ ಊಟ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಇವ್ರನ್ನ ನೋಡ್ತಿದ್ರೆ ನನ್ ಸತ್ತೋಗಿರೋ ಅಣ್ಣನ್ ತರನೇ ಇದಾರೆ. ನೀವೇನು ಯೋಚನೆ ಮಾಡ್ಬೇಡಿ ಬ್ರದರ್, ನೀವ್ ಇಲ್ಲೇ ಊಟ ಮಾಡ್ಕೊಂಡು ಆರಾಮಾಗಿರಿ. ಅಮ್ಮ, ಏನಮ್ಮ ಟೆನ್ಷನ್ ಅಲ್ಲಿ ಇದೆಯಾ? ಏನಿಲ್ಲಪ್ಪ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರ್ತಿದ್ಯಪ್ಪ. ಮೊಟ್ಟೆ ತಲೆ ಇಲ್ಲೇನೋ ಮಾಡ್ತಿದ್ಯಾ? ಮೊಟ್ಟೆ ಗಿಟ್ಟೆ ಅಂತ ಕೇವಲವಾಗಿ ಮಾತಾಡ್ಬೇಡ ನೀನು. ಸೀರಿಯಸ್ ಮುಖ ಇಟ್ಕೊಂಡು ಕಾಮಿಡಿ ಮಾಡ್ತಿದ್ಯಾ? ನನ್ನ ಮಕ್ಕ ಇರೋದೇ ಹಂಗಪ್ಪ. ಮೊದ್ಲು ಮನೆಯಿಂದ ಹೊರಗೆ ಹೋಗು ನೀನು. ಸಿಸ್ಟರ್, ಚಿಕನ್ ಕೊಟ್ಬಿಟ್ಟು ಅವಮಾನ ಮಾಡ್ಬಿಟ್ರಿ ನನಗೆ. ಬರ್ತೀನಿ. ಅಯ್ಯೋ ಅಯ್ಯೋ, ಸ್ವಲ್ಪ ಇರಿ ಬ್ರದರ್. ಬ್ರದರ್ ಒಂದ್ ನಿಮಿಷ ಸುಮ್ಮನೆ ಇರೋ ಅರ್ಜುನ್. ನೀನ್ ಎಕ್ಸಾಮ್ ಬರಿಬೇಕು ಅಂತ ನಾನು ಇವ್ರನ್ನ ಮನೇಲೇ ಇರು ಅಂತ ಹೇಳಿದೀನಿ. ಇವರ ಆಫೀಸರ್ ಕನ್ಫರ್ಮ್? ಥ್ಯಾಂಕ್ ಯು ಮಮ್ಮಿ. ಮಿಸ್ಟರ್ ಆಫೀಸರ್ ಹತ್ರ ಹೇಳಿ ಏನಾದ್ರೂ. ಇವ್ರ ಆಫೀಸರ್ ಅಲ್ಲ ಕಣೋ, ಕಳ್ಳ ಕಣೋ. ಮತ್ತೆ ಕಳ್ಳನ್ ಮಗ ಅಂತ ಹೇಳ್ಬೇಕಾನೆ. ಇವ್ನ ಎಕ್ಸಾಮ್ ಪೇಪರ್ ಇರೋ ರೂಮ್ಗೆ ದೊಡ್ಡ ಬೀಗ ಇದೆಯಲ್ಲ, ಅದನ್ನ ಹೊಡಿಯೋದಕ್ಕೆ ಇವ್ರ ಊಟ ಹಾಕಿ ಮನೇಲಿ ಇಟ್ಕೊಂಡಿದೀನಿ. ಬೀಗದು ಡಾಕ್ಟರ್.
ಎಲ್ಲಾ ಕಾಲೇಜು ಸಿಟಿ ಒಳಗೆ ಇರುತ್ತಲ್ಲ. ಆದ್ರೆ ಈ ಕಾಲೇಜ್ ಮಾತ್ರ ಸುಡ್ಗಾಡಲ್ಲಿ ಕಟ್ಟಿದಾರಲ್ಲ. ನನಗೂ ಕೂಡ MBBS ಓದು ಅಂತ ಹೇಳ್ತಾ ಇದ್ರು. ಮುಚ್ಕೊಂಡ್ ಕೆಲಸ ನೋಡು. ಮುಚ್ಕೊಂಡಪ್ಪ. ತಲೆ ಬುರುಡ, ಇದೆಲ್ಲ ಯಾರ್ದಪ್ಪ? ಭ್ರಮೇನಪ್ಪ. ಇವತ್ ಬೇಡ, ನಾಳೆ ಬೆಳಗ್ಗೆ ಬರೋಣ ಬನ್ನಿ. ಕತೆ ಹೇಳದಲ್ಲ ಬೇಡ. ಅಲ್ಲಿ ಕಾಂಪೌಂಡ್ ಆರಿ ಕಾಲೇಜ್ ಒಳಗಡೆ ಬಂದಿರೋದೇ ಉಂಟಂತೆ. ಪೇಪರ್ ಕದಿಯೋಕೆ ಗುಂಡ್ಗೆ ಇಲ್ವಾ? ಏಂತಪ್ಪ ನೀನು 12 ಗಂಟೆಗೆ ರೈಮಿಂಗ್ ಅಲ್ಲಿ ಮಾತಾಡ್ತೀಯ ನೋಡು. ಅದಕ್ಕೆ ಡೆಮೋ ತೋರಿಸ್ತೀನಿ ನೋಡಿಲ್ಲಿ. ನಿಂಗೆ ನಮ್ಮ ಬಿಸ್ನೆಸ್ ಸೀಕ್ರೆಟ್ ಮಾಡಿ ತೋರಿಸ್ತೀನಿ. ಹಿಂದೆ ಈಗ ತಾನೇ ಬುರುಡೆ ತುಂಬಾ ಮೂಳೆ ಅಂದೆ. ಇದೆಯಾ ರೂಮ್? ಇಲ್ಲೇ ಇದೆಯಲ್ಲ ಡೋರ್. ಓ ಲಾಕ್. ನಮ್ ಲೈಫೇ ಇದ್ರಲ್ಲಿದೆ. ಐ ನೋ, ವೇಟ್ ಅಂಡ್ ಸಿ. ತಮಯ, ಈ ಬೀಗ ಒಂಥರ ಲಕ್ಕಿ ಬೀಗ. ಕೋಟ್ ಓಪನ್ ಮಾಡ್ತಿದ್ದಂಗೆ ಕೀನ ಅದೇ ಸೆಲೆಕ್ಟ್ ಮಾಡ್ಕೊಳತ್ತೆ. ಹಿಂಗೆ ನಾನು ಹೇಳಿದ್ದು. ಗೋಪಾಲ್, ಗೋಪಾಲ್ ಓಪನ್ ಆಗು ಗೋಪಾಲ್. ಏನಪ್ಪ, ನಾವೇನ್ ಪಾರ್ಟಿ ಮಾಡಕ ಬಂದಿದ್ದೀವಿ? ಪೇಪರ್ ಎತ್ತದ್ ಮರ್ತ್ಬಿಟ್ಟು ಕೈ ತಟ್ತಾ ಇದ್ರಲ್ಲ. ಫಾಲೋ ಮೀ. ಇದು ಪೇಪರ್ ಇರೋ ರೂಮು. ಓಕೆ. ಯಾವ್ದೋ ಲೋಕಲ್ ಬೀಗನಪ್ಪ. ಸೂಪರ್. ತಮಯ, ನೋಡಕ್ಕೆ ಬುಕ್ ಎಲ್ಲ ತಂದಿದ್ದೀರಾ? ಯಾಕೆಂದ್ರೆ ನಾನ್ ತಂದಿಲ್ಲ. ಇದೆ 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 ಬುಕ್ ಇದೆ. ಓಕೆ ಬರೋ. ನೀನ್ ಬರೆಯಕ್ ಹೋದ್ರೆ 3 ಅವರ್ ಆಗುತ್ತೆ. ನಾವಿಬ್ರು ಸೇರ್ಕೊಂಡ್ ಬರ್ದ್ರೆ 3/4 ಅವರ್ ಮುಗಿಸ್ತೀವಿ. ಏನೋ ಮಾಡಿ ಸಾಯ್ರಿ. ಇದೇ ನಮ್ಗೆ ಸೇಫ್ಟಿಯ ಜಾಗ. ಅಪ್ಪ, ಏನಪ್ಪ ನಾವಿರೋದ ಇಬ್ರು. ಇನ್ನೊಂದು ಗ್ಲಾಸ್ ಬೇರೆ ಇಟ್ಟಿದ್ಯಾ ಇಲ್ಲಿ? ಇಷ್ಟು ದೊಡ್ಡ ಗ್ಲಾಸ್ ಯಾಕಪ್ಪ ಇಟ್ಟೆ? ಅಷ್ಟೊಂದು ಡ್ರಿಂಕ್ಸ್ ಇಲ್ವಲ್ಲಪ್ಪ? ನಾನಿಟ್ಟಿಲ್ವೇ? ಏನಪ್ಪ ಇನ್ನೂ ಓಪನೇ ಮಾಡಿಲ್ಲ, ಇಷ್ಟೊಂದು ಓಡ್ಬಿಡ್ತಾ ಇದ್ಯಾ? ಲೋ ತಮಯ, ಮೈಯಲ್ಲಿ ರಕ್ತ ಇರ್ಬೇಕು, ಆದ್ರೆ ಪಿತ್ತ ಇರಬಾರ್ದು. ಸರಿಯಾಗಿ ಕಿಕ್ ಕೊಡಿಯುತ್ತೆ. ಹಾಕ್ಲಾ? ಮಲ್ಲಿಗೆ ಹೂ ವಾಸನೆ ಬರ್ತಿದ್ಯಲ್ಲ. ಕುಡಿಬೇಡ ತಮ್ಮ, ಕುಡಿಬೇಡ. ಆರ್ಕೆಸ್ಟ್ರಾದಲ್ಲಿ ಹಾಡೋರು ಅಂತ ಹೇಳ. ಹಂಗಪ್ಪ. ಯಾರಪ್ಪ ಕುಡ್ದಿದ್ದು? ಏನಪ್ಪ ಎಣ್ಣೆನೆ ಕಾಣಿಸ್ತಾ ಇಲ್ಲ, ಅಷ್ಟು ಅರ್ಜೆಂಟ್ ಕುಡ್ದ್ಬಿಟ್ಟ? ಇಲ್ಲಪ್ಪ, ಓದ ವಯಸ್ಸಲ್ಲಿ ಕುಡಿಯೋದೇ ತಪ್ಪು. ಅದ್ರಲ್ಲೂ ಈ ತರ ಕುಡಿಯೋದು ಇನ್ನೂ ದೊಡ್ಡ ತಪ್ಪು. ನಾನಿಲ್ಲಪ್ಪ. ತಮಯ, ಭ್ರಮೇನಪ್ಪ. ಹಬ್ಬ ಸಿಕ್ತು. ಇಲ್ಲೋಡಿ, ಎಷ್ಟು ಧೈರ್ಯ. ಪೇಪರ್ನ ತೆಗಿತಿದ್ದಾನೆ. ಹೌದು, ಎಷ್ಟು ಧೈರ್ಯ ಅವನಿಗೆ. ಈ ರೂಮ್ ಒಳಗ್ ಬರಕ್ ನಮ್ಗೆ ಪರ್ಮಿಷನ್ ಇಲ್ಲ. ನೀನೇಗ್ ಬಂದೆ? ನನ್ನ ಆನ್ಸರ್ ಶೀಟ್ ಬದಲಾಯಿಸಿ ನನ್ನ ಫೈಲ್ ಮಾಡಿಸೋದಕ್ಕೆ ಯಾರೋ ಕರೆಕ್ಟ್ ಪ್ಲಾನ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಎಲ್ಲ ಬ್ಲಾಂಕ್ ಪೇಪರ್ಸ್. ಯಾರು ಬದಲಾಯಿಸಿದ್ದು? ಅದು ಏನಂದ್ರೆ ಅದು ಮೊದಲು ನೀನ್ ಹೊರಗ್ ನಡಿ. ನಾಟಕ ಮಾಡ್ತಿದ್ದಾನೆ ಮೇಡಮ್. ಅವನೇ ಮೇಡಮ್, ಅವನೇ ಪೇಪರ್ ಬದಲಾಯಿಸಿದ್ರು ಮೇಡಮ್. ನನ್ನ ಫ್ರೆಂಡ್ ಹಿಡ್ಕೊಂಡಿದ್ದಾರೆ. ಕಳ್ತನ ಮಾಡಿದ ಪೇಪರ್ಸ್ ಎಲ್ಲ. ನಾನು ಬೇಸಿಕಲಿ ಗುಡ್ ಫ್ಯಾಮಿಲಿ ಮೇಡಮ್. ಎಷ್ಟೊಂದು ಕೀ ಇದೆ, ಒಳ್ಳೆಯವನಿಗೆ ಇಷ್ಟೊಂದು ಕೀ ಹಾಕಿ ಮೇಡಮ್. ಚೆನ್ನಾಗಿ ಕೇಳಿ. ಏನ್ ಮೊಟ್ಟೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಮೇಡಮ್. ನನ್ನ ಲೈಫಲ್ಲಿ ಆ ತರದ ಮೂವಿ ನೋಡಿದೀನಿ, ಆದ್ರೆ ಈ ತರ ಆಗಿದ್ದನ್ನ ನೋಡೇ ಇಲ್ಲ ಮೇಡಮ್. ಆ ಟೈಪ್ ಮೂವಿ ಬಗ್ಗೆ ನನ್ನ ಹತ್ರನೇನಾ? ನಾಳೆ ಪ್ರೊಫೆಸರ್ ಮುಂದೆನೆ ಇಂಟರ್ವ್ಯೂ ನಡೆಯುತ್ತೆ. ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದ್ರೆ ನೀನ್ ಈ ಕಾಲೇಜಲ್ಲಿ ಕಂಟಿನ್ಯೂ ಮಾಡಬಹುದು. ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಸಿವಿಯರ್ ಆಕ್ಷನ್ ತಗೊಳುತ್ತೆ. ವಾಚ್ಮ್ಯಾನ್ ಹೇಳಿ ಮೇಡಮ್. ಇವರಿಬ್ರು ಇಲ್ಲೇ ಇರ್ಲಿ. ಓಕೆ ಮೇಡಮ್. ಇವನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿ. ಪೊಲೀಸಾ? ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್. ಇಷ್ಟು ಕೋಪದಲ್ಲೂ ತುಂಬಾ ಚೆನ್ನಾಗಿದ್ದೀರಾ. ಒಳ್ಳೆ ರೋಸ್ ಕಲರ್ ಮುಂಬೈ ಮಿಠಾಯಿ ತರ. ಐ ಲೈಕ್ ಇಟ್ ಮೇಡಮ್. ಕಮ್ ಆನ್. ತಮ್ಮ, ಏನ್ ಗುರು, ದುಡ್ಡು ಕೊಟ್ಟಿದೀವಿ ತಾನೆ? ಕೆಲ್ಸಕ್ಕೆ ಕೂತರ್ಬೇಡಿ. ಶುಗರ್ ಇದ್ಯಾ? ಇದೆ ತಮ್ಮ. ಇದ್ರೂ ಪರವಾಗಿಲ್ಲ, ಚಿಪ್ಕೊಂಡು ತಮ್ಮಂದಿರ ಬೇಗ ಹೋಗಿ. ಹೇಯ್, ಎಣ್ಣೆ ಹೊಡಿಬೇಕಾ ಅಥವಾ ನೀರ್ಗಾಗಿ ಹೊಡೆದಾಡ್ಬೇಕಾ? ಎಣ್ಣೆ ಹೊಡಿಯೋದ್ರೊಳಗಡೆ ದೆವ್ವ ಹೊಡಿತೋ? ಇಲ್ಲಡ, ನಾವ್ ಅಂದ್ಕೊಂಡಂಗ್ ಒಂದು ಆಗಲ್ಲ. ನನಗೆ MBBS ಪಟ್ಟ ಸಿಗಲ್ಲ. ಎಲ್ಲೋ ಇಟ್ಟಿದ್ದೀನಿ ಫೋನ್. ಇಷ್ಟೊತ್ತಲ್ಲಿ ಯಾರೋ. ಅಯ್ಯೋ, ನಿಮ್ಮ ಫೋನ್.
ಓಕೆ ಓಕೆ ಹೆಲ್ಪ್ ಲೈನಾ ಯೂಸ್ ಮಾಡ್ಕೋ. ಹಲೋ ಹೇಳಮ್ಮ. ಏನಪ್ಪ ಟಯರ್ಡ್ ಆಗಿ ಮಾತಾಡ್ತಿದ್ಯಾ? ಚೆನ್ನಾಗಿ ನೀರ್ ಕುಡಿಯಪ್ಪ, ಆಗ್ಲೇ ನಿನ್ಗೆ ನಿದ್ದೆ ಬರದೆ ಚೆನ್ನಾಗಿ ನೋಡ್ಕೊಂಡ್ ಬರೆಯಕ್ಕೆ ಎನರ್ಜಿ ಬರುತ್ತೆ. ಕುಡ್ದೆ ಬಿಸಿ ನೀರ್ ತಾನೇ ಕುಡಿತಿದ್ಯಾ? ಎಲ್ಲಾದ್ರೂ ಬೀರ್ ಕುಡ್ಕೊಂಡು ವಾಂತಿ ಮಾಡ್ಕೊಂಡು ಬಿದ್ದಿರ್ತಾನೆ. ನಿಮ್ಮಪ್ಪ ಎದ್ದೇ ಇದಾರೆ ಕಣೋ. ಏನಪ್ಪ ನಿನ್ ಪೇಪರ್ ಬರ್ದ್ ಮುಗಿಸಿದ್ಯಾ? ಇಲ್ಲ, ಸಿಕ್ಕಾಕೊಂಡೆ ಅಮ್ಮ. ಏನೋ ಸಿಕ್ಕಾಕೊಂಡೆ ಅಂತಿದ್ಯಾ? ನಾಳೆ ಏನು ಸ್ಪೆಷಲ್ ಎನ್ಕ್ವೈರಿ ಅಂತೆ. ಯಾಕೆ ಎನ್ಕ್ವೈರಿ ಇಟ್ಕೊಂಡಿದ್ದಾರೆ? ಒಬ್ಬ ಹುಡುಗನ್ಗೆ ಹಗಲಲ್ಲಿ ಎಕ್ಸಾಮ್ ಬರೆಯಕ್ ಆಗ್ಲಿಲ್ಲ, ರಾತ್ರಿ ಹೊತ್ತು ನೋಡ್ಕೊಂಡ್ ಬರೀತಿದ್ದಾನೆ. ಇದ್ರಲ್ಲಿ ಏನ್ ತಪ್ಪಿದೆ? ಆದ್ರೆ ಇಲ್ಲಿ ಕೇಸೇ ಬೇರೆ ಅಮ್ಮ. ನಾನ್ ನಾಳೆ ಅಲ್ಲಿಗೆ ಬರ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಅಮ್ಮ ಏನಪ್ಪಾ? ಗೊತ್ತಿದ್ರೆ ತಾನೇ ಹೇಳೋದು. ಇವನಿಗೆ ಗೊತ್ತಿಲ್ಲ. ಇವನ್ ಮೇಲೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಇನ್ಮೇಲೆ ಇವನನ್ನ ಕಾಪಾಡಕ್ಕೆ ಆಗಲ್ಲ. ಸೆಂಟ್ರಲ್ ಜೈಲಲ್ಲಿ ಹೋಗಿ ನೋಡಿ ಅಮ್ಮ. ಎಲ್ಲಿದ್ದೀರೋ ನೀವಿಬ್ರು ಈಗ? ಎಲ್ಲ ನಾವ್ ಅನ್ಕೊಳಕ್ ಆಗಲ್ಲ ಕಣ. ಏನೋ ಫ್ರೆಂಡ್ಶಿಪ್ ಮಾತಾಡೋದಲ್ದೆ ಅಮ್ಮನ ಹತ್ರ ನಾನ್ ಜೈಲಿಗೆ ಹೋಗ್ತೀನಿ ಅಂತೀಯಾ? ನೀನ್ ಇಲ್ಲೇ ಸಾಯಿಸ್ಬಿಟ್ಟೆ ಜೈಲಿಗೆ ಹೋಗ್ತೀನಿ ಕಣ. ಅವಾಗ ಎಲ್ಗ ಹೋಗ್ತೀಯಾ? ನಾನ್ ಹೇಳ್ದಲ್ಗೆ ತಾನೇ. ನೋಡ್ಕೊಂಡು ಸತ್ತೋಗ್ತೀಯಾ? ಹೋಗು. ಯಾರು ನೀನು? ಸೆಕ್ಯೂರಿಟಿನ ಬರಕ್ ಹೇಳ. ಸೆಕ್ಯೂರಿಟಿ ಸತ್ತೋಗ್ತೀಯಾ ಅಂತ ಹೇಳಿದ್ನಲ್ಲ. ಆಂಟಿ ಪ್ರೊಫೆಸರ್ಸ್ ಬಂದ್ರು, ಮಾತಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ನೀವೇ ತಾನೇ ಅವನ್ನ ಎನ್ಕ್ವೈರಿ ಮಾಡ್ತಿರೋದು? ಅವನ ಹತ್ರ ಪ್ರಶ್ನೆ ಕೇಳೋ ಮುಂಚೆ ಇದನ್ನ ಸ್ವಲ್ಪ ಹಾಕೊಂಡು ಕುಡೀರಿ. ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದೀನಿ. ಎಕ್ಸ್ಕ್ಯೂಸ್ ಮೀ, ಓದೋ ಹುಡುಗಂಗೆ ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಅಯ್ಯೋ ಏನಮ್ಮ ಹೀಗೆ ಹೇಳ್ಬಿಟ್ರಿ? ಅವ್ನ್ ನನ್ ಮಗನಮ್ಮ. ಇದು ಬ್ರಾಹ್ಮಿ ಎಲೆ ಜ್ಯೂಸು, ಅವ್ನ್ ಕುಡಿಯಲ್ಲ ಅಂತ ಕೂಲ್ ಡ್ರಿಂಕ್ಸ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಟಿದೀನಿ. ಇದು ಗೊತ್ತಿಲ್ಲದೆ ನೀವು ಮಕ್ಕಳಿಗೆ ಪಾಠ ಮಾಡಕ್ ಬಂದ್ಬಿಟ್ರಾ? ನಾನ್ ನಂಬಲ್ಲ. ನಿಮ್ ಡ್ರೆಸ್ ಒಡವೆ ನೋಡ್ತಿದ್ರೆ ಯಾವ್ದೋ ಮದ್ವೆಗೆ ಹೊರಟಿರೋ ಹಾಗೆ ಇದೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತೋರಿಸಿ ನಾನು ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ವಿ ಆರ್ ಹೈಲಿ ಎಜುಕೇಟೆಡ್ ಪ್ರೊಫೆಸರ್ಸ್ ಹಿಯರ್. ಸರ್ಟಿಫಿಕೇಟ್ ಆದ್ರೂ ತೋರಿಸಿ, ನನಗೆ ನಂಬಿಕೆ ಇಲ್ವಲ್ಲ. ಏನ್ ಮಾಡೋದು? ಸೆಕ್ಯೂರಿಟಿ ಇವ್ರು ಯಾರು? ಒಳಗಿದಾನಲ್ಲ ಹುಡುಗ, ಅವ್ರ ಅಮ್ಮ ಮೇಡಮ್. ಹೌದು. ಏನಮ್ಮ ನಮ್ಮನ್ನ ನೋಡಿದ್ರೆ ಮದ್ವೆಗ್ ಬಂದ್ರೆ ಹೆಂಗಸ್ರ ತರ ಇದೀವಾ? ಒಳಗೆ ನಿಮ್ ಮಗ ತಾನೇ ಇರೋದು. ಅವ್ನಿಗೆ ವಡೆ ಪಾಯಸ ತಿನ್ನಿಸ್ಬಿಟ್ಟು ಹೊರಗೆ ಕಳಿಸ್ತೀನಿ. ನೀವ್ ನನ್ಗೆ ಮೊಯ್ ಕೊಡಿ. ಅಲ್ಲಿವರೆಗೂ ತಗೊಳ್ಳಿ. ಈ ಜ್ಯೂಸ್ ಕುಡಿದು ತಣ್ಣಗ್ ವೇಟ್ ಮಾಡಿ. ಅಯ್ಯೋ, ಆತ್ರ ಪಟ್ಟು ತುಂಬಾ ಮಾತಾಡ್ಬಿಟ್ನಾ? ಓವರ್ ಆಗಿ ಮಾತಾಡ್ಬಿಟ್ರಿ. ಗುಡ್ ಮಾರ್ನಿಂಗ್ ಸರ್. ಅಮ್ಮ ಕೂತ್ಕೊಂಡೇ ಇದೆಯಾ? ಮರ್ಯಾದೆ ಗೊತ್ತಿಲ್ವಾ? ಸ್ವಲ್ಪ ಕೂಡ ರೆಸ್ಪೆಕ್ಟ್ ಇಲ್ಲ. ನಿನ್ ಮೇಲೆ ಏನ್ ಕಂಪ್ಲೇಂಟ್ ಇದೆ ಅಂತ ನಿನಗೆ ಗೊತ್ತಿದ್ಯಾ? ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಬರೀದಾನೆ, ಖಾಲಿ ವೈಟ್ ಶೀಟ್ ಕೊಟ್ಟು ರಾತ್ರಿ ಕಳ್ತನದಿಂದ ಬಂದು ಅದನ್ನು ಫಿಲ್ ಅಪ್ ಮಾಡೋದು. ಕಾಪಿ ಹೊಡಿಯೋದಕ್ಕೆ ಫಾಲೋಯಿಂಗ್ ಎ ನ್ಯೂ ಟೆಕ್ನಿಕ್. ಯು ಥಿಂಕ್ ವಿ ಆರ್ ಫೂಲ್ಸ್? ಸರ್ ನಾವು ಆತರ ಅನ್ಕೊಂಡಿಲ್ಲ ಸರ್. ಅರ್ಜುನ್, MBBS ಫುಲ್ ಫಾರ್ಮ್ ಏನು? ಗೊತ್ತಿಲ್ಲ ಅಂತ ಕಾಲಿಗೆ ಬಿದ್ಬಿಡೋ. ಮೊದ್ಲಿಂದಾನು ನಾವು ಕೇಳ್ತಿರೋ ಪ್ರಶ್ನೆಗೆ ಉತ್ತರನೇ ಕೊಡೋದಿಲ್ಲ ಅಂತಿದ್ದಾನೆ. ನನಗೇನೋ ಇವನೇ ಪೇಪರ್ನ ಬದಲಾಯಿಸಿದಾನೇನೋ ಅಂತ ಡೌಟ್ ಬರ್ತಿದೆ. ಲೆಟ್ ಮೀ ಆಸ್ಕ್ ಯು ಅ ಸಿಂಪಲ್ ಕ್ವೆಶ್ಚನ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಹ್ಯೂಮನ್ ಅನಾಟಮಿ? ಗುಡ್ ಮಾರ್ನಿಂಗ್ ಸರ್.
ಎನ್ಕ್ವೈರಿ ಮುಗಿಸ್ಕೊಳ್ಳೋಣ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಗೊತ್ತಾ ಗೊತ್ತಿಲ್ವಾ? ಕನ್ಫರ್ಮ್ ಆಗಿ ಇವನೇ. ಎಕ್ಸ್ಕ್ಯೂಸ್ ಮಿ ಸರ್, ನೀವು ಫಿಸಿಯಾಲಜಿ ಪ್ರೊಫೆಸರ್, ಅವರು ಬಯೋಕೆಮಿಸ್ಟ್ರಿ ಪ್ರೊಫೆಸರ್, ಇವರು ಪೇಥಾಲಜಿ ಪ್ರೊಫೆಸರ್, ಇವರು ಹ್ಯೂಮನ್ ಅನಾಟಮಿ ಪ್ರೊಫೆಸರ್. ಇವನ್ ಯಾಕೆ ಇಲ್ಲಿದ್ದಾನೆ? ಮೇಡಮ್, ಏನ್ ಕಳ್ಸಿರೋ ಡಾಕ್ಟ್ರು ನನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ಎನ್ಕ್ವೈರಿಯಲ್ಲಿ ಇವ್ರು ಯಾಕೆ? ಪ್ಲೀಸ್ ಸರ್. ಸಾರಿ ಮೇಡಮ್. ಸಾರಿ ಡಾಕ್ಟರ್, ನನ್ನ ಕ್ಯಾಬಿನಲ್ಲಿ ವೇಟ್ ಮಾಡಿ. ಸರ್, ಐ ವಿಲ್ ಕ್ಯಾಚ್ ಯು ಲೇಟರ್. ಓಕೆ. ಏಯ್, ಉತ್ತರ ಗೊತ್ತಿಲ್ಲ ಅಂತ ಎಷ್ಟು ನಾಟಕ ಆಡ್ತಿದ್ಯೋ. ಇವಾಗ ಹೇಳ್ತೀಯಾ? ಹೇಳು. ಅವನ ಕೈಯಲ್ಲಿ ಎಲ್ಲ ಹೇಳಕ್ಕಾಗುತ್ತೆ. The broad goal of teaching of undergraduate students in anatomy aims in providing comprehensive knowledge across microscopic sections of development of human body to provide basic understanding, clinical correlation of organs and structures involved in anatomical basis of the disease presentation, so that we could formulate correct treatment plans to treat the patients. It is also important to use the various models to study the disease pattern, which would also help us to understand basis and also find out the way means to treat the disease involved. ಅಂದ್ರೆ ನೈಟ್ ಎಲ್ಲ ಓದಿದ್ಯಾ? ನಾನು ಕುಡಿತಿದ್ದೆ. ಇಂಥ ಬ್ರಿಲಿಯಂಟ್ ಸ್ಟೂಡೆಂಟ್ ನ ತಪ್ಪಾಗಿ ತಿಳ್ಕೊಂಡಿದ್ರಲ್ಲ ಸರ್. ಆಂಟಿ, ನಿಮ್ ಮಗ ಸೂಪರ್ ಆಗಿ ಆನ್ಸರ್ ಮಾಡ್ದ. ನನ್ನ ಮಗನ ಇಲ್ವಲ್ಲ, ಬ್ರಾಹ್ಮಿಲೆ ಜ್ಯೂಸ್ ಕುಡಿದೆ ಅವ್ನು ಹೇಗೆ ಆನ್ಸರ್ ಮಾಡ್ತಿದ್ದಾನೆ? ಬುದ್ಧಿವಂತೆ ಮಗ ಬುದ್ಧಿವಂತರ ತರನೇ ಇರ್ತಾನೆ ಅಲ್ವಾ ಮುನೇಶ್ವರ? ನೆಕ್ಸ್ಟ್ ನಾನು ಕೇಳೋ ಕ್ವಶನ್ಗೆ ಅವನು ತಲೆನೇ ಸುತ್ತಬೇಕು, ನೋಡ್ತೀನಿ. ಯಾರ್ ಸರ್ ನನ್ ಸೊಂಟ ಗಿಂಡಿದ್ದು? ನಾನೇ ಮೇಡಮ್. ನಾನು ಯಾಕೆ ಹಾಗೆ ಗಿಲ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್. ಪ್ರೊಫೆಸರ್ ತರ ನಡ್ಕೊಳ್ಳಿ ಸರ್, ಪೊರ್ಕಿ ತರ ನಡ್ಕೊಳ್ಬೇಡಿ. ಸಾರಿ ಮೇಡಮ್. ಲೆಟ್ಸ್ ಕಮ್ ಬ್ಯಾಕ್ ಟು ದ ಕ್ವಶನ್ಸ್. ವಾಟ್ ಕೈಂಡ್ ಆಫ್ ಇದು ಮಾತ್ರ ನೆನ್ಪಿರ್ಬೇಕು. ನನಗೆ ಯಾವುದು ನೆನ್ಪಿಲ್ವೋ. ಹೌದು, ಅವನ್ ಉತ್ತರ ಏನೋ ಸರಿ ಕೊಟ್ಟ. ನಾವ್ಯಾಕೆ ಕೇಳಕ್ ಕೂತಿದೀವಿ? ತಮ್ಮ ನಿಂತ್ಕೋ. ನನಗೂ ನಿನಗೂ ಏನ್ ಸಮಸ್ಯೆ? ನನ್ನನ್ನು ಯಾಕೆ ಹೊರಗಡೆ ಹೋಗು ಅಂದೆ? ಎಲ್ಲಿದ್ದೀರ ನೀವು? ನೀವ್ ಬರ್ತೀರಾ ಅಂತಾನೆ ನಾನು ಬದುಕಿದ್ದೀನಿ. ಬೀರಯ್ಯ, ನೀ ನನಗೋಸ್ಕರ ಕಾದಿದ್ದು ಒಳ್ಳೇದೇ ಆಯ್ತು. ನಮ್ಗಾಗಿ ಎಷ್ಟು ಕಷ್ಟಪಟ್ರಿ ನೀವು. ಒಬ್ಬರನ್ನು ಬಿಡ್ಬೇಡ್ರಿ ಅಯ್ಯ, ಎಲ್ಲಾರನ್ನೂ ಸಾಯಿಸ್ಬಿಡ್ರಿ ಅಯ್ಯ. ಈ ದಿನನೇ ನಿಮ್ಮೆಲ್ಲರಿಗೂ ಸಾಯೋ ದಿನ. ಏಯ್, ಯಾರೋ ನೀನು? ಮೆಡಿಕಲ್ ಸ್ಟೂಡೆಂಟ್ ಇಲ್ಲ ಮಂತ್ರವಾದಿನ? ಕೇಳ್ತಾ ಇದ್ದಾನೆ ಯಾರೋ? ಇಲ್ಲಿ ನೋಡು, ಹೇಳು ಭಾಸ್ಕರ್. ದೆವ್ವ ಬಂದ್ಬಿಟ್ಟಿದೆ ಡಾಕ್ಟರ್. ಏನೋ
ಎಲ್ಲರನ್ನೂ ಸಾಯಿಸ್ಬಿಡ್ತು ನಾನ್ ಮಾತ್ರ ಉಳಿದಿದ್ದೀನಿ ನನಗೇನು ಮಾಡ್ಬೇಡ. ಭಾಸ್ಕರ್ ಏನ್ ನಡೀತಿದೆ ಅಲ್ಲಿ? Damn it. ಹೇಳೋದಿಲ್ವಾ? ಅಮ್ಮ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಬೇಡದೆ ಇರೋ ದೇವ್ರಿಲ್ಲ, ಕಾಪಾಡಿ ಅಮ್ಮ. ಹೇಳು. ಹೋಗು ಹೇಳು. ಈ ಬ್ರಹ್ಮೇಶ್ವರಿ ಹೇಳ್ತಾ ಇದ್ದೀನಿ, ಈ ದೇಹ ಬಿಟ್ಟು ಹೊರಟೋಗು. ಹೋಗೋದಿಲ್ಲ. ಉತ್ತರ ಕೊಡು. ತಗೊಳ್ಳಿ ಗುರುಜಿ. ಹೇಳು ಹೇಳು ಅಂದೆ. ನನ್ನೇನು ಹಾಕೊಂಡು ಸತ್ತೋದ ಮುತ್ತು ಕುಮಾರ್. ಬ್ರಹ್ಮೇಶ್ವರಿ ಹೇಳ್ತಾ ಇದ್ದೀನಿ, ಹೊರಟೋಗು. ಎಲ್ಲ ಹೋಗಲ್ಲ. ಹೋಗು ಅಂದೆ. ಬ್ರಹ್ಮೇಶ್ವರಿ ಬಾರ್ಗೆ ಸುಡ್ಗಾಡಲ್ಲಿ ಕಾಲೇಜ್ ಕಟ್ದೆ, ಈಗ ಕಾಲೇಜ್ ಸುಡ್ಗಾಡ ಕಾಣಿಸ್ತಿದ್ಯಾ? ಮಾತು ಕೇಳದೆ ಬಿ ಬ್ಲಾಕ್ ಓಪನ್ ಮಾಡ್ಬಿಟ್ಟೆ. 4 ಜನ ಸತ್ತೋದ್ರು, ನಿಮಗ್ ಟ್ರೈ ಮಾಡಿದೆ, ನೀವು ಸಿಕ್ಲಿಲ್ಲ. ನಿಮ್ ಶಿಷ್ಯ ದೆವ್ವನ್ ಹಿಡಿದ್ಬಿಟ್ಟೆ ಅಂತ ಹೇಳ್ದ. ಹಿಡ್ದಿದ್ದೇನೋ ನಿಜಾನೇ, ಆದ್ರೆ ಅದ್ ಹೇಗ್ ತಪ್ಪಿಸ್ಕೋತು ಅಂತ ಗೊತ್ತಿಲ್ಲ. ಈಗ ನಾನು ಏನ್ ಮಾಡ್ಬೇಕು? ಈ ಆವಿನ ತಗೊಂಡು ಹೋಗಿ ಮೊಳೆ ಹೊಡೆದು ಹೂತ. ಜೈ ಕಾಳಿ. ನಿನ್ಗೆ ಏನೂ ಆಗಿಲ್ಲ, ಈಗ ನೀನ್ ಹೋಗು. ಒಂದು ಗುರು ಆತ್ಮನ ಈ ಬ್ರಹ್ಮೇಶ್ವರಿ ಕಟ್ ಹಾಕಿದ್ರೆ ಅದು ಎಷ್ಟೇ ಜನ್ಮ ಆದ್ರೂ ಆಚೆ ಬರಕ್ಕಾಗಲ್ಲ. ನೀನ್ ಕಟ್ಟಾಕೋಕೆ ಇದು ಯಾವ್ದು ಆತ್ಮ ಅಲ್ಲ, ಇದು ಪ್ರೇತಾತ್ಮ. ನಿನ್ನ ಜಾಗಕ್ಕೆ ಹೇಗ್ ಬಂತು ಅಂತ ನನಗೆ ಗೊತ್ತು, ಅದನ್ನ ಹುಡುಕಿ ತೋರಿಸ್ತೀನಿ. ನಿನ್ ಕೈಯಲ್ಲ ಆದ್ರೆ ಹುಡುಕಿ ತೋರಿಸು. ಯಾರಿಗೆ ಕಾಫಿ? ನನಗ. ನಿನ್ಗೆಲ್ಲ ಕಾಫಿ ಕೊಟ್ರೆ ಪ್ರೆಷರ್ ಆಗಿ ಟಿಕೆಟ್ ತಗೊಂಡ್ ಮೇಲಕ್ಕೆ ಹೋಗ್ಬಿಡ್ತೀಯ. ನನ್ ಮಗನ್ಗೆ ಕಡೆ. ಮಗುನ ಇಷ್ಟು ದಿನ ಏನಕ್ಕೂ ಲಾಯಕ್ಕಿಲ್ಲ ಅಂತ ಹೇಳಿದವರು ಈಗೇನೋ ದಿಢೀರ್ ಅಂತ ಅಕ್ರೆ. ಏನ್ ಮಾಡೋದು, ಇಲ್ಲಿವರೆಗೂ ಹಾಗೇನೆ ಇದೆ. ಆದ್ರೆ ಒಬ್ಬ ಬಿಲಿಗೇಟ್ ಸುಟ್ಟಿದ್ದಾನೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅದಕ್ಕೇನೆ ಫಿಲ್ಟರ್ ಕಾಫಿ ಮಾಡ್ಕೊಂಡು ನನ್ ಮಗನ ಕೊಟ್ಟು ಕಾಂಪ್ರಮೈಸ್ ಆಗೋಕ್ ಹೋಗ್ತಾ ಇದೀನಿ. ಇಷ್ಟೊಂದ್ ದೊಡ್ಡ ಸಾಧನೆ ಮಾಡ್ಬಿಟ್ಟು ಏನು ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಒಂಟಿಯಾಗಿ ಕೂತ್ಕೊಂಡಿದ್ದಾನೆ ಪಾಪ ನನ್ ಮಗ. ಕಂದ ಎಲ್ಲ ಕೇಳಿಸ್ಕೊಂಡಪ್ಪ. ನೆನ್ನೆ ಕಾಲೇಜಲ್ಲಿ ಕೇಳಿರೋ ಪ್ರಶ್ನೆ ಕೇಳ್ದೇ ಇರೋ ಪ್ರಶ್ನೆಗೆಲ್ಲ ನೀನು ಉತ್ತರ ಕೊಟ್ಟಲ್ಲ. ಪ್ರೊಫೆಸರ್ ಹೆಚ್ಚೋಡಿ ಮೆರವಣಿಗೆ ಮಾಡ್ಕೊಂಡೋಗಿ ನಿನಗೆ ಹಾರ ಹಾಕದ್ರಂತೆ. ನಿನ್ಗೆ ಇಲ್ಲಿವರೆಗೂ ಬೈದಿರೋದನ್ನ ನೆನ್ಸ್ಕೊಂಡು ಈ ಅಪ್ಪನ್ ಮನ್ಸಿಗೆ ಗಿಲ್ಟಿ ಕಾಡ್ತಾ ಇದೆಯಪ್ಪ. ಹೋಗೋ. ಯಾಕಪ್ಪ ಕೋಪದಲ್ಲಿದ್ಯಾ? ಹೋಗೋ ಒಳಗೆ. ಇದು ಕೇಳೋದಕ್ಕೆ ಚೆನ್ನಾಗಿಲ್ಲಪ್ಪ. ನೀನ್ ಕಾಫಿ ಕುಡಿ, ಆಮೇಲೆ ನಾನು ಆಚೆ ಹೋಗ್ತೀನಿ. ಕುಡ್ದಾಯ್ತು. ಕುಡ್ದಾಯ್ ಏನಪ್ಪ ಇದು? ಕಾಫಿ ಕಪ್ ಇಲ್ಲೇ ಇದೆ, ಕುಡಿಬೇಕಾಗಿರೋ ಬಾಯಿ ಅಲ್ಲಿದೆ. ವೈಫೈ ಹೋಗಿ ಬಾಯ್ಫೈಯಾ? ಹೌ ಇಟ್ ಇಸ್ ಪಾಸಿಬಲ್? ಎಷ್ಟೊಂದು ಸಾಧನೆ ಮಾಡಕ್ ಹೊರಟಿರೋ ಮಗ ಏರಲ್ಲೇ ಬಂದು ಕುಡ್ದಿರ್ಬೇಕು. ಥ್ಯಾಂಕ್ ಗಾಡ್. ಇವನಿದೆ ಟೆಕ್ನಿಕಲ್ ಮುಂದೆ ಹೋಗ್ತಾ ಇದ್ರೆ ಮನೆ ಬಾಗಿಲು ಮುಂದೆನೆ ಮೆಟ್ರೋ ಬಂದ್ಬಿಡುತ್ತೆ. ಬ್ರಹ್ಮೇಶ್ವರಿ, ಯಾರೋ ನನ್ ಕರೀತಿದ್ದಾರೆ, ಹಿಂದಕ್ಕೆ ಹೋಗ್ಬಿಡೋಣ. ಹಿಂದೆ ತಿರುಗಿ ನೋಡ್ಬೇಡ. ನಮ್ಮ ಸುತ್ತ ಇರೋ ಗಾಳಿಲಿ ದುರಾತ್ಮಗಳು ಸೇರ್ಕೊಂಡಿದೆ. ಅವುಗಳ ಧ್ವನಿ ಬದಲಾಯಿಸಿ ನಿನ್ನ ಕೂಗ್ತಿರೋದು. ತಿರುಗಿ ನೋಡಿದ್ಯೋ ಸತ್ ಹೋಗ್ತ್ಯ. ಬ್ರಹ್ಮೇಶ್ವರಿ, ಇದು ನೋಡು. ಗೊತ್ತಾಯ್ತು, ನನ್ನ ಮಂತ್ರ ಶಕ್ತಿಯಿಂದ ಇವಳ ದೇಹ ಮಣ್ಣಲ್ಲಿ ಮಣ್ಣಾಗಿ ನಾಶ ಆಗೋಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ಪ್ರೇತಾತ್ಮ ನಾಶ ಆಗದೆ ಹೊರಗ್ ಬಂದಿದೆ. ರಕ್ತ ಇನ್ನು ಬಿಸಿ ಆಗಿದೆ, ನೋಡಿದ್ಯಾ? ಓದೋ ತಿಂದಿದ್ದು ನಾನು. ಇವನ್ ಯಾಕಪ್ಪ ಹಿಂಗ್ ಉಸಿರು ಬಿಡ್ತಾವನೆ? ಏನು ಮಾಡ್ಕೊಂಡ್ಬಿಟ್ಯಾ? ಏನಾದ್ರೂ ಹೇಳಿದ್ಯಾ ನಿಮ್ನ? ಅಲ್ಲಿ ನಮ್ಮ
ಎಸ್ಕೇಪ್ ಆಗ್ಬಿಡೋಣ ಯಜಮಾನ್ರೆ. ಸಿಗದ ಹಾಕ್ಬಿಡ್ತೀನಿ. ಒಳ್ಳೆ ನೀರಲ್ಲಿ ಸ್ನಾನ ಮಾಡಿ ಮತ್ತೆ ಬರ್ತೀನಿ, ಆಮೇಲೆ ಉಳಿರುತ್ತೆ. ಈ ಪ್ರೇತಾತ್ಮ ಯಾರ ದೇಹದಲ್ಲಿ ಸೇರ್ಕೊಂಡಿದೆ ಅಂತ ನಾವು ಕಂಡು ಹಿಡಿಬೇಕು. ನನ್ನ ಯಾರಾದ್ರೂ ಹುಡುಕಿದ್ರೆ ಸತ್ತು ಹೋಗ್ತೀರಾ. ಹಿಡಿದು ತೋರಿಸ್ತೀನಿ. ನಾನು ಸ್ವಲ್ಪ ದಿನದಿಂದ ನೋಡ್ತಾನೆ ಇದೀನಿ ನಿನ್ನ. ಒಂಥರ ಆಡ್ತಿದ್ಯಲ್ಲ, ಏನೋ ನಿನ್ ಸಮಸ್ಯೆ? ಓಂ ಕಾಳಿ ಶ್ರೀ ಕಾಳಿ ಹ್ರೀಂ ಕಾಳಿ ಹ್ರೀಂ ಕಾಳಿ ಓಂ ಕಾಳಿ ಮಹಾಕಾಳಿ ಶ್ರೀ ಕಾಳಿ ಮಹಾಕಾಳಿ ಅಮ್ಮ. ಅಯ್ಯೋ, ಈ ಮಂತ್ರದ ನಿಂಬೆ ಹಣ್ಣು ಆ ಪ್ರೇತಾತ್ಮ ಯಾರ ದೇಹದಲ್ಲಿದೆ ಅಂತ ತೋರಿಸಿ ಕೊಡುತ್ತೆ. ಅವಳು ಫೋನ್ ಮಾಡಿದ್ರೆ ತೆಗಿತಿಲ್ವಂತಲ್ಲ, ಅವಳು ಕೇಳಿದ್ನೆ ಕೇಳಿ ನನ್ನ ತಲೆ ತಿಂತಿದ್ದಾಳೋ. ನಾನು ಏನಂತ ಹೇಳಿ? ಎದುರುಗಡೆ ಯಾರೇ ಬಂದ್ರು ತೋರ್ಸು. ಹೋಗೋ. ನಾನು ಹೋಗ್ತೀನಿ, ನೀನ್ ಹೇಳ್ಬಿಟ್ಟು ಹೋಗೋ. ಅರ್ಜುನ್ ಅರ್ಜುನ್ ಮಾತಾಡು. ನೀನೇ ಮಾತಾಡು. ನನ್ ಮೇಲ್ ಕೋಪನಾ? ಹುಡ್ಗಿ ಹುಡ್ಗನ್ನ ಅವಳಗೋಳೆ ಇಷ್ಟಪಟ್ರೆ ಅದ್ ಚೀಪ ನಿನ್ಗೆ? ಅಥವಾ ನಿಮ್ಮನ್ ಅಲ್ಲಿಯಾಗ್ಬಿಟ್ಟು ಲಾಸ್ಟ್ ಅಲ್ಲಿ ಐ ಲವ್ ಯು ಹೇಳಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಹೇಳು ಅರ್ಜುನ್? ಸುಮ್ನೆ ನನ್ನ ವಿಷಯಕ್ಕೆ ಬಂದ್ರೆ ಸತ್ತೋಗ್ತೀಯಾ? ಅರ್ಜುನ್ ಅರ್ಜುನ್ ನಾನ್ ಮಾತಾಡ್ತಾನೆ ಇದೀನಿ, ನೀನು ಹೇಳ್ದೆ ತಾನೆ? ಅರ್ಜುನ್ ಮಗನೇ, ಏನೋ ಇದು ಸೂಟ್ ಕೇಸ್ ಎಲ್ಲ ಹಿಡ್ಕೊಂಡು ಕಾಲೇಜಿಗೆ ಹೊರಟಿದ್ಯಲ್ಲೋ? ಕಾಲೇಜಲ್ಲಿ ಕಲ್ಚರಲ್ಸ್, ಎಕ್ಸಾಮ್ ಮುಗಿಯೋವರೆಗೂ ಹಾಸ್ಟೆಲ್ ಅಲ್ಲೇ ಇದ್ದು ಓದ್ತೀನಿ. ಅಯ್ಯೋ ಏನ್ರಿ? ಇಲ್ಲಿ ಬನ್ನಿ. ಇಲ್ಲಿ ಏನು? ನಮ್ ಮಗ ಹಾಸ್ಟೆಲ್ಗೆ ಹೋಗಿ ಓದ್ತೀನಿ ಅಂತಿದ್ದಾನೆ. ಓದ್ಲಿ ಬಿಡು, ಅವನ್ ಬುದ್ಧಿ ಬೆಂಚ್ ಕಾರ್ ರೇಂಜ್ ಅಲ್ಲಿ ಹೋಗ್ತಿದೆ. ನೀನ್ ಯಾಕೆ ಸ್ಪೀಡ್ ಬ್ರೇಕರ್ ಆಗಿ ತಡೀತಾ ಇದೀಯಾ? ಇಲ್ಲಿ ನೋಡು, ಅವನು ಕಾಲೇಜಲ್ಲಿ ಪ್ರೊಫೆಸರ್ ಮೆರವಣಿಗೆ ಮಾಡೋ ರೇಂಜ್ ಅಲ್ಲಿ ಆನ್ಸರ್ ಮಾಡಿದಾನೆ. ನಾಡೆ ಮೆರವಣಿಗೆ ಮಾಡ್ಬೇಕು, ಆ ರೀತಿ ಸಾಧನೆ ಮಾಡ್ತಾನೆ. ಮಾಡ್ಲಿ ಅದೆಲ್ಲ ಮನೇಲಿ ಇದ್ಕೊಂಡ್ ಮಾಡ್ಲಿ. ನಮ್ಗಿರೋದು ಒಬ್ನೇ ಮಗ ಅಲ್ವೇನ್ರಿ? ಒಬ್ನೇ ಮಗ ಅಂತ ನಿನ್ ಪಕ್ಕದಲ್ಲೇ ಕೂರ್ಸ್ಕೊಂಡು ತಿನ್ನಿಸ್ತಾ ಇರೋ. ಅವನಿಗೆ ಬೇಕಾಗಿರೋದು ಪ್ರೈವಸಿ. ಆಗ್ಲೇನೆ ಮೆಡಿಟೇಷನ್ ಒಳಗಡೆ ಡೆಡಿಕೇಟ್ ಮಾಡಿ ಅಚೀವ್ ಮಾಡೋದಕ್ಕಾಗೋದು. ಅದನ್ನೇ ಮನೇಲಿ ಇದ್ಕೊಂಡ್ ಮಾಡ್ಬೋದಲ್ವಾ? ನೀನ್ ಏನ್ ಹೇಳಿದ್ರು ತಪ್ಪಾಗುತ್ತೆ, ಅವ್ನ್ ಏನ್ ಮಾಡಿದ್ರು ಸರಿಯಾಗಿರುತ್ತೆ. ನೀನ್ ಹೋಗು ಕಂದ. ವಾಟ್ ಎ ವಾಕ್ ಸ್ಟೈಲ್. ರೀ ನೋಡ್ರಿ, ಅಲ್ಲಿ ಹಣೆಗ್ ಬೊಟ್ಟಿಟ್ಕೊಂಡು ಕಾಲಲ್ಲಿ ಗೆಜ್ಜೆ ಹಾಕೊಂಡು ನನ್ ಚಪ್ಲಿ ಹಾಕೊಂಡು ಹೋಗ್ತಿದ್ದಾನೆ. ಏಯ್, ಕಾಲೇಜಲ್ಲಿ ಕಲ್ಚರಲ್ ಕಾಂಪಿಟೇಷನ್ ಅಂತ ಹೇಳ್ದ ತಾನೆ, ಡ್ಯಾನ್ಸ್ ಆಡ್ತಾನೆ ಅನ್ಸುತ್ತೆ. ರಿಹರ್ಸಲ್ ಇಲ್ಲಿಂದನೇ ಶುರು ಮಾಡಿದಾನೆ. ನಿನ್ಗೆ ಅರ್ಥ ಆಗೋಲ್ಲ. ಗುಡ್ ಮಾರ್ನಿಂಗ್ ತಮ್ಮಯ್ಯ. ಸೂಪರ್. ನಿಮ್ಮ ಕಾಸ್ಟ್ಯೂಮು ಅದ್ಭುತವಾಗಿದೆ. ಆದ್ರೆ ನೀವು ಬರುವಾಗ ಜಲ್ ಜಲ್ ಅಂತ ಶಬ್ದ ಬಂತು. ಅದು ಅದ್ಭುತವಾಗಿದೆ. ಜಲ್ ಜಲ್. ಊಟ ಮಾಡಿ, ಚೆನ್ನಾಗಿ ಹೊಟ್ಟೆ ತುಂಬಾ ಮಾಡಿ. ತಮ್ಮ ದೆವ್ವ ಆದ್ರು ನಮ್ಮೇಲೆ ಎಷ್ಟು ಕರುಣೆ ನೋಡಿದ್ರ. ಬನ್ನಿ ಊಟ ಮಾಡೋಣ. ಅಯ್ಯೋ ಮೂದೇವಿ, ಎಲ್ರಿಗೂ ಟಾರ್ಚರ್ ಕೊಡ್ತೀನಿ, ತಿಂದು ಆರಾಮಾಗಿರಿ ಅಂತ ಸಿಂಬಾಲಿಕ್ ಆಗಿ ಹೇಳ್ತಾವನೆ. ಇಷ್ಟು ಅರ್ಥ ಆಗಲ್ಲ. ಯಾರೋ ನೀವು ದನ ಕಾಯರ್ ತರ ಕಾಣ್ತಾ ಇದ್ದೀರಾ? ತೋರಿಸ್ತೀವಿರೋ. ಇನ್ನು ನಿನ್ ಆತ್ಮಕ್ ಶಾಂತಿ ಸಿಕ್ಕಿಲ್ವಾ? ಅಯ್ಯೋ ನಂಗಿನ್ನು ಶಾಂತಿ ಮೂರ್ತನೆ ಆಗಿಲ್ಲ. ಯಾರ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ಪೂಜೆಲಿ ಇಟ್ಟಿರೋ ಈ ನಿಂಬೆ ಹಣ್ಣು ಸುಳ್ಳು ಹೇಳೋದಿಲ್ಲ ಕಣ. ನಿಲ್ಸಿ. ನಾನು ಅವಾಗಿಂದ ಅದ್ದೇ ಹೇಳ್ತಿದ್ರಿ ಜಡೆ ಅಕ್ಕ. ನನ್ನ ಕೈಯಿಂದ ಯಾವ ಪ್ರೇತಾತ್ಮನ ತಪ್ಪಿಸ್ಕೊಳಕ್ ಆಗಲ್ಲ. ನೀನ ಇಲ್ಲ, ಇವನನ್ನ ಕೆಳಗಿಲ್ಸೆ. ಇದನ್ನೇ ನಾನು 1 ಗಂಟೆಯಿಂದ ಹೇಳ್ತಾ ಇದ್ದೀನಿ. ಏನೋ ಮೆಡಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಖರ್ಚು ಉಳಿತು. ಅದೇ ಬೇರೆಯವನಾಗಿದ್ರೆ ಎಷ್ಟು ಖರ್ಚಾಗೋದು? ಖರ್ಚು ನೋಡ್ಕೊಂಡು ಹೊಡಿರೋ.
ಚೆನ್ನಾಗಿದೆಯಾ? ಒಬ್ಳು ಹುಡುಗಿ ಮೇಕಪ್ ಹಚ್ಕೊಳ್ಳೋದನ್ನ ನೋಡ್ತಿದ್ದೀರಾ? ಬುದ್ಧಿ ಇಲ್ಲ? ನಿನ್ನೊಳಗೆ ನಾ ದೆವ್ವ ಇರೋದು? ನಾನು ಒಳಗಡೆನೆ ಇದ್ದೀನಿ ಅಂತ ಕಂಡಿಡ್ತೀಯಾ? ಹೌದು. ಬಾರೋ. ಯಾಕೆ? ನಾಲ್ಕು 8 ನಾನು ಯಮನು ನನ್ನ ಮುಟ್ಟಿ ಬಿಟ್ಟು ಇಡ್ತೀಯೇನೋ ಬೊಟ್ಟು. ಇಡ್ಲೇನ್ರೋ ನಿಮ್ಮ ಮನೆಗೆ ಬೊಟ್ಟು. ನನ್ನ ಹೊಡಿಯೋಕ್ ಬಂದ್ರಾ? ಇಲ್ಲ ಇಲ್ಲ, ಇಡ್ತೀನಿ ಕಣ್ರೋ ಬೊಟ್ಟು. ಕಾಳಿ ಮಹಾಕಾಳಿ ಶ್ರೀ ಕಾಳಿ ಹ್ರೀಂ ಕಾಳಿ ಓಂ ಕಾಳಿ. ಪೂಜೆ ಮುಗಿಯೋವರೆಗೂ ಯಾರನ್ನು ಒಳಗ್ ಬಿಡಬೇಡ. ಓಕೆ ಸರ್. ಯಾರೋ ನೀವು ದಿಢೀರ್ ಅಂತ ಬಂದು ನಿಂತ್ಕೊಂಡಿದ್ದೀರಾ? ಯಾರ ದೇಹದಲ್ಲಿ ಆತ್ಮ ಇದೆ ಅಂತ ಬ್ರಹ್ಮೇಶ್ವರಿ ಅವರು ಫಾಲೋ ಮಾಡಕ್ ಹೇಳಿದ್ರು. ಕಂಡಿಡ್ದು ನಾಶ ಮಾಡಿದ್ವಿ. ಅಬ್ಬಾ, ಈಗ ತಾನೇ ಮೈಂಡ್ ಫ್ರೀ ಆಯ್ತು. ಸೂಪರ್ ಕಣೋ, ಸೂಪರ್. ತಗೋ ಹಾಕೋ. ಏನೋ ಇದು ಕೆಳಗೆ ಬಿದ್ದೋಯ್ತು. ಸತ್ತೋಗಿರೋ ಆತ್ಮಕ್ಕೆ ಕತ್ತಿರಲ್ಲ ಡಿ. ಬ್ರಹ್ಮೇಶ್ವರಿ, ಬ್ರಹ್ಮೇಶ್ವರಿ ಕಾಪಾಡೋ, ಕಾಪಾಡೋ. ದುಷ್ಟ ಶಕ್ತಿಯೇ ನಿಲ್ಲು. ನಿನ್ನ ಜೊತೆಯಲ್ಲಿರೋರ್ನೆ ಕೊಂದು ಅವರನ್ನೇ ಪ್ರೇತಾತ್ಮವಾಗಿ ಮಾಡಿ ನಿನ್ನ ಮೇಲೆ ಬಿಟ್ಟಿದ್ದಾನೆ ಅಂದ್ರೆ ಓ ನೀನ್ ಎಂಥ ದುಷ್ಟ ರಾಕ್ಷಸ ಪ್ರೇತಾತ್ಮ ಆಗಿರ್ಬೇಕು. ನನಗಿಂತ ದೊಡ್ಡ ಬುಕ್ ಓದ್ತಾವನಲ್ಲ ಇವನು. ಏಯ್, ಏನೋ 3rd ಇಯರ್ ಬುಕ್ ಓದ್ತಾ ಇದ್ಯಾ? ಹೌದು. ಏನು? ಹೌದಾ? ಓಂ ಕಾಳಿ ಶ್ರೀ ಕಾಳಿ ಮಹಾಕಾಳಿ ಹ್ರೀಂ ಕಾಳಿ ಓಂ. ಏಯ್, ನಿಂಗೇನಾದ್ರೂ ದೆವ್ವ ಗಿವ್ವ ಮೆಟ್ಕೊಂಡಿದ್ಯಾ? ಓಂ ಕಾಳಿ ಶ್ರೀ ಕಾಳಿ ಮಹಾಕಾಳಿ ಹ್ರೀಂ ಕಾಳಿ ಓಂ ಕಾಳಿ. ಮಂತ್ರನ ನಿಲ್ಲಿಸ್ಬೇಡಿ. ಜೈ ಕಾಳಿ. ನನಗೆ ತೊಂದರೆ ಮಾಡ್ತೀಯಾ? ನನಗೆ ತೊಂದರೆ ಕೊಟ್ಟು ನಿನ್ನ ದೇಹದ ಸುಟ್ಟು ಹಾಕ್ತೀನಿ. ಓಂ ಕಾಳಿ ಶ್ರೀ ಕಾಳಿ ಮಹಾಕಾಳಿ ಓಂ ಕಾಳಿ ಹ್ರೀಂ ಕಾಳಿ ಶ್ರೀ ಕಾಳಿ. ನನ್ನ ಬಿಟ್ಬಿಡು. ಅರ್ಜುನ್, ಏನಾಯ್ತು? ಮಹಾಕಾಳಿ
ಎಷ್ಟೋ ವರ್ಷಗಳಿಂದ ಇದ್ದ ದೇಹ ಇವತ್ತು ಸುಟ್ಟೋಯ್ತು. ಇನ್ನು ಈ ಪ್ರೇತಾತ್ಮ ಕಾಲೇಜಲ್ಲಿ ಯಾವುದೋ ಒಂದು ದೇಹದಲ್ಲಿ ಖಂಡಿತ ಇರುತ್ತೆ. ಇಡೀ ಕಾಲೇಜನ್ನ ನನ್ನ ಮಂತ್ರ ಶಕ್ತಿಯಿಂದ ದಿಗ್ಬಂಧನ ಹಾಕಿದ್ದೀನಿ. ಇನ್ನ ಆ ಆತ್ಮ ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮೀನ್ ತಿನ್ನದ, ಚಿಕನ್ ತಿನ್ನದ, ಮಟನ್ ತಿನ್ನದ. ಬ್ರದರ್, ಕೋಳಿನ ಪಕ್ಕದಲ್ಲಿ ಮಲಗಿಸಿ. ಸಾಂಬಾರ್ ವಾಸನೆ ಸೂಪರ್ ಆಗಿದ್ದಂಗೈತೆ. ಎಲ್ಲ ಅಡಿಗೆ ನಾನೇ ಮಾಡಿದ್ದು. ಹೋಗಿ ರಕ್ತದ ಫ್ರೈ ತಗೊಂಡ್ಬರ್ತೀನಿ. ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಏನ್ ಅನ್ಸುತ್ತೆ? ಮೈಂಡ್ ಸ್ಪೀಕ್ ನ ಸ್ಟಡಿ ಮಾಡೋಕ್ ಟೈಮ್ ಇಲ್ಲ. ಏನಿದ್ರು ಸ್ಟ್ರೈಟ್ ಆಗ ನಮ್ಮ ಊರಲ್ಲಿ ಯಾವನಾದ್ರೂ ಸತ್ತೋದ್ರೆ ಅವನಿಗೆ ಬಾಳೆ ಎಲೆಯಲ್ಲಿ ಎಡೆ ಇಡ್ತಾರಲ್ಲ, ಹಂಗಿಲ್ವಾ ಇದು? ಬಾಗಿ ಹಸಿರು ಎಷ್ಟು ವರ್ಷದ ಹಸುವ ಇವರಿಗೆ. ಮುಳ್ಳು ಗಂಟ್ಲಲ್ಲಿ ಸಿಗಾಕೊಂತ. ಆ ಕಡೆ ಏನು ನಡಿ, ಎಸ್ಕೇಪ್ ಆಗ್ಬಿಡದ. ಯಜಮಾನ್ರೆ ಬೇಗ ಬನ್ನಿ, ಓಡೋಗೋಣ. ಯಾಕೆ ಓಡ್ತಿದ್ದೀರಾ? ಅಯ್ಯೋ, ನಮ್ ಹೊಟ್ಟೆ ಸರಿ ಇಲ್ಲಮ್ಮ. ಅದೇನು ನಿಮ್ಮಿಬ್ರಿಗೂ ಅವಳಿ ಜೋಳಿ ತರ ಒಂದೇ ಸಲ ಹೊಟ್ಟೆ ತೋರಿಸ್ತಾ ಇದೆ? ನನ್ನ ಅಡಿಗೆ ಅಷ್ಟು ಬೇಗ ಜೀವನ ಆಗ್ಬಿಟ್ಟಿದ್ಯಾ? ಸರಿ, ಹೋಗಿ ಬೇಗ. ಅಯ್ಯೋ, ಏನಪ್ಪಾ 2 ದಿನಕ್ಕೆ ವಾಪಸ್ ಬಂದ್ಬಿಟ್ಟೆ? ಅಮ್ಮನ್ ನೋಡ್ದೆ ಇರಕ್ಕಾಗ್ಲಿಲ್ಲ ಅಲ್ವಾ? ಕಾಲೇಜಲ್ಲಿ ಗಲಾಟೆ, ಡೀನ್ ನ ಸಾಯಿಸ್ಬಿಟ್ರು. ಅಯ್ಯಯ್ಯೋ, ಏನೋ ಕಾಲೇಜಲ್ಲಿ ಗಲಾಟೆನಾ? ಡೀನ್ ನ ಸಾಯಿಸ್ಬಿಟ್ರಾ? ಡೀನ್ ನ ಬೇರೆ ಯಾರು ಸಾಯಿಸಿರಲ್ವೋ, ಇವನೇ ಹೊಡೆದು ಸಾಯಿಸಿರ್ತಾನೆ. ಯಜಮಾನ್ರೆ, ಹೌದು ಕಣ. ಅವನೇನೋ ಕ್ವಶನ್ ಕೇಳಿರ್ತಾನೆ, ಇವನ್ ತಲೆ ಹೊಡೆದು ಸಾಯಿಸಿರ್ತಾನೆ. ದೆವ್ವ ಒಳ್ಳೆ ಮೂಡಲ್ ಮೇಲೋಗಿದೆ. ಅದು ವಾಪಸ್ ಬರೋಷ್ಟರಲ್ಲಿ ಊಟ ಮಾಡ್ಬಿಡೋಣ ಕಣೋ. ದೆವ್ವದ್ಮೇಲೆ ಯಾವ್ದಕ್ಕೊಂದು ಕಣ್ಣಿಟ್ಟಿರ್ಬೇಕು. ಯಜಮಾನ್ರೆ, ಮುಟ್ಟೋಕ್ ಮುಂಚೆನೆ ಎಲ್ಲ ಮುಗ್ಸೋಗ್ಬಿಟ್ಟವನಲ್ಲ. ಅಮ್ಮ, ಬಾರೋ. ಡೀನ್ ಸತ್ತೋದ ಕಾಲೇಜಿಗೆ ಲೀವ್ ಅಂತ ಹೇಳದ್ ನಾವು. ಅವನಿನ್ನು ಸತ್ತೇ ಇಲ್ಲ, ಕಲ್ಗೊಂಡೆ ತರ ಕೂತವನೆ. ಇವನೇ ಕ್ಲಾಸಿಗೆ ಹೋಗ್ದೇನೆ ಡೀನ್ ಸತ್ತೋದ ಅಂತ ಹೇಳ್ಕೊಂಡ್ ತಿರುಗ್ತಾವನೆ. ಇವನ್ ತಲೆ ಒಳಗಡೆ ಏನೋ ಓಡ್ತಾ ಇದೆ ಅನ್ಸುತ್ತೆ ಅಮ್ಮ. ಇವನು ಹುಡುಗ ಆಗಿದ್ದು ಹುಡುಗಿ ತರ ಆಡ್ತಾ ಇದ್ದಾನಮ್ಮ. ನಾನು ಹೇಳಿದ್ರೆ ನಿಂಗ್ ನಂಬಲ್ಲ. ನೆಕ್ಲೆಸ್ ನ ನೋಡ್ತಾನೆ, ನೇಲ್ ಪಾಲಿಶ್ ನ ಹಾಕ್ತಾನೆ, ಒಬ್ಬೊಬ್ನೇ ಮಾತಾಡ್ತಾನೆ, ಕುಸು ಕುಸು ನಗ್ತಾನೆ. ಇವನ್ ಬ್ಯಾಗಲ್ಲಿ ಏನು ಈ ಸೀರೆ? ಯಾವ್ದು? ನನ್ ಸೀರೆ ತರ್ಲೆ. ಅಮ್ಮನ್ ನೆನ್ಪಿಗೋಸ್ಕರ ಎತ್ಕೊಂಡು ಹೋಗಿದ್ದಾನ್ ಕಣೋ. ಹಾಸ್ಟೆಲ್ ಅಲ್ಲಿ ಇದ್ನಲ್ಲ, ಇದೊಂದ್ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾನೆ. ಜಾಗ ಬಿಡ. ಬಂದಿದ್ಯಲ್ಲ, ಅವ್ನ್ ಗಂಡ್ಸಿಂದ ಹೆಂಗ್ ಸಾಕ್ತಾನೆ ಅಂತ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ತಲೆ ಕೆಡ್ಸ್ಕೊಳ್ತಾ ಹೋಗ್ತಾ ಇದ್ಯಾ? ಏನೇ ಅಮ್ಮ, ಏನೋ ಕೆಟ್ಟ ವಾಸನೆ ಬರ್ತಿದೆ. ಅಯ್ಯೋ, ಕೆಟ್ಟ ವಾಸನೆ ಅಲ್ಲಮ್ಮ, ಇದು ಈ ಮೊಟ್ಟೆ ವಾಸನೆ. ಲಂಗ ಎಲ್ಲಿ? ಲಂಗ ಬೇಕಾ? ನಾನ್ ತಂದ್ಕೊಡ್ಲಾ? ನೈಟಿನಮ್ಮ. ಲಂಗ ಕಡೆ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ಏನೋ ದೆವ್ವ ನಮ್ ರೂಮಲ್ಲೇ ಹಾಡು ಹೇಳ್ಕೊಂಡು ಓಡಾಡ್ತಾ ಐತೆ. ಅದು ದೆವ್ವ ಅಲ್ಲ ಕಣ, ನಾನ್ ಆಡಿದ್ದು. ನನಗೆ ಭಯ ಆಗ್ತಿದೆ, ತುಂಬಾ ಭಯ ಆಗ್ತಿದೆ. ದೆವ್ವ ಆಡ್ತಾರೆ. ಮೈನಾ, ನಿನ್ ಸುಂದರವಾದ ಬಾಯಿಂದ ಮೋಹನ ಅನ್ನೋ ಹೆಸರಿಗೆ ಒಂದ್ ಕಾರ್ಡ್ ತೆಗಿಯಮ್ಮ. ಯಾಕೆ ನೀವು ಗಿಳಿನ ಮೈನಾ ಮೈನಾ ಅಂತ ಕರಿತಿದ್ದೀರಾ? ನಿನಗಿರೋ ಸಮಸ್ಯೆಗಳಿಗೆ ಈ ಸಂದೇಹಗಳು ಬೇಕಮ್ಮ. ನನಗೇನಯ್ಯ ಸಮಸ್ಯೆ? ನೀನಾಗ್ ಬಂದೆ, ಸರಿ ಹೋಗ್ಲಿ ಬಿಡು, ಜ್ಯೋತಿಷ್ಯ ನೋಡೋಣ ಅಂತ ಕರೆದ್ರೆ. ಅಮ್ಮ, ತಪ್ಪಾಗಿ ಯೋಚನೆ ಮಾಡ್ಬೇಡಿಮ್ಮ. ಗಿಳಿಗೆ ಹೆಸರು ಮೈನಾ ಅಂತ ಇಟ್ಟಿದ್ದೀನಿ. ಹೌದಾ? ಸರಿ ಬಾ. ಯಾಕೆ ಹೊರಗಡೆ ಬರ್ದೆ? ಡೌಟ್ ಅಲ್ಲೇ ನಿಂತಿದೆ. ರೀಚಾರ್ಜ್ ಮಾತ್ರನೇ ಮಾಡಿದೀರಾ? ಅದು ಟಾಪ್ ಅಪ್ ಕೇಳ್ತಿದೆ. ಇನ್ನೊಂದ್ 50 ರೂಪಾಯಿ. ಈ 50 ಗ್ರಾಮ್ ಗಿಳಿಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ಯಾ? ಸರಿ, ಆ ಕಡೆ ನೋಡು. ಕೆಲ್ಸ ಅಂತದಮ್ಮ. ನೋಡ್, ದುಡ್ಡು ಇಟ್ಟಿದ್ದೀನಿ, ಬರಕ್ಕೆ. ಮೈನಾ, ಬಾ ಮೈನಾ, ಬಾ ಬಾ. ಮೈನಾ, ನನ್ನ ಮಗನ್ಗೋಸ್ಕರ ಒಳ್ಳೆ ಚೀಟಿ ಎತ್ಕೊಡಮ್ಮ. ಕೊಡು ಮೈನಾ. ನನ್ನ ಮಗ MBBS ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು. ವಿದ್ಯಾ ಸರಸ್ವತಿ ಬಂದಿದ್ದಾಳ ನೋಡು. ಸರಸ್ವತಿ ಬಂದ್ರೆ ಪರವಾಗಿಲ್ಲಮ್ಮ, ದೆವ್ವಗಳೆಲ್ಲ ಬಂದ್ಬಿಟ್ಟಿದಾವೆ. ಯಾಕೆ ಗಿಳಿ ಹೆದರ್ತಾ ಇದೆ? ಯಾಕೆ ಮೈನಾ ಭಯ ಪಡ್ತಿದ್ಯಾ? ಹೋಗ್ತಿರೋ ನಿಮ್ ಮಗನ ಅಮ್ಮ? ನನ್ ಮೈನಾ ಭಯ ಪಡ್ತು. ನೀನೇ ಗಿಳಿಗೇನೋ ಹೆದರ್ಸಿರ್ತೀಯಾ? ನೀನ್ ಯಾಕೆ ಕಣ್ಣಲ್ಲೇ ನಮ್ಮನೆ ರೌಂಡ್ ಹೊಡಿತಾ ಇದ್ಯಾ?
ನೈಟ್ ಅಲ್ಲಿ ಬಂದು ಕಳ್ತನ ಮಾಡ್ಬೇಕು ಅನ್ಕೋಬೇಡ. ನನ್ನ ಗಂಡ ದೊಡ್ಡ ಪೊಲೀಸ್ ಆಫೀಸರ್, ಶೂಟ್ ಮಾಡ್ಬಿಡ್ತಾರೆ. ನನ್ನ ನೋಡಿದ್ರೆ ಕಳ್ಳಂತನ ಕಾಣಿಸ್ತೀನಿ. ಜ್ಯೋತಿಷ ಹೇಳಕ್ ಬಂದಿದ್ದೀನಿ. ಯಾವ್ದಕ್ಕೂ ಭಯ ಪಡ್ತಿರೋ ಮೈನಾ, ನಿಮ್ ಮಗನ ನೋಡಿ ಭಯ ಪಡ್ತು. ಈ ಮನೇಲಿ ಏನೋ ಸರಿ ಇಲ್ಲ. ಮೈನಾ ಅಮ್ಮ ತಪ್ಪಿಸ್ಕೊಂಡು ಹೋಗಿ, ಈ ಮನೇಲಿ ಕೆಟ್ಟ ಆತ್ಮ ಇದೆ. ಮೈನಾ ಈ ಮನೇಲಿ ಕೆಟ್ಟ ಆತ್ಮ ಇದೆ. ಚಾಪೆ ತಗೊಂಡೋಗಯ್ಯ. ಅಯ್ಯೋ ಮೈನಾ ಅಂತ ಕರೆದ್ರೆ ಅದು ಹಾರೋಯ್ತು, ಅದಕ್ಕೆ ಪಿಶಾಚಿ ಇದೆ ಅಂತ ಹೇಳ್ತಾನೆ. ಪೊಲೀಸ್ ಸ್ಟೇಷನ್ ಒಳಗೆ ಒಬ್ಬ ಬಂದು ಜಾಂಡ ಊರ್ಬಿಟ್ಟಿದ್ದಾನೆ ಸರ್. ಎಷ್ಟು ಹೇಳಿದ್ರು ಅವನು ಕೇಳ್ತಾನೆ ಇಲ್ಲ ಸರ್. ಕಾರಣ ಏನು ಅಂತ ಕೇಳಯ್ಯ. ಓವರ್. ಮೈನಾ ಕಳೆದೋಗಿದೆಯಂತೆ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಓವರ್. ಒಳ್ಳೆ ಪ್ರೀತಿಗೋಸ್ಕರ ಮರ್ಯಾದೆಯಿಂದ ಹೋದ್ನಾ ಇಲ್ಲ ಕಳ್ಳ ಪ್ರೀತಿಗೋಸ್ಕರ ಕಾಂಪೌಂಡ್ ದಾಟದ್ನಾ ಅಂತ ಕಂಪ್ಲೇಂಟ್ ನ ತಗೊಂಡು ಆ ಹುಡುಗನ ಕರೆದು ಬಟೆಕ್ಸ್ ಮೇಲೆ ಒಂದು 15 ಹೊಡೆದಿ ಕಳ್ಸಯ್ಯ. ಓವರ್. ಹೊಡೆದ್ಬಿಡ್ತೀರಾ? ನೀರಿನ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀವಿ. ಓವರ್. ಬಾಯ್ ಮುಚ್ಚ. ನಿಮಗಲ್ಲ ಸರ್, ಗಿಣಿಗೆ ಮೈನಾ ಅಂತ ಹೆಸರಿಟ್ಟವನೆ. ಆ ಗಿಣಿ ಸಾಧಾರಣವಾದ ಗಿಣಿ ಅಲ್ಲ ಸರ್. ಓವರ್. ವಾಟ್ ಅ ಫ್ಯಾಂಟಾಸ್ಟಿಕ್ ಪ್ಯಾರೆಟ್. ನೆಕ್ಸ್ಟ್ ವಾಟ್? ಓವರ್. ಪ್ರಧಾನ ಮಂತ್ರಿ ಫಾರಿನ್ ಹೋಗೋ ಡೇಟು, ವಿಜಯ್ ಮಲ್ಯ ಇಂಡಿಯಾಗೆ ವಾಪಸ್ ಬರೋ ಡೇಟು ಆ ಗಿಣಿಗೆ ಮೊದ್ಲೇ ಗೊತ್ತಂತೆ. ಓವರ್. ಪಾಲಿಟಿಕ್ಸ್ ಗೊತ್ತಿರೋಂತ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಆಗಿರ್ಬೇಕು. ನನ್ಗೊಂದು ಕ್ಲೂ ಸಿಕ್ಕಿದೆ. ಕಡೆದಾಗಿ ಆ ಗಿಣಿ ಎಲ್ಲಿ ಜ್ಯೋತಿಷ ಹೇಳಿದ್ದು? ಯಾರೋ ಒಬ್ಬ ಬಜಾರಿ ಹೆಂಗಸು ಆ ಗಿಣಿ ಹತ್ರ ಜ್ಯೋತಿಷ ಕೇಳಿದ್ಲಂತೆ. ಓವರ್. ಸಂದೇಹನೇ ಬೇಡ, ಆ ಗಿಣಿ ಕಾಣೆ ಆಗೋದಕ್ಕೆ ಆ ಬಜಾರಿ ಹೆಂಗಸಿನ ಗಂಡನೇ ಕಾರಣ. ಅವನೇ ಆ ಗಿಳಿ ಟ್ಯಾಲೆಂಟ್ ಗೊತ್ತಾಗಿ ಹುಡುಗರ್ನ ಕಳ್ಸಿ ಎತ್ತಕೊಂಡು ಹೋಗಿರ್ತಾನೆ. ಆ ಕಳ್ಳನ್ ಮಗ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದ್ರೆ ಆಗ ಗಿಣಿನ ಕಂಡು ಹಿಡಿಬಹುದು. ಓವರ್. ಹಾಗಾದ್ರೆ ನೀವೇ ತಪ್ಪಿತಸ್ಥರು, ನಿಮ್ಮನ್ನೇ ಅರೆಸ್ಟ್ ಮಾಡ್ಬೇಕು. ಓವರ್. ನಾನ್ ತಪ್ಪಿತಸ್ಥ ನನ್ನ ಅರೆಸ್ಟ್ ಮಾಡ್ಬೇಕಾ? ಹೌದ್ರಿ. ಏನ್ ಹೌದ್ರಿ? ಒಬ್ಬ ತಪ್ಪಿತಸ್ಥನ ಕಂಡು ಹಿಡಿಯೋ ನಾನೇ ಒಬ್ಬ ತಪ್ಪಿತಸ್ಥ ಹೇಗಾಗ್ತೀನಿ? ಹೌ ಅಪ್ಪ ಸ್ವಲ್ಪ ಸಮಾಧಾನವಾಗಿ ಕೇಳಿ. ನೀವು ಕೆಲ್ಸಕ್ ಹೋದ್ಮೇಲೆ ದಿಢೀರ್ ಅಂತ ಗಿಳಿ ಜ್ಯೋತಿಷ್ಯದವನು ಮನೆ ಒಳಗಡೆ ಬಂದ. ನಮ್ ಮಗನ್ ನೋಡಿದ್ದೆ ಆ ಗಿಳಿ ಹಾರೋಯ್ತು. ಅದಕ್ಕೆ ಆ ಲೂಸ್ ಮನುಷ್ಯ ಹೇಳ್ತಾನೆ, ಈ ಮನೇಲಿ ಏನೋ ಸರಿ ಇಲ್ಲ, ಇಲ್ಲಿ ಆತ್ಮ ಇದೆ ಅಂತ ಹೇಳ್ತಾನೆ. ಸರಿ, ಹೋಗಿ ನೀರ್ ತಗೊಂಡ್ ಬಾ. ಸಾದಾ ನೀರ ಇಲ್ಲ ಐಸ್ ವಾಟರ್? ಹಾಟ್ ವಾಟರ್. ಸರಿ, ಫ್ರಿಜ್ ಇಂದ ತಗೊಂಡ್ಬರ್ತೀನಿ. ಫ್ರಿಜ್ ಅಲ್ಲಿ ಹಾಟ್ ವಾಟರ್? ಎಂತ ಪೆದ್ದ ನನ್ ಗಂಡ. ಹಾಟ್ ವಾಟರ್ನ ಫ್ರಿಜ್ ಇಂದ ಯಾರಾದ್ರೂ ತರ್ತಾರ? ಏನಾಯ್ತೆ? ಯಾವ್ದೋ ಹುಚ್ಚನಾಯಿ ಕಚ್ಚಿರೋ ರೀತಿ ಕಿರಿಸ್ತಾ ಇದ್ಯಾ? ಯಾಕೆ? ಫ್ರಿಜ್ ಒಳಗಡೆ ದೇವನ? ಫ್ರಿಜ್ ಒಳಗಡೆ ಏನು ಹೋಗ್ದೇನೆ ಹೇಗ್ ದೇವ ನೋಡಕ್ಕಾಗತ್ತೆ? ನನ್ನಂತ ವೀರನ್ಗೆ ಹೆದರು ಪುಕ್ಲಿನ ಗಂಟೆ ಹಾಕ್ಬಿಟ್ರು. ಕಿರ್ಚ್ಕೋಬೇಡ್ವೆ. ಸರಿ. ಆಂಜನೇಯ 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 ಆಂಜನೇಯ. ಭಯ ಹುಟ್ಟಿಸ್ಬಿಟ್ಟು 10 ಅಡಿ ದೂರದಲ್ಲಿ ನಿಂತಿದ್ಯಾ. ಬಾರ ಇಲ್ಲಿ. ಎಲ್ಲಿ ತಲೆ? ಏಯ್, ಮನೆ ಹಿಂದೆಗಡೆ ಇರೋ ಹಣ್ಣಿನ ಅಂಗಡಿಯವನ ಹತ್ರ ಹೋಗಿ ಇರೋ ಬರೋ ಹಣ್ಣೆಲ್ಲ ತಗೊಬಂದ್ ನಾನು ನಿನಗ್ ಕೊಟ್ರೆ ನನಗ್ ಜ್ಯೂಸ್ ಮಾಡ್ಕೊಡೋದ್ ಬಿಟ್ಟು ನಿಮ್ಮ ಅಪ್ಪನ್ಗೆ ಅಂತ ಎತ್ತಿಟ್ಟಿದ್ಯಾ. ಇನ್ನೊಂದ್ಸಲ ದೆವ್ವ ಇದೆ ಅಂತ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಓಂ ಚೂ ಮಂತ್ರ ಗಾಳಿ ನಾಕೋ ಬಾರ. ದೆವ್ವ ಅಂತೆ. ದೆವ್ವ ಬಂದ್ ಬೆಡ್ರೂಮ್ ಅಲ್ಲಿ ಬೆಡ್ಶೀಟ್ ಚೇಂಜ್ ಮಾಡ. ಯಾರು ಹೇಳೋದು? ಅಯ್ಯೋ, ಏನ್ ಹಾಗೆ ನೋಡ್ತಿದ್ಯಾ? ಮಧ್ಯರಾತ್ರಿ ಎದ್ದು ದೇವತರ ಭಯ ಪಡಿಸ್ಬೇಡ. ಮೇಕಪ್ ತೆಗೆದು ಮಲ್ಕೋ, ಹಿಂಸೆ ಕೊಡ್ಬೇಡ. ಸ್ವಾಮಿ, ಅಯ್ಯೋ, ಈ ಶಬ್ದ ನನಗ್ ಮಾತ್ರ ಕೇಳ್ತಿದ್ಯಲ್ಲ. ಯಾರು ಹೇಳೋದು? ಯಾರೇ ಆಗಿದ್ರು ನೇರವಾಗಿ ಕಣ್ಮುಂದೆ ಬನ್ನಿ. ಎಲ್ಲೋ ಬಚ್ಚಿಟ್ಕೊಂಡು ಅಳೋದೆಲ್ಲ ಬೇಡ ನನ್ನ ಹತ್ರ ರೀ. ಏನ್ರಿ ಎದ್ದೇಳ್ರಿ. ಯಾಕೆ ಕಿರಿಸ್ತಾ ಇದ್ಯಾ? ಏನಾಯ್ತು? ನೀನು ನನ್ನ ನೋಡಿ ಭಯ ಆಗ್ತಿದ್ಯಾ? ಇಲ್ಲ ರೀ, ನಾನ್ ನಿಮ್ಮನ್ನ ಎಪ್ಸೈಡ್ ಆಗ್ತಾ ಬೆಡ್ಶೀಟ್ ತಗದ ಒಂದು ಅಸ್ಥಿ ಪಂಜರ ದಿಢೀರಂತ ನನ್ನ ಕೈ ಹಿಡ್ಕೊಂಡ್ಬಿಡ್ತು. ನಾನ್ ನೋಡೋದಕ್ಕೆ ಅಸ್ಥಿ ಪಂಜರ ತರ ಕಾಣ್ತೀನ? ಭಯ ಆಗ್ತಿದೆ ನಂಗೆ. ಹಂಗೆ ಗುದ್ದಿ ಸಾಯಿಸ್ಬಿಡ್ತೀನಿ. ಇಲ್ಲೋಡು, ಯಾವ ಕಾರಣನೂ ಇಲ್ದೇನೆ ಡಿವೋರ್ಸ್ ಕೊಟ್ಬಿಡ್ತೀನಿ ನಿನ್ಗೆ. ಲೈಟ್ ಆಫ್ ಮಾಡ. ನೀವ್ ಮಲ್ಕೊಳ್ಳಿ. ನೋಡ್ಬೇಡ, ನಾಳೆಯಿಂದ ಸಪರೇಟ್ ರೂಮಲ್ಲಿ ಮಲ್ಕೋಬೇಕು. ದೇವ್ರೆ, ಅಯ್ಯೋ, ಯಾರು ಇಲ್ವಲ್ಲ. ಏನೋ ಕಾಡಲ್ಲಿ ನೆಮ್ಮದಿಯಾಗಿ ಆಟ ಆಡ್ಕೊಂಡಿದ್ದಂತ ಗಿಣಿನ ಇಟ್ಕೊಂಡ್ ಬಂದು ಅದಕ್ಕೆ ಕೀ ಕೊಟ್ಬಿಟ್ಟು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ದೆವ್ವ ಇದೆ ಅಂತ ನಂಬಿಸಿದ್ಯಾ? ಮರ್ಯಾದೆಯಿಂದ ನನ್ನ ಹೆಂಡತಿ ಹತ್ರ ಬಂದು ನೀನ್ ಹೇಳಿದೆಲ್ಲ ಸುಳ್ಳು ಅಂತ ಹೇಳು. ಸರ್, ಸುನಾಮಿಗೆ ಹೆದರ್ದಿರೋ ನನ್ ಗಿಳಿ ನಿಮ್ ಮಗನ್ ನೋಡಿ ಭಯ ಪಡ್ತು ಅಂದ್ರೆ ಏನ್ ಅರ್ಥ? ನಿಮ್ ಮನೇಲಿ ದೆವ್ವ ಇದೆ, ದೆವ್ವ ಇದೆ, ದೆವ್ವ ಇದೆ. ಹೋಟೆಲ್ ಹೇಳ್ದಾಗ 3 ಸಲ ಹೇಳಿದ್ರೆ ನಾನು ಒಪ್ಕೋಬೇಕಾ? ನಿನಗೂ ಆ ಗಿಣಿಗೂ ದೆವ್ವ ಇದೆ ಅಂತ ಹೇಗ್ ಗೊತ್ತು? ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ರಾತ್ರಿ 12 ಗಂಟೆಗೆ ಮನೇಲಿ ರಂಗೋಲಿ ಹಾಕಿ ದೆವ್ವಕ್ ವಾಂತಿ ಬರೋ ಬೂಂದಿ ಕಾಯಿನ ನಡು ಮನೇಲಿ ಇಟ್ರೆ
ಅದೇನಾದ್ರೂ ಚಲ್ಲಾಪಿಲ್ಲಿ ಆಗೋದ್ರೆ ನಿಮ್ ಮನೇಲಿ ದೆವ್ವ ಇದೆ ಅಂತ ಅರ್ಥ. ಹಂಗಿಲ್ಲ ಅಂದ್ರೆ ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ಳಿ ಸರ್. ಆಮೇಲೆ ಐತೆ ನಿನ್ಗೆ. ಯಾಕೆ ಹತ್ರ ಬಂದ್ ನಿಂತ್ಕೋತೀಯ? ನಿನ್ ಮೊಟ್ಟೆ ಕಣ್ಣು ನೋಡಿದ್ರೆ ಭಯ ಆಗುತ್ತೆ. ನಾನು ಭಯ ಪಟ್ಟೆ. ಏನ್ರಿ ಈ ಕುಂಬಳಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾಕೆ ಇದನ್ನ ನೋಡಿದ್ರೆ ದೆವ್ವಗಳ ಭಯ? ದೆವ್ವ ಇದನ್ ತಿಂದ್ರೆ ಬೇದಿ ಆಗುತ್ತೆ. ಈ ಮನೇಲಿ ದೆವ್ವ ಇಲ್ಲ ಅಂತ ಹೆಂಗ್ ಪ್ರೂವ್ ಮಾಡ್ತೀನಿ ನೋಡು. ಲೇ ಮಕ್ಕು, ಸರಿ ತಗೋ, ಇದನ್ನ ತಗೊಂಡೋಗಿ ನಡುಮನೆ ಇಡು. ಕುಂಬಳಕಾಯಿ ಕೊಟ್ಬಿಟ್ಟು ಒಳ್ಳೆ ಸಾಂಬಾರ್ ಮಾಡಿ ಅನ್ನಿ ಮಾಡ್ತೀನಿ. ಕುಕ್ಕಿಗೂ ಪೋಸ್ಟ್ಗೂ ಸಿಂಕ್ ಆಗೋದಿಲ್ಲ. ಯಾಕೋ? ಕುಕ್ ಮಾಡಿದ್ರೆ ದೆವ್ವ ಬರುತ್ತಲ್ವಾ? ಅದು ಸರಿ ಬಿಡು. ತಗೋ, ನೀನ್ ತಗೊಂಡೋಗಿಡು. ಇಲ್ಲಿ ನೋಡಿ, ನನ್ ಬ್ರದರ್ ಈ ಮನೆಗೆ ಗೆಸ್ಟ್. ಅವ್ರಿಗೂ ದೆವ್ವಕ್ಕೂ ಕನೆಕ್ಷನ್ ಕೊಡ್ಬೇಡಿ. ನೀವು ದೊಡ್ಡ ಪೊಲೀಸ್ ಆಫೀಸರು, ನೀವೇ ಹೋಗ್ ಬನ್ನಿ. ನಾನು ಈ ಚಿಲ್ಡ್ರನ್ ನನ್ ಮಕ್ಳು ಮುಂದೆನೆ ಈ ಸಿಂಹನ ಅವಮಾನ ಮಾಡ್ತಿದ್ಯಾ? ಹೋಗ್ ನೋಡ್ತೀನಿ. ದೆವ್ವ ಇಲ್ಲ ಅನ್ಕೋ, ಡಿಚ್ಚಿ ಹೊಡ್ ಸಾಯಿಸ್ಬಿಡ್ತೀನಿ. ಗನ್ ಹಿಡಿಯೋ ಕೈಯಲ್ಲಿ ಕಾಯಿ ಕೊಟ್ಬಿಟ್ಟು ಆಟ ಆಡ್ತವ್ರು ಇವರಲ್ಲ. ಎಲ್ಲೋ ಇದೆ ದೆವ್ವ, ಕಾಣಿಸ್ಕೊಂಡ್ರೆ ಚಪ್ಪಲಿ ನೋಡಿದ್ದೀನಿ. ಯಾಕ್ರಿ ಭಯ ಪಡ್ತೀರಾ? ಏನೋ ನಾನ್ ಭಯ ಪಡ್ತಾ ಇದೀನಾ? ದೆವ್ವನ್ ಹೊರಗಡೆ ತಂದು ಬುಗುರಿ ಆಡಿಸ್ತೀನಿ ನೋಡು. ನೋಡ್ಕೊಂಡು ಹುಷಾರಾಗಿ, ಇಲ್ಲ ಕೊಲೆ ಕೇಸ್ ಆಗ್ಬಿಡುತ್ತೆ. ನನಗ್ ನಾನೇ FIR ಹಾಕೊಳ್ಳಲ್ಲ ಕಣೆ. ಕೇಳಿಸ್ಕೋ, ಈ ಮನೇಲಿ ನನ್ನ ಅನುಮತಿ ಇಲ್ದೆ ದೆವ್ವ ನೀನ್ ಎಲ್ಲಾದ್ರೂ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿದ್ರೆ ಈಗಿಂದೀಗ್ಲೇ ಬಕೆಟ್ ಮಾಡಿ ಹೋಗು ಅಂತ ಕೇಳ್ಕೊತಾ ಇದ್ದೀನಿ. ಭಯ ಪಡ್ಬೇಡಿ ಬ್ರದರ್ಸ್, ಎಲ್ಲ ಸಂಭಾಳಿಸ್ತಾರೆ. ಗಂಡು ದೆವ್ವ ಆದ್ರೆ ಮುಂದಿನ ಬಾಗ್ಲಿಂದ ಹೋಗು, ಹೆಣ್ಣು ದೆವ್ವ ಆದ್ರೆ ಹಿಂದಿನ ಬಾಗ್ಲಿಂದ ಹೋಗು. ನನಗ್ ನಂಬಿಕೆ ಇಲ್ಲ. ಇದ್ರೂ ಕೂಡ ನನ್ನ ಮೀರಿ ನೀನ್ ಮನೆ ಒಳಗಡೆ ಯಾವ್ದಾದ್ರು ಮೂಲೆಯಲ್ಲಿ ಬಚ್ಚಿಟ್ಕೊಂಡಿದ್ರು ಎನ್ಕೌಂಟರ್ ಮಾಡಿ ಸುಟ್ಟು ಬಿಡ್ತೀನಿ. ದೀಪ ಹಚ್ಬಿಟ್ಟೆ. ಯಾರಮ್ಮ ನೀವೆಲ್ಲ? ಕಂದ ನೀನಾ? ನಮ್ಮ ಮನೆ ಒಳಗಡೆ ದೆವ್ವ ಬಂದ್ಬಿಟ್ಟಿದೆ. ನಾವಿಬ್ರು ಹೇಗಾದ್ರೂ ತಪ್ಪಿಸ್ಕೊಳ್ಳೋಣ. ಎಲ್ಲೋ ಆಯ್ತದು. ಎನ್ಕೌಂಟರ್ ಮಾಡ್ತೀಯೋ? ಜೋರಾಗಿ ಮಾತಾಡ್ಬೇಡ, ದೆವ್ವ ಕಿವಿಗ್ ಬೀಳುತ್ತೆ. ನಾನು ಅದಕ್ಕೆಲ್ಲ ಹೆದರ್ ಬಿಡ್ತೀನ. ಯಾಕೋ ಕಂದ ನೀನು ದೆವ್ವ ತರನೇ ಮಾತಾಡ್ತಿದ್ಯಾ? ದೆವ್ವ ತರ ಅಲ್ಲ ಕಣೋ. ಇನ್ನು ಪೆಂಡಿಂಗ್ ಇದೆಯಪ್ಪ? ಹೌದು. ಶಾರ್ಟ್ ಕಂಟಿನ್ಯೂ ಮಾಡು. ಅಯ್ಯೋ ದೇವ, ನನ್ನ ಮಗನ ಮೇಲೆ ದೆವ್ವನ? ಅಯ್ಯೋ, ಇವ್ರು ಹೇಳ್ತಾ ಇರೋದು ನಿಜನಾ? ಏನ್ರಿ ರೀ ರೀ, ಎಲ್ಲಿದ್ದೀರಾ ದೇವ್ರೇ? ಲೇ, ಇಲ್ಲೇ ಇದ್ಯಾ? ಏನ್ರಿ ಆಟೋಲ್ ಬಂದ್ ಇಳಿತಾ ಇದ್ದೀರಾ? ಅದು ಬೈದಲ್ಲಿ ಓಡೋಗಿದ್ವಲ್ಲ, 9 ಕಿಲೋಮೀಟರ್ ದೂರ ಓಡೋಗಿದ್ವಿ. ಏನು 9 ಕಿಲೋಮೀಟರ್? ಹೌದು ಕಣೆ, ಓಡ್ತಾ ಇದ್ದೆ. ಹಿಂದೆಗಡೆ ಯಾರೋ ಅಟ್ಟಿಸ್ಕೊಂಡ್ ಬರ್ತಾನೆ ಇದ್ರು. ತಿರುಗಿ ನೋಡಿದ್ರೆ ಏನ್ ಮಾಡ್ತೀಯ? ನನ್ ಕರ್ಮ. ದೊಡ್ಡ ಪೊಲೀಸ್ ಆಫೀಸರು. ನಾನ್ ನನ್ ಮಗನ್ ಡಾಕ್ಟರ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ. ಕೊನೆಗೆ ನೋಡಿದ್ರೆ ಅವನು ದೆವ್ವನೇ ಆಗ್ಬಿಟ್ಟ. ಅದು ಎಷ್ಟು ಹೊಡೆಯುತ್ತೋ ಅಷ್ಟನ್ನು ಓಡಿಸ್ಕೊಂಡು ಒಳಗಡೆ ಇರೋ ದೆವ್ವನ ಹೇಗಾದ್ರೂ ಓಡಿಸಿ ಅರ್ಜುನ ಹೇಗಾದ್ರೂ ಕಾಪಾಡ್ಕೊಳ್ಳೋಣ. ಸಾಯಿಸಾಕ್ಬಿಡ್ತೀನಿ. ಎಲ್ಲ ಸೇರಿ ಒಟ್ಟಿಗೆ ಒಳಗಡೆ ಹೋಗೋಣ. ಅಪ್ಪ, ಏನಪ್ಪ ಎಲ್ರು ಒಳಗಡೆ ದೆವ್ವ ಇರತ್ತಾರ, ಹೊರಗೆ ನಿಂತಿದ್ದೀರಾ? ನೀನ್ ಯಾವಾಗಪ್ಪ ಹೊರಗಡೆ ಬಂದೆ? ಒಳಗ್ ನಾನು ಯಾವಾಗಿದ್ದೆ? ಈಗ ತಾನೇ ನೀನೇ ತಾನೇ ಈ ಅಪ್ಪನ ಒಳಗಡೆ ಕರ್ಕೊಂಡೋಗಿ ಬಾಯಲ್ಲಿ ರಕ್ತ ಬರೋ ತರ ಹೊಡೆದಿದ್ದು. ಏನಮ್ಮ ಹೇಳ್ತಿದ್ದಾರೆ? ಅದೇನಿಲ್ಲಪ್ಪ, ಇವತ್ತು ಸ್ಟೇಷನ್ ಅಲ್ಲಿ ಒಬ್ಬ ರೌಡಿನ್ ಕರ್ಕೊಂಡ್ಬಂದು ಇವ್ರು ಚೆನ್ನಾಗಿ ಹೊಡೆದ್ ಬಿಟ್ಟಿದ್ದಾರೆ. ಅವ್ನ್ ವಾಪಸ್ ಹೊಡೆದಿದ್ದಕ್ಕೆ ಇವ್ರ ಬಾಯಲ್ಲೆಲ್ಲ ರಕ್ತ ಬಂದ್ಬಿಟ್ಟಿದೆ. ನಾನ್ ಯಾವಾಗ ದೊಡ್ಡ ರೌಡಿನ ಮೀಟ್ ಮಾಡ್ದೆ? ಪಂಚಾಯತಿ ಎಲ್ಲ ಆಮೇಲೆ ಹೊಟ್ಟೆ ಬಂದ್ಬಿಟ್ಟಮ್ಮ. ಮನೇಲಿ ಗಣಪತಿ ಹೋಮ ಮಾಡಿಸ್ದಾಗ್ಲೇ ನೆಲದಲ್ಲಿ ಕುತ್ಕೊಳ್ಳಿಲ್ಲ ನೀನು. ಈಗ ತಟ್ಟ ಇಟ್ಕೊಂಡು ನೆಲದಲ್ಲಿ ಕೂತಿದ್ಯಾ? ಬಾ ಮೇಲ್ ನೀವೇ ಹಾಕಿ. ಅಯ್ಯೋ, ಆಗ್ಲೇ ತಲೆ ಹೊಡೆದಾಗ ಇವಾಗ ಇನ್ನೇನ್ ಮಾಡ್ತಾನೆ ಕಂದ? ಅಂಜಲಿ ಅಲ್ಲೋ? ಕಂದನ್ಗೆ ಚಿಕ್ಕಮ್ಮನ ಮೇಲೆ ಪ್ರೀತಿ. ಅಂಜಲಿನ್ ಕೇಳ್ತಿದ್ದನ್ ಕಣೆ ಮಗು. ಅಂಜಲಿನ 3 ತಿಂಗಳ ಮುಂಚೆ ನಿಮ್ಮಿಂದಲೇ ಕೆಲಸ. ಅಯ್ಯೋ ಕಂದ, ನನ್ ಮೇಲೆ ಸಂದೇಹ ಪಟ್ಟು ಕೆಲ್ಸ ಮಾಡುವಂತ ಅಂಜಲಿನ ನಿಮ್ಮಮ್ಮ 3 ತಿಂಗಳು ಮುಂಚೆನೆ ಕೆಲ್ಸದಿಂದ ತೆಗೆದ್ಬಿಟ್ಟಿದಳಪ್ಪ. ಬರ್ತಿದೆ, ತಿನ್ನೋಣ. ಏನೇ ಅನ್ನ ಹಾಕ್ತಿದ್ಯಾ? ಎಲೆ ಹಾಕಿದ್ಮೇಲೆ ಅನ್ನ ತಾನೆಪ್ಪ ಬಳಸ್ಬೇಕು. ಕಂದ,
ಅನ್ನ ಹಾಕ್ಬಿಟ್ಟು ಎಲೆ ಹಾಕೋದಕ್ ಆಗಲ್ವಲ್ಲಪ್ಪ. ನಾನು ಅನ್ನ ಊಟ ಮಾಡ್ಬೇಕಾ? ಮತ್ತೆ ಮುದ್ದೆ ಬೇಕು. ಏನೇನೋ ಮಾತಾಡ್ಬೇಡಪ್ಪ. ಹಸುವಾಗ್ತಿದೆ, ಮುದ್ದೆ ತಗೊಂಬಾರೋ. ತರ್ತೀನಿ. ಎಷ್ಟು ದೊಡ್ಡ ಪೊಲೀಸ್ ಆಫೀಸರ್ ನನ್ ಗಂಡ ಔಷಧಿ ನೋಡು ಮುದ್ದೆ ಎಲ್ಲ ತಿರುಗ್ತಾ ಇದ್ದಾನೆ. ತರ್ತೀನಿ ಇರಪ್ಪ. ದೇವ ಯಾಕೆ ಮುದ್ದೆ ಕೇಳ್ತಾ ಇದೆ? ಶುಗರ್ ಬಂದಿರ್ಬೇಕು ಅನ್ಸುತ್ತೆ ಕಣೆ. ನನ್ನ ಮಗ ರೀತಿಯಲ್ಲ ಆಡಲ್ಲ. ಮಗ ಏನೋದ? ದೆವ್ವನೂ ಕಾಣಿಸ್ತಾ ಇಲ್ಲ, ಮುದ್ದನೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. ಏನ್ರಿ? ಕಣ್ಣ ಮುಚ್ಚಿರೆ ಕಂಡು ಹಿಡಿ ಎಷ್ಟು ಸಂತೋಷ. ಅಪ್ಪ ಅನ್ನೋದನ್ನು ನೋಡದೆ ಯಾಕೋ ಹೊರಟ ಇದ್ಯಾ? ವಿನಾಯಕ, ಸುಬ್ರಹ್ಮಣ್ಯ, ಈಶ್ವರ, ತಾಯಿ, ಮಾರಮ್ಮ, ಪರಮೇಶ್ವರ, ತಾತನ್ ಕಥೆಯಲ್ಲಿರೋ ದೆವ್ವ, ಅಜ್ಜಿ ಕಥೆಯಲ್ಲಿರೋ ದೆವ್ವ ಎಲ್ಲಾ ಸೇರ್ಕೊಂಡು ಊರಲ್ಲಿರೋ ದೆವ್ವಗಳೆಲ್ಲ ಒಂದಾಗಿ ನನ್ನ ಮಗನ್ ದೇಹದಲ್ಲಿ ಸೇರ್ಕೊಂಡು ಆಟ ಆಡಿಸ್ತಾ ಇದೆಯಲ್ಲಮ್ಮ. ಅಮ್ಮ ತಾಯಿ, ನನ್ ಮಗನ್ ತಲೆಯಲ್ಲಿ ಕೂತಿರೋ ದೆವ್ವ ಇವತ್ ಸಾಯಂಕಾಲನೇ ಇಳಿದು ಸೀದಾ ಸುಡ್ಗಾಡ್ಗೆ ಹೋಗ್ಬೇಕು. ನೀನೇ ಆ ದೆವ್ವನೆಲ್ಲ ಓಡಿಸ್ಬೇಕು. ಎಲ್ಲರೂ ಇಲ್ಲಿ ನೋಡಿ. ಅಮ್ಮ ತಾಯಿ ಬನ್ನಿ ವಿಭೂತಿ ಹಚ್ಚೋಣ. ಗಂಡಸರು ಮೊದಲು ಹೋಗಿ. ಮೊದಲು ನೀನು ಹೋಗು. ಏನು ಭಯ ಪಡ್ಬೇಡಿ, ನಾನಿದ್ದೀನಿ. ಧೈರ್ಯವಾಗಿ ಬನ್ನಿ. ವಿಭೂತಿ ಹಚ್ಚಲ. ಮುಖನ ಈ ಕಡೆ ತಿರ್ಗಿಸಿ ಸರಿಯಾಗಿ ಹಣೆ ಮೇಲೆ ಇಡು. ನನಗೆ ಗೊತ್ತಿಲ್ವಾ, ಕೈಲ ಆಗ್ತಾ ಇಲ್ಲ ರೀ. ಕೈ ಸ್ವಲ್ಪ ಹಿಡ್ಕೊಳ್ಳಿ. ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ತರ ಆಡ್ತಿದ್ಯಲ್ಲ. ಕೈ ಹಿಡ್ಕೊಂಡ್ರು ಯಾರು ಭಯ ಪಡ್ಬೇಡಿ. ಎಲ್ಲ ಭಯ ಪಡೋರ್ನೇ ಕರ್ಕೊಂಡ್ ಬಂದಿದ್ದೀನಿ. ಅದು ಏನಾಗುತ್ತೋ ಏನೋ. ಏನಿಲ್ಲ, ದೆವ್ವ ತರ ಇದ್ದೀರಾ? ಮತ್ತೆ ನೀನೇನಮ್ಮ ಒಳ್ಳೆ ಜೋಕರ್ ತರ ಆಗಿದ್ಯಾ? ಸರಿ ಹೋದ. ಅಯ್ಯೋ ನನ್ನ ಮಗ ತಮಾಷೆ ಮಾತಾಡ್ತಾನೆ ನೋಡ್ರಿ. ಯಾವನೇ ನನ್ನ ಮಗನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ? ನೀನ್ ಅವಾಗ್ಲಿಂದ ನಂಬ್ತಾನೆ ಇದೆಯಾ? ಮೊದಲು ನನಗೆಲ್ಲ ಗೊತ್ತಾಗೋಯ್ತು ರೀ. ಬ್ರದರ್, ನಾನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನೀನ್ ಟೆನ್ಷನ್ ಮಾಡ್ಕೊಳ್ದೆ ಸ್ನಾನ ಮಾಡ್ಕೊಂಬಾ. ನಾನ್ ಬಾದಾಮಿ ಹಾಲ್ ಮಾಡಿರ್ತೀನಿ. ನೀವು ಬನ್ರಿ. ಬನ್ನಿ ಯಜಮಾನ್ರೆ, ಹಾಲ್ ತಗೊಂಡ್ ಬರ್ತೀವಿ. ಮೂದೇವಿ, ಹಾಲ್ ಯಾರಿಗೋ ಬೇಕು. ಹೋಗಿ ಸೂಪ್ ತಗೊಂಬಾ. ಯಜಮಾನ್ರೆ, ಒಂದ್ 2 ನಿಮಿಷ ದೆವ್ವ ಕಂಪನಿ ಕೊಡಿ, ನಾನು ಹೋಗಿ ಸೂಪ್ ತಗೊಂಡ್ ಬರ್ತೀನಿ. ಮೊಟ್ಟೆ ಮಾಮ, ಇಲ್ ಬಾ. ಇಲ್ಲಿ ನೀನ್ ಮಾತ್ರ ಇರೋದಲ್ವೇನೋ ಪರದೇಸಿ? ಬಾರೋ. ಕಾಡ್ಬೇರು, ಚಿಲಿಕೆ ಸೊಪ್ಪು, ಆಲೂಗಡ್ಡೆ. ಆಲೂಗಡ್ಡೆನಾ? ಏನು ಶಿಷ್ಯ ನಾಟಿ ಔಷಧಿ ಏನಾದ್ರು ಮಾಡ್ತಾನ? ಸೂಪ್ ರೆಡಿ. ಏನೋ ಇದೆಲ್ಲ? ಇದು ದೆವ್ವಗಳ ಸೂಪು. ಅಂದ್ರೆ ಇದು ದೆವ್ವಗಳ ಔಷಧಿ ಏನು? ಯಜಮಾನ್ರೆ, ಇದು ನಾನ್ ಹೇಳಿಲ್ಲ, ಈ ಪುಸ್ತಕ ಬರೆದಿರೋ ದೊಡ್ಡ ಮನುಷ್ಯ ಹೇಳವನೆ. ಶಿಷ್ಯ, ಸಿಸ್ಟರ್ ಹೇಳಿದ್ರೆ ಕರೆಕ್ಟ್ ಆಗಿ ಇರುತ್ತೆ. ಈ ಸೂಪ್ ನ ದೆವ್ವ ಕೊಟ್ಬಿಟ್ಟು ಆ ದೆವ್ವ ನಂಗೆ ಅಮ್ಮಕ್ಬಿಡು. ನನಗ್ ಸ್ವಲ್ಪ ಹಾಕು, ನೆಕ್ ನೋಡ್ತೀನಿ. ಯಜಮಾನ್ರೆ, ಇದು ನಾಯಿಗಲ್ಲ, ಅಂದ್ರೆ ದೆವ್ವಕ್ಕೆ ಅಂತ ಹೇಳ್ತಾರೆ. ತಗೊಂಡೋಗ್ ಕೊಡಿ. ನಿನ್ ಕೈಯಲ್ಲೇ ತಗೊಂಡೋಗ್ ಕೊಡಪ್ಪ. ನೀವೇನೋ ಭಯ ಪಡೋ ತರ ಕಾಣಿಸ್ತಿದೆ. ದೆವ್ವಕ್ಕೆ ಸೂಪ್ ತಗೊಂಡೋಗ್ ಕೊಡೋಣ. ದೆವ್ವ ಇವತ್ತು ಫಿನಿಶ್. ತಮ್ಮ ತಮ್ಮ, ಎಲ್ಲಿದ್ಯಾ ತಮ್ಮ? ನಿನಗೆ ಒಳ್ಳೆ ಸೂಪ್ ತಂದಿದ್ದೀನಿ. ತಮ್ಮ ಹೆಂಗೆ ಹಿಂಗೆ? ಯಾಕೆ ಚೆನ್ನಾಗಿಲ್ವಾ? ಸೂಪರ್ ಆಗಿದ್ದೀರಾ. ಅದ್ ಹೆಂಗೆ ಇಷ್ಟು ಕಮ್ಮಿ ಟೈಮ್ ಅಲ್ಲಿ ಇಷ್ಟು ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ರಿ ನೀವು? ಇದು ಚೆನ್ನಾಗಿಲ್ವಾ? ಅಯ್ಯೋ, ಸಖತ್ತಾಗಿದೆಯಲ್ಲ. ಇಷ್ಟೊಂದು ಸಖತ್ತಾಗಿದ್ರೆ ಯಾವ ಗಂಡ್ಸಿಗೆ ತಾನೇ ಇಷ್ಟ ಆಗಲ್ಲ? ನಿನಗೆ? ನಾನು ಗಂಡ್ಸೆ ತಾನೆ. ಗಂಡ್ಸಾದ್ಮೇಲೆ ಮೀಸೆ ಇರ್ಬೇಕಣೋ ಮೂದೇವಿ. ಅದು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಸ್ನಾನ ಮಾಡಿಸುವಾಗ ಅರ್ಶನ ತಗೊಂಡು ತಿಕ್ಕಿ ತಿಕ್ಕಿ ಇರೋ ಕೂದಲೆಲ್ಲ ಉದ್ರೋಯ್ತು. ನಿನ್ನ ಅಮ್ಮಂಗ ಈ ತಮಾಷೆನೆ ಬೇಡ ಅನ್ನೋದು. ಅದು ನನಗೆ ಒಳಗ್ ಹೋಗಿರೋದು ಸ್ವಲ್ಪ ಹೊತ್ತಲ್ಲೇ ಹೊರಗ್ ಬರುತ್ತೆ. ಅದ್ ಹೆಂಗೆ? ಎಲ್ಲಿ ಕಾಣ್ತಿಲ್ಲ. ಅಬ್ಬ, ಅಷ್ಟು ಕೇವಲವಾಗೋಯ್ತೇನೋ ನಿಮ್ಗಳಿಗೆ? ಹೆಣ್ಮಕ್ಳೆಲ್ಲ ನನಗೆ ದೇವ್ರ ಸಮಾನ. ಅಯ್ಯೋ, ನನ್ ಸೊಂಟ. ಏನು ರೇಪ್ ಮಾಡಿಸ್ಕೊಂಡಂಗ್ ಒಳಗಡೆ ಒಂದು ಸುಂದರವಾದ ಹುಡುಗಿ. ಸುಂದರವಾಗಿರೋ ಹುಡುಗಿನ? ಮೀಸೆ ಇಲ್ದೆ ಇರೋದಕ್ಕೆ ಅವಳು. ಗೊತ್ತಾಯ್ತು.
ಆ ಹುಡುಗಿಗೆ ಮೀಸೆ ಇಲ್ಲ ಅಂದ್ರೆ ತುಂಬಾ ಇಷ್ಟನಾ? ಮೀಸೆನ ಸಮಸ್ಯೆ. ನನ್ ತಲೆಯಲ್ಲಿ ಕೂದಿಲ್ಲ ಅಂತ ನೀನ್ ಬಿಲ್ಡಪ್ ತಗೋತಾ ಇದೀಯ ತಾನೆ? ಇವಾಗ ನೋಡು ರೊಮ್ಯಾನ್ಸ್. ಅಯ್ಯೋ ಎಷ್ಟು ಹೇಳಿದ್ರು ಕೇಳ್ತಿಲ್ವೇ, ಓಡಿಸ್ಕೊಳಕ್ ಅಂತಾನೆ ನಾನೇ ಕಣ. ಆ ಹುಡುಗಿಗೆ ನಾನು ಉಮ್ಮ ಕೊಡುವಾಗ ತಮ್ಮ ಏನು ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಕೊಡೋದೇ ತಮ್ಮ ಅಲ್ವಾ? ಏನ್ ಹೇಳ್ತಾ ಇದ್ಯೋ? ಇದೆಲ್ಲ ತಮ್ಮನ್ ಪ್ಲಾನೆ. ನಂಬ್ಕೊಂಡ್ ಹೋಗು, ಚೆನ್ನಾಗೇ ಕೊಡ್ತಾನೆ. ನನ್ನ ತುಂಬಾ ನಾಚಿಕೆ ಆಗ್ತಾ ಇದೆ ಕಣ. ಇದೇ ನಾಚಿಕೆಯಲ್ಲಿ ಕಣ್ಣು ಮುಚ್ಕೊಂಡು ಹೋಗಿ ಚೆನ್ನಾಗಿ ಕೊಡ್ತಾನೆ. ಚೋರಿಯಾಗಿದೆ ನನ್ನ ನಿನಗೆ ಕತೆ ಮುಗೀತು. ತಮ್ಮ, ಎಕ್ಸ್ಕ್ಯೂಸ್ ಮೀ, ತಮ್ಮಯ್ಯ ಎಲ್ಲಿ ಕಾಣ್ತಾನೆ ಇಲ್ಲ. ಯಾಕೆ ತಮ್ಮನೇ ಬೇಕಾ? ಅಯ್ಯೋ ತಮ್ಮ ಬೇಡವೇ ಬೇಡ, ನನಗೆ ಈ ಬ್ಯೂಟಿಫುಲ್ ಏಂಜಲೇ ಬೇಕು. ಹಾಗಾದ್ರೆ ನೀನೇ ಸ್ಟಾರ್ಟ್ ಮಾಡು. ಅಯ್ಯೋ ಅಷ್ಟೊಂದು ಅರ್ಜೆಂಟ್, ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವೇ. ಮತ್ತೆ ನಾನ್ ಸ್ಟಾರ್ಟ್ ಮಾಡ್ಲಾ? ನೋ, ಜೆಂಟ್ಸ್ ಫಸ್ಟ್. ಒಳ್ಳೆ ಬಾಡಿ. ಅಯ್ಯಯ್ಯೋ, ಬನ್ನಿ, ನಾನು ವೇಟಿಂಗ್. ಚೆನ್ನಾಗಿರೋ. ನಮಸ್ತೆ. ಅಪ್ಪ ಚಡ್ಡಿಲ್ ಬಂದಿದ್ ನೋಡಿ. ರೇಪ್ ಅಟೆಂಪ್ಟ್ ಅಂತ ತಪ್ಪು ತಿಳ್ಕೊಂಬಿಟ್ಟೆ ಕಣೋ. ಇನ್ಮೇಲೆ ಒಂದ್ ನಿಮಿಷನೂ ನಾವ್ ಈ ಮನೇಲಿ ಇದ್ವಿ ಅಂದ್ರೆ ದೆವ್ವ ನಮ್ನ ಸೂಪ್ ಮಾಡ್ಕೊಂಡು ಕುಡ್ಬಿಡುತ್ತೆ. ಸಿಸ್ಟರ್ ಹೇಳ್ಬಿಟ್ಟು ಹೊರಟೋಗೋಣ. ದೆವ್ವ ಕೇಳಿಸ್ಕೊಂಬಿಟ್ರೆ ಕಷ್ಟ. ಹೇಳ್ದೆ ಕೇಳ್ದೆ ಒಬ್ಬಳನ್ನ ಕಣೋ. ಬರೋ. ಏನ್ರಲ್ಲ, ಒಂದ್ ಹೆಂಗ್ಸಿರೋ ಮನೆಯಲ್ಲಿ ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅಸಹ್ಯವಾಗಿ ಓಡಾಡ್ತಾ ಇದ್ದೀರಾ? ಹೆಂಗಸ್ರೆಲ್ಲಿದ್ದಾರೆ? ದೆವ್ವ ಇರೋದಿಲ್ಲ. ನನ್ನ ಹೆಂಡತಿನ ದೆವ್ವ ನಾನು ಅವ್ರ ಬಗ್ಗೆ ಹೇಳಿಲ್ಲ. ನನ್ ಬ್ರದರ್ಗೆ ಏನಾಯ್ತು? ಅಯ್ಯೋ, ಅವ್ರು ಏನ್ ಮಾಡಿದ್ರು ಅಂತ ಹೀಗ್ ಬಟ್ಟೆ ಎಲ್ಲ ತೆಗ್ದವ್ರ ಹೊಡಿತಾ ಇದ್ದೀರಾ? ಒಬ್ಬ ಭಾವನ ಕೊಡೋ ಮರ್ಯಾದೆ ಇದಾರಾ? ಅಯ್ಯೋ, ನಿಮ್ ಮರ್ಯಾದೆ ಇರ್ಲಿ. ಎಲ್ಲಾ ಕಡೆ ಹುಡುಕ್ಬಿಟ್ವಿ. ಆ 4 ಕಿಲೋ ಚಿನ್ನ ಎಲ್ಲಿಟ್ಟಿದ್ದೀರಾ? ಈ ಮನೇಲಿ 4 ಕಿಲೋ ಚಿನ್ನ ಇದೆ ಅಂತ ಯಾವನ ಹೇಳ್ದ? ನಿಮ್ ಹೆಂಡತಿ ಮದುವೆ ಟೈಮಲ್ಲಿ 4 ಕೆಜಿ ಚಿನ್ನ ತಂದಿದ್ದಾರೆ ಅಂತ ಗೊತ್ತಾಗಿದೆ. ಅದು ನಿಜ. ಇಲ್ಲೋಡ, ಇವಳ ಮದ್ವೆ ಆಗ್ಬೇಕಾದ್ರೆ 4 ಕಿಲೋ ಚಿನ್ನ ಕೇಳಿದೇನೋ ನಿಜಾನ? ಆದ್ರೆ ಮಾತುಕತೆ ಆಡ್ಬೇಕಾದ್ರೆ 3 ಕಿಲೋ ಕೊಡ್ತೀವಿ ಅಂದ್ರೆ ಮದ್ವೆ ಆಗುವಾಗ 2 ಕಿಲೋ ಅಂತ ಹೇಳಿದ್ರು. ಆಮೇಲೆ ಫಸ್ಟ್ ನೈಟ್ ಅಲ್ಲಿ ನೋಡಿದ್ರೆ ಏನು ಇಲ್ದೇನೆ ಬಂದಿದ್ಲು. 1 ಗ್ರಾಮ್ ಕೂಡ ತಂದಿಲ್ಲ ಕಣೋ. ನೀನ್ ಹಾಕಿರೋ ಗೋಲ್ಡ್ ಎಲ್ಲ ಉಮಾ ಗೋಲ್ಡಾ? ಇದೆಲ್ಲ ಕವರಿಂಗ್ ಬ್ರದರ್. ಅಯ್ಯೋ, ನಿಮ್ ಜನ್ಮಕ್ಕಿಷ್ಟು. ನಿಮ್ ಸಮಾಸನೇ ಬೇಡ ನನ್ಗೆ. ಈ ಪೊಲೀಸ್ ತಲೆ ಮೇಲೆ ಹಾಕು. ರೆಸ್ಪೆಕ್ಟ್. ನೀನ್ ಬಾರ, ಇನ್ನು ನೀವು ಹೋಗಿ. ಅರ್ಜುನ್, ಏನಾಗಿದೆ ನಿನ್ಗೆ? ದೆವ್ವ ಮನೇಲಿದೆ ಅಂತ ಹೇಳ್ದೆ, ನೋಡಿದ ತಕ್ಷಣ ಹೊಡಿಯುತ್ತೆ ಅಂತ ಯಾಕೆ ಹೇಳಿಲ್ಲ? ನಾಯಿ ಕಚ್ಚುತ್ತೆ, ದೆವ್ವ ಹೊಡಿಯುತ್ತೆ, ಪೊಲೀಸ್ ಆಫೀಸರ್ ಆಗಿ ಗೊತ್ತಿಲ್ವಾ? ಹೇಳೋ, ಯಾಕಿದ್ರ ಬಿಹೇವ್ ಮಾಡ್ತಿದ್ಯಾ? ನಿನ್ ಆಕ್ಟಿವಿಟಿ ಒಂದು ಸರಿ ಇಲ್ಲ. ಏನಪ್ಪ, ನೀನ್ ಅವತ್ ಹೇಳ್ದ ಹಾಗೆ ನಮ್ ಮನೆಗ್ ದೆವ್ವ ಸೇರ್ಕೊಂಡು ನಮ್ಮ ಯಜಮಾನ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದೆ. ಈಗ ನೀವೇ ಅದನ್ನ ಓಡಿಸ್ಬೇಕು. ನಾನ್ ದೆವ್ವ ಇದೆ ಅಂತ ಮಾತ್ರ ಹೇಳ್ತೀನಿ. ಅದನ್ನ ಓಡಿಸೋ ಮನುಷ್ಯ ದರ್ಗಾದಲ್ಲಿದ್ದಾನೆ. ಅರ್ಜುನ್, ಏನಾಯ್ತು ನಿನ್ಗೆ? ಹಾರ್ಮೋನಲ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಬಾ, ಡಾಕ್ಟರ್ ಹತ್ರ ಹೋಗೋಣ. ಹೆಣ್ಣು ಅಂತ ಬಿಡ್ತಾ ಇದೀನಿ, ಹೋಗ್ಬಿಡು. ನಾನ್ ಹೋಗಲ್ಲ. ನೀನಾಗಿಲ್ಲ, ನನ್ ಜೊತೆ ಬಾ. ಏನ್ ನಡೀತಿದ್ಯೋ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ, ಯಾರೋ ಹುಡುಗಿ, ನಮ್ಮ ಅರ್ಜುನ್ ಜೊತೆ ಹೋದ ಹುಡುಗಿರಿ. ಜೊತೆಲಿ ಹೋದ ಹುಡುಗಿ ನಮ್ಮನೆಗೆ ಯಾಕೆ ಬಂದ್ಲು? ನಾವೇ ಟ್ಯೂಷನ್ ನಡೆಸ್ತಾ ಇದೀವಿ. ಅವನು ಅವನಾಗಿಲ್ಲ, ಹೆಂಗ್ಸಾಗ್ ಬದ್ಲಾಗೋಗಿದ್ದಾನೆ. ದಯವಿಟ್ಟು ಅವನ್ನ ಕಾಪಾಡಿ. ಹೇಗಾದ್ರೂ ನನ್ ಮಗನ್ ಕಾಪಾಡಿ. ಯಾ ಅಲ್ಲಾಹ್, ಈ ಶೈತಾನ್ನ ಓಡಿಸೋ ಶಕ್ತಿ ಕೊಡು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. इस शैतान को दूर कर. अल्हम्दुलिल्लाह, सुभान अल्लाह. यारो ಹೆದರಬೇಡಿ. ಫ್ಲೈ ಮಾಡ್ಕೊಂಡ್ ಬರ್ತಾವನೆ. ಪ್ರೇತಾತ್ಮ, ಏನ್ ಬಾಯ್ ಗಮ ಗಮ ಅಂತ ಸಾಂಬ್ರಾಣಿ ಹಾಕೋದ್ಬಿಟ್ಟು ನನ್ನ ಸಂಹಾರ ಮಾಡಕ್ ಬಂದ್ಯಾ? ನಿನಗೆ ಜೀವ ಭಿಕ್ಷೆ ಕೊಡ್ತೀನಿ, ಮರ್ಯಾದೆಯಿಂದ ಹೋಗು, ಇಲ್ಲ ನಿನ್ನ ಸಾಯಿಸ್ಬಿಡ್ತೀನಿ. ಯಾರು ನೀನು? ಯಾವ ಶೈತಾನ್ ನೀನು? ಅಲ್ಲಾ ಮೇಲೆ ಆಣೆ, ನಿನ್ನ ಹಿಡ್ಕೊಂಡಿದ್ರಲ್ಲಿ ಕೂಡ ಹೋಗಲ್ಲ ಈ ಸಲೀಂ ಭಾಯ್.
ಕೂಡಾಕೋಕ್ ಬಂದ್ಯಾ? ಅಲ್ಲಾಹು ಅಕ್ಬರ್. ಈ ಶೈತಾನ್ ಕೋ ದೂರ್ ಕರ್. ಇದೇನ್ ಗೊತ್ತಾ, ನಾನು ಇಷ್ಟ ದಿನ ವ್ರತ ಮಾಡಿ ದೇವ್ರಿಗೆ ಕಾಣಿಕೆ ಕೊಟ್ಟು ಅಲ್ಲ ನನಗೆ ವರ ಕೊಟ್ಟಿರೋ ಕತ್ತಿ ತಲ್ವಾರ್ ಇದು. ನೀನು ಇರೋ ಜಾಗನೇ ನಿನಗೆ ಗೊತ್ತಿಲ್ದಂಗ್ ಮಾಡ್ತೀನಿ ಶೈತಾನ್. ಯಾರು ನೀನು ಹೇಳಲ್ವಾ? ಬೇಡ ಬಾಯ್. ತಲ್ವಾರ್ ಕತ್ತಿಯಿಂದ ನಿನ್ನ ಕಟ್ ಹಾಕ್ತೀನಿ. ಬೇಡ ಬಾಯ್. ಯಾರು ನೀನು? ಈ ದೇಹದಿಂದ ನನ್ನ ಬಿಡಿಸ್ಬೇಡಿ. ಬೇಡ ಬಾಯ್. ನಿನ್ನ ಆಟ ಮುಗಿಯಿತು ಶೈತಾನ್. ಅಲ್ಲಾಹು ಅಕ್ಬರ್. ಈಗಲೂ ನೀನ್ ಯಾರು ಅಂತ ಹೇಳಿಲ್ಲ ಅಂದ್ರೆ ಈ ಜಗತ್ತೇ ಬಿಟ್ಟು ಕಳಿಸ್ಬಿಡ್ತೀನಿ. ನಿನ್ನ ಮುಗಿಸ್ಬಿಡ್ಲಾ? ಹೇಳು ಶೈತಾನ್. ನನ್ನ ಹೆಸರು ಬೊಟ್ಟು. ಬೊಟ್ಟಮ್ಮ. ಬೊಟ್ಟಮ್ಮ. ಇದುವರೆಗೂ ನಮ್ ಜನರಿಗೆಲ್ಲ ಗೊತ್ತಿರೋ ವಿಷಯ ಏನು ಅಂದ್ರೆ 3 ತಿಂಗಳಿಂದ ಸೂರ್ಯನ ಕಿರಣನೇ ಬೀಳ್ದೇ ಇರೋ ನಮ್ ಗ್ರಾಮಕ್ಕೆ ಬೊಟ್ಟಮ್ಮ ಕಡೆಯಿಂದನೂ ಯಾವುದೇ ಉತ್ತರನೂ ಸಿಕ್ಕಿಲ್ಲ. ಆದ್ರೆ ಇವತ್ತು ನಮ್ಮ ತಾಯಿ ಬೊಟ್ಟಮ್ಮ ಇದಕ್ಕೆ ಉತ್ತರ ಕೊಡ್ತಾರಂತೋ. ನಮ್ಮ ಗ್ರಾಮದವರೆಲ್ಲ ಬರ್ಬೇಕಂತೋ. ಬೊಟ್ಟಮ್ಮ ಬರ್ತಿದ್ದಾರೆ. ಈ ಊರ್ ತಡ್ಕೊಳಕ್ಕಿಲ್ಲ. ನಿನ್ನೇ ನಂಬಿ ಬದುಕ್ತವ್ರ ಈ ಊರ್ ಜನಗಳಿಗೆ ಒಂದು ಒಳ್ಳೆ ನ್ಯಾಯ ಹೇಳಿ ನೀನೇ ಕಾಪಾಡ್ಬೇಕಮ್ಮ. ಬಾ ತಾಯಿ, ದೇವ್ರ ಸಿಂಹಾಸನ ಮೇಲೆ ಕೂತು ಒಂದು ಒಳ್ಳೆ ಮಾತು ಹೇಳು ತಾಯಿ. ಕತ್ಲಲ್ಲಿರೋ ನಮ್ಮೂರ್ನ ನೀವೇ ಬೆಳಕಿಗೆ ತರ್ಬೇಕಮ್ಮ. ಈ ರಾತ್ರಿ ಮುಗಿದ್ಮೇಲೆ ನಮ್ಮೂರಲ್ಲಿ ಸೂರ್ಯ ಉದಯಿಸ್ತಾನೆ. ವ್ಯವಸಾಯ ಶುರುವಾಗುತ್ತೆ. ನಮ್ಮ ಜಾತಿ ಜನರ ಹಸುವು ನೀಗತ್ತೆ. ಇದು ಅಮ್ಮ ನೀಡ್ತಿರೋ ಆಜ್ಞೆ. 3 ತಿಂಗಳಿಂದ ಸೂರ್ಯನೇ ಕಾಣದೇ ಇರೋ ನಮ್ಮೂರಿನ ಜನಗಳು ನನ್ನ ಮಾತು ಫಲಿಸುತ್ತೆ ಅನ್ನೋ ನಂಬಿಕೆಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರು. ಬೊಟ್ಟಮ್ಮ ಹೇಳಿದ ಮಾತು ಸತ್ಯ ಆಯ್ತು. ಸೂರ್ಯೋದಯ ಆಗಿದೆ. ಎಲ್ಲರೂ ಬಂದ್ ನೋಡಿ, ನಮ್ಮೂರಿಗೆ ಒಳ್ಳೆ ಕಾಲ ಬಂದಿದೆ. ಬೊಟ್ಟಮ್ಮ, ಬೊಟ್ಟಮ್ಮ, ನಿಂಗೇನಾಯ್ತು ಮಗಳೇ? ಓಹೋ, ಗೊತ್ತಿಲ್ಲಪ್ಪ, ಮೈಯೆಲ್ಲ ಯಾಕೋ ಉರಿತಾ ಇದೆ. ಏನಿದು ಹೊಸ ಅಭ್ಯಾಸ? ಯಾಕಪ್ಪ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಕೆಳಗ್ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ದೀರಪ್ಪ? ನಾನು ಹೋಗಿ ಕರ್ಕೊಂಡ್ ಬರ್ಲಿಲ್ಲವ, ಅವರೇ ನಿನ್ನ ನೋಡಕ್ ಬಂದವ್ರೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮ್ಮ ಬೆಟ್ಟದ ಗ್ರಾಮಕ್ಕೆ ನಮಗೆ ಕಾರಲ್ಲಿ ಬರೋದಕ್ಕೆ ತುಂಬಾ ಕಷ್ಟ ಆಯ್ತು. ಆದ್ರೆ ನಿಮ್ಮ ಮಗಳು ದಿನ 20 ಕಿಲೋಮೀಟರ್ ನಡ್ಕೊಂಡು ಹೋಗಿ ಓದಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾಳೆ. ಫಸ್ಟ್ ರ್ಯಾಂಕ್ ತಗೊಂಡಿರೋ ಸ್ಟೂಡೆಂಟ್ಗೆ ನಾನು ಕಾಲೇಜಲ್ಲಿ ಫಸ್ಟ್ ಅಡ್ಮಿಷನ್. ನಿನ್ನಂತ ಒಂದು ಪ್ರತಿಭಾವಂತ ವಿದ್ಯಾರ್ಥಿನ ನನ್ನ ಮೆಡಿಕಲ್ ಕಾಲೇಜಲ್ಲಿ ನಾನ್ ಸೇರಿಸ್ಕೊಳ್ಳೋದು ನನ್ನ ಅದೃಷ್ಟ ಅಲ್ವಾ? ಯಜಮಾನ್ರೆ, ನೀವೇನ್ ಹೇಳ್ತಿದ್ದೀರಾ? MBBS ಅನ್ನೋದು ಒಂದು ವ್ಯಾಪಾರ ಆಗಿರೋ ಈ ಕಾಲಘಟ್ಟದಲ್ಲಿ ನಾನು ಅದನ್ನ ಸೇವೆಯಾಗಿ ಮಾಡ್ತಾ ಇದ್ದೀನಿ. ನೀನ್ ನನ್ನ ಕಾಲೇಜಲ್ಲಿ ಮೆಡಿಸಿನ್ ಓದಿ ಡಾಕ್ಟರ್ ಆಗಿ ಈ 27 ಬೆಟ್ಟದ ಗ್ರಾಮದ ಮಕ್ಕಳಿಗೆ ನೀನ್ ಸೇವೆ ಮಾಡಬೇಕು. ಅದೇ ನನ್ನ ಆಸೆ. ನಿಮ್ ಎದುರಿಗೆ ಮಾತಾಡಿದಕ್ಕೆ ಕ್ಷಮಿಸ್ಬೇಕು ಸರ್. ನಾನೀ ಮಣ್ಣಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ. ನಾನ್ +2 ಓದಿದ್ದು ನಮ್ ಗ್ರಾಮದಲ್ಲಿರೋ ಮಕ್ಕಳಿಗೆ ಓದೋದು ಬರೆಯೋದನ್ನ ಹೇಳ್ಕೊಡೋಕೆ ಸರ್. ನನಗೆ ಕೆಳಗ್ ಹೋಗಿ ಓದೋದಕ್ಕೆ ಇಷ್ಟ ಇಲ್ಲ ಸರ್. ದಯವಿಟ್ಟು ಬಲವಂತ ಮಾಡದೆ ಹೊರಡಿ. ಈ ಊರೇ ನಿನ್ ದೇವ್ರ ತರ ನೋಡುತ್ತೆ. ಅಂತ ಮಕ್ಕಳಿಗೆ ನೀನ್ ಡಾಕ್ಟರ್ ಆಗಿ ಏನಾದ್ರೂ ಸೇವೆ ಮಾಡಬಾರ್ದಾ? ಬುದ್ಧಿ, ನೀವೇ ಹೇಳ್ಬಿಟ್ರಿ ನಮ್ ಬೊಟ್ಟಮ್ಮ ದೇವ್ರು ಅಂತ. ಅವ್ರು ಮುಟ್ಟಿದ್ರೆ ಸಾಕು, ನಮ್ ರೋಗ ಎಲ್ಲ ತೀರೋಗುತ್ತೆ. ನೀವ್ ಹೋಗಿ ಬುದ್ಧಿ. ಯಜಮಾನ್ರೆ, ನಮ್ಮ ಮಗಳಿಗೋಸ್ಕರ ನೀವು ಬೆಟ್ಟ ಹತ್ತು ಬಂದಿದ್ದೀರಾ, ಆದ್ರೆ ಇವಳು ಮಾತನ್ನ ಮೀರಕ್ಕಾಗಲ್ಲ. ನಡ್ರಿ ಎಲ್ಲ ಅವ್ರ ಕೆಲಸ ನೋಡ್ರಿ. ಏನ್ ಡಾಕ್ಟರ್, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂತ ಇದಾರೆ. ಬಾರೋ ನಿಂತ್ಕೊಳ್ಳೋ, ನಾನು ಬರ್ತೀನಿ, ನಿಂತ್ಕೊಳ್ಳೋ. ಏನಾಯ್ತು? ಮಗುಗೇನಾಯ್ತು? ಅಪ್ಪ, ಏನವ? ಏನಮ್ಮ? ಏನು ಅಂತ ಗೊತ್ತಿಲ್ಲ. ಅಯ್ಯೋ, ಹೇಗಾಯ್ತು ಇದು? ಸ್ವಲ್ಪ ದಾರಿ ಬಿಡಿ. ಅಯ್ಯೋ, ಏನಾಯ್ತು ಮಗುಗೆ? ನನ್ ಮಗಳಿಗೆ ಏನಾಯ್ತು? ಚೆನ್ನಾಗಿ ಆಟ ಆಡ್ತಿದ್ಲು ತಾಯಿ. ತಿರುಗ್ ನೋಡಿದ್ರೆ ಕುಸಿದ್ ಬಿದ್ದಿದ್ಲು.
ವೀರಯ್ಯ ಏನ್ ನೋಡ್ತಾ ನಿಂತಿದ್ರ? ಕೆಳಗ್ ಬೇಗ ಹೋಗಿ ಬಿಳಿಮಲೆಯಿಂದ ವೈದ್ಯರನ್ನ ಕರ್ಕೊಂಡ್ ಬನ್ನಿ. ಈಗಲೇ ಹೋಗ್ತೀನಿ ತಾಯಿ. ಬಿಳಿಮಲೆ ಎಲ್ಲಿದೆ? ಇಲ್ಲಿಂದ 32 ಮೈಲಿ ಬುದ್ಧಿ. 32 ಮೈಲಿನ? ಅಷ್ಟ್ರಲ್ಲಿ ಮಗು ಉಸಿರು ಹೋಗ್ಬಿಡುತ್ತೆ. ನಾನ್ ಟ್ರೀಟ್ಮೆಂಟ್ ಮಾಡ್ಬೋದಾ? ನಮ್ ಪದ್ಧತಿ ನಾವ್ ಮಾಡ್ಕೋತೀವಿ ಬಿಡಿ. ಮಗು ಸೀರಿಯಸ್ ಆಗಿದೆ. ಅವ್ರು ನೋಡಿ ನೀವು ನೋಡಿ ದಾರಿ ಬಿಡಿ ಅಲ್ಲ. ಎಮರ್ಜೆನ್ಸಿ ಕಿಟ್ ತಗೊಂಬ. ಓಕೆ ಡಾಕ್ಟರ್. ಓ ಮೈ ಗಾಡ್, ತಲೆ ತುಂಬಾ ಬಲವಾದ ಏಟ್ ಬಿದ್ದಿದೆ. ಏನಿಲ್ಲಮ್ಮ, ಮಲ್ಕೋ. ನೀರ್ ಕೊಡಿ. ತುಂಬಾ ಉಪಕಾರ ಆಯ್ತು ಯಜಮಾನ್ರೆ, ನಮ್ ಮಗನ ಕಾಪಾಡ್ಬಿಟ್ರಿ. ನಾನ್ ಕಾಪಾಡ್ಲಿಲ್ಲ, ನಾನ್ ಕೊಟ್ಟು ಮದ್ದು ಕಾಪಾಡ್ತು. ಯಾವ ಔಷಧಿ ಕೊಟ್ಟು ಜೀವನ ಹೇಗ್ ಉಳಿಸ್ಬೇಕು ಅನ್ನೋದು ಡಾಕ್ಟರ್ಗೆ ಮಾತ್ರ ಗೊತ್ತಾಗುತ್ತೆ. ಬೊಟ್ಟಮ್ಮ, ಓದು ಬರಹ ಕಲ್ಸೋದು ಮುಖ್ಯನೇ, ಆದ್ರೆ ಒಂದು ಜೀವ ಉಳಿಸೋದು ಅದಕ್ಕಿಂತಲೂ ಮುಖ್ಯ ಅಲ್ವಾ? ಓದೋದಕ್ ಬೇಕಾದ್ರೆ 20 ಮೈಲಿ ನಡ್ಕೊಂಡು ಹೋಗ್ಬೋದು, ಆದ್ರೆ ಒಂದು ಜೀವ ಉಳಿಸೋದಕ್ಕೆ 32 ಮೈಲಿ ನಡ್ಕೊಂಡು ಹೋಗ್ಬರಕ್ಕಾಗತ್ತಾ? ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಮಾಡ್ಬೇಕು. ಯೋಚನೆ ಮಾಡಮ್ಮ. ಅಮ್ಮ, ನೀವ್ ಓದ್ಬೇಕಮ್ಮ. ನಿಮ್ಗೋಸ್ಕರ ನಾನು ಓದ್ತೀನಿ. ನನ್ನ ಮಲೆ ಗ್ರಾಮದ ಜನರ ಸಂತೋಷಕ್ಕಾಗಿ ಈ ಮೆಡಿಕಲ್ ಕಾಲೇಜ್ಗೆ ಅದೆಷ್ಟೋ ಕನಸುಗಳನ್ನ ಇಟ್ಕೊಂಡು ಬಂದೆ. ಡಾಕ್ಟರ್ ಬುದ್ಧಿ, ನಮ್ಮ ಅಣ್ಣನ ಹೇಗಾದ್ರೂ ಮಾಡಿ ಕಾಪಾಡಿ ಬುದ್ಧಿ. ಒಂದು ಪ್ರಾಣನ ಉಳಿಸೋದಕ್ಕೆ ಪ್ರಯತ್ನ ಪಡೋನ್ ಡಾಕ್ಟರ್, ಆದ್ರೆ ಕಾಪಾಡೋನ್ ದೇವ್ರು. ಪೇಷಂಟ್ ಸೀರಿಯಸ್ ಅಂತ ಫೋನ್ ಬಂತು. ನನ್ ಪ್ರಯತ್ನ ಪಟ್ಟು ನೋಡ್ತೀನಿ. ಧೈರ್ಯವಾಗಿರಿ. ಓಕೆ? ಅಮ್ಮ, ಕರ್ಪಯ್ಯನ ಕಾಪಾಡಿ ಅಮ್ಮ. ಕಾಪಾಡಿ ಅಮ್ಮ. ವೀರಯ್ಯ, ಕರ್ಪಯ್ಯಗೆ ಏನಾಯ್ತು? ದಿಢೀರಂತ ತಲೆ ಸುತ್ತ ಬಿದ್ದೋದ್ರಮ್ಮ. ಒಳ್ಳೆ ಸಮಯಕ್ಕೆ ಡಾಕ್ಟರ್ ಬರ್ಲಿಲ್ಲ ಅಂದಿದ್ರೆ ಅಣ್ಣ ಇಷ್ಟೊತ್ತಿಗೆ ಹೋಗ್ಬಿಟ್ಟಿರೋರು. ನಾನ್ ದಿನ ಹೋಗಿ ನೋಡ್ಕೊಂಡು ಕಾಪಾಡಿ ಅಮ್ಮ. ಪಲ್ಸ್ ಕಮ್ಮಿ ಆಗ್ತಾನೆ ಇದೆ. ಡೀನ್, ಕರ್ಪಯ್ಯ ಅವರಿಗೆ ದಿಸ್ ಇಸ್ ಆಪರೇಷನ್ ಥಿಯೇಟರ್. ಬೊಟ್ಟೆ, ವಿಷಯ ತುಂಬಾ ಸೀರಿಯಸ್ ಆಗಿದೆ. ಮೂರ್ಛೆ ಬಿದ್ದಿದ್ರಿಂದ ಸೆರಿಬಲಂ ಡ್ಯಾಮೇಜ್ ಆಗಿ ನೆನ್ಪಿನ ಶಕ್ತಿ ಹೋಗ್ಬಿಟ್ಟಿದೆ. ನೀನ್ MBBS ಓದ್ತಿರೋ ಹುಡುಗಿ, ಹೇಳಿದ್ರೆ ಅರ್ಥ ಮಾಡ್ಕೊಂತೀಯ. ಸತ್ತೋಗೋ ಇವರ ದೇಹದ ಅಂಗಾಂಗಗಳನ್ನ ಈ ಸಮಯದಲ್ಲಿ ದಾನವಾಗಿ ಕೊಟ್ರೆ ಜೀವಕ್ಕಾಗಿ ಹೋರಾಡ್ತಿರೋ ಹಲವಾರು ಪೇಷಂಟ್ಸ್ಗಳಿಗೆ ಹೃದಯ, ಕಿಡ್ನಿ, ಲಿವರ್ ಇವರಿಂದ ಎಷ್ಟೋ ಜನಕ್ಕೆ ಜೀವ ಭಿಕ್ಷೆ ಸಿಗುತ್ತೆ. ಅದಕ್ಕೇನಮ್ಮ, ನೀನೇ ಹೇಗಾದ್ರೂ ಮಾಡಿ ಊರ್ ಜನರ ಹತ್ರ ಮಾತಾಡ್ಬೇಕು. ಡಾಕ್ಟರ್, ನಾನು ಹೇಗೆ? ಒಬ್ಬ ಡಾಕ್ಟರ್ ಕೈ ಮುಗಿದು ಕೇಳ್ಕೊಂತೀನಿ. 4 ಜನ ಬದುಕೋದಕ್ಕೆ ಸಹಾಯ ಮಾಡು. ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದೀರಾ. ನೀವ್ ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡ್ತೀರಾ ಅಂತ ಗೊತ್ತು. ಒಂದೇ ಸಲ ಕರ್ಪಯ್ಯ ಅವ್ರನ್ನ ನೋಡ್ಬಹುದಾ? ಟೈಮ್ ಆಯ್ತು, ಬೇಗ ನೋಡಮ್ಮ. ಮೇಡಮ್, ನಿಂತ್ಕೊಳ್ಳಿ. ಅವ್ರು ಜೀವಂತವಾಗಿದ್ದಾರೆ ಡಾಕ್ಟರ್. ಅವ್ರು ನನ್ನ ಕರೆದ್ರು ಡಾಕ್ಟರ್. ಅವ್ರಿಗೇನು ಆಗಿಲ್ಲ ಡಾಕ್ಟರ್. ಕಾಪಾಡಿ ಡಾಕ್ಟರ್. ಎಲ್ಲ ಮುಗಿದೋಯ್ತು. ಐ ಆಮ್ ಸಾರಿ ಮಾ. ಕರ್ಪಯ್ಯ, 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 ಕರ್ಪಯ್ಯ. ಏನ್ರಿ? ಏನಮ್ಮ? ನಮ್ ದೊಡ್ಡ ಮಗಳು ಬೊಟ್ಟಮ್ಮನು ಚಿಕ್ಕ ಮಗಳು ಪೊನ್ನಿಯಮ್ಮನು ನಮ್ಮನ್ ಬಿಟ್ಟು ಒಂದೇ ಸಲ ಹೋಗ್ಬಿಡ್ತಾರೇನೋ ಅಂತ ಭಯ ಆಗ್ತಿದೆ ರೀ. ಯಾಕಮ್ಮ ಹಿಂಗ್ ಹೇಳ್ತಿದ್ಯಾ? ಬೊಟ್ಟಮ್ಮ ಓದ್ತಾ ಇರೋ ಜಾಗದಲ್ಲಿ ಏನೋ ತಪ್ಪು ನಡೀತಿದೆ ರೀ. ನಮ್ಮ ಗ್ರಾಮದಿಂದ ಆಸ್ಪತ್ರೆಗೆ ಔಷಧಿ ತರಕ್ ಹೋಗಿದ್ 4 ಜನನು ಹೆಣವಾಗಿ ವಾಪಸ್ ಬಂದ್ರು ರೀ. ಅದೇ ಆಸ್ಪತ್ರೆಯಲ್ಲೇ ನಮ್ ಚಿಕ್ಕ ಮಗಳನ್ನೂ ಸೇರ್ಸಿದೀವಿ. ನನಗ್ ಯಾಕೋ ಭಯ ಆಗ್ತಿದೆ. ಬನ್ನಿ ನಮ್ಮ ಮಕ್ಳನ್ನ ಹೋಗಿ ಕರ್ಕೊಂಬರೋಣ. ಕಾಣ್ದೇ ಇರೋದನ್ನ ಕಂಡೋಳ್ ತರ ಹೇಳ್ಬೇಡ. ದೊಡ್ಡವಳು ಡಾಕ್ಟರ್ ಆಗ್ಬೇಕು, ಚಿಕ್ಕವಳು ಗುಣ ಆಗ್ಬೇಕು. ಅದಕ್ಕೆ ತಾನೇ ನಾನು ಕಷ್ಟಪಡ್ತಿರೋದು. ಹಿಂಗೆ ಒಂದು ಚಿಕ್ಕ ಗಾಯಕ್ಕೋಸ್ಕರ ನನ್ನನ್ನು ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಿದ್ರಿ, ನನ್ನನ್ನು ಸಾಯಿಸ್ಬಿಟ್ರು. ಏನಪ್ಪ ಹೇಳ್ತಿದ್ದೀರಾ?
ನಿನ್ನ ಅಮ್ಮ ನನ್ ಕನ್ಸಾಗ್ ಬಂದು ಹೇಳಿದ್ಮೇಲೂ ನೀನ್ ಇಲ್ಲಿ ಓದೋದ್ ನಂಗೆ ಸರಿ ಕಾಣ್ತಿಲ್ಲ ಕಣವ. ಇಲ್ಲಿ ಬಂದವ್ರು ಯಾರನು ಸರಿಯಾದ ಟೈಮಿಗೆ ಬರ್ಲಿಲ್ಲಪ್ಪ, ಅದಕ್ಕೆ ಚಿಕಿತ್ಸೆ ಫಲಿಸದೆ ತೀರ್ಕೊಂಡ್ರು. ನೀ ನಮ್ ಜಾಗ ಬಿಟ್ಟು ಬಂದ್ಮೇಲಿಂದ ದೇವ್ ನಮ್ ಜೊತೆ ಮಾತಾಡೋದನ್ನೇ ನಿಲ್ಸ್ಬಿಟ್ಟವ್ರೆ. ನಮ್ಮ ಆಚಾರಗಳನ್ನೆಲ್ಲ ಬದಿಗಿಟ್ಟು ನಿನ್ನ ಪ್ಯಾಟರ್ನ್ ಓದಿಸ್ತಾ ಇರೋದ್ರಿಂದ ನಡೆಯೋ ತಪ್ಪುಗಳು ನಮಗ್ ಮೊದ್ಲೇ ಗೊತ್ತಾಗ್ತಿಲ್ಲ ಅಂತ ಅನಿಸ್ತೈತೆ ಕಣವ. ನಾವು ಅನುಭವಿಸ್ತಾ ಇರೋದೇ ಸಾಕು, ಇನ್ಮೇಲೆ ನೀನು ನಿನ್ ತಂಗಿನೂ ಅನುಭವಿಸೋದ್ ಬೇಡವಾ? ತಂಗಿಗೆ ಏನೂ ಆಗಲ್ಲ, ಡಾಕ್ಟರ್ ಅವಳನ್ನ ಖಂಡಿತ ಕಾಪಾಡ್ತಾರೆ. ಇಲ್ಲ ಅಮ್ಮ, ಈಗ ನೀವು ಡಾಕ್ಟರ್ ಆಗಿ ಮಾತಾಡ್ತಿದ್ದೀರಾ, ನಮ್ ಕುಲದೇವತೆಯಾಗಿ ಮಾತಾಡ್ತಿಲ್ಲ. ಅದಕ್ಕೆ ನಮ್ ಮನ್ಸಿಗೆ ತಪ್ಪನ್ನಿಸ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಮ್ಮ. ಸರಿ ಬನ್ನಿಪ್ಪ, ಮೊದ್ಲು ಹೋಗಿ ತಂಗಿನ ನೋಡೋಣ. ನಡಿಯವ್ವ. ಬನ್ನಿಪ್ಪ. ನಿನ್ ತಂಗಿ ಹುಷಾರಾಗಿ ಅವಳೇನವಾ? ಅಪ್ಪ, ತಂಗಿಗೆ ನಾಡಿ ಮಿಡಿತ ಎಲ್ಲ ನಾರ್ಮಲ್ ಆಗಿದೆ, ಜೀವಕ್ಕೇನೂ ಆಪತ್ತಿಲ್ಲ. ಯಾರೋ ಬರ್ತಿದಾರೆ ಅನ್ಸುತ್ತೆ. ICU ಅಲ್ಲಿ ಹೊಸಬ್ರನ್ನ ನೋಡಿದ್ರೆ ನನ್ನ ಬೈತಾರಪ್ಪ, ಬೇಗ ಹೋಗಿ ಬಚ್ಚಿಟ್ಕೊಳ್ಳಿ. ಸರಿ ಅಮ್ಮ. ಪೇಷಂಟ್ 9 ಪೊನ್ನಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಡಾಕ್ಟರ್ ಸೋಮಸುಂದರ್ ಕಳ್ಸಿರೋ ನೀವೇ ತಾನೇ ಡ್ಯೂಟಿ ಡಾಕ್ಟರ್? ಹೌದು. ಟುಡೇ 11:30 ದುಬೈ ಫ್ಲೈಟ್ ಅಲ್ಲಿ ಇವಳ ಹಾರ್ಟ್ ನ ಪ್ಯಾಕ್ ಮಾಡಿ ಕಳಿಸ್ಬೇಕು. ಇಟ್ಸ್ ವೆರಿ ಅರ್ಜೆಂಟ್. ವೇರ್ ಈಸ್ ಯುವರ್ ಸರ್ಜನ್ ಟೀಮ್? ಹೊರಗೆ ವೇಟ್ ಮಾಡಿ ಸರ್, ಬಂದ್ಬಿಡ್ತಾರೆ. ಓಕೆ, ಕಾಲ್ ದೆನ್ ಇಮಿಡಿಯೇಟ್ಲಿ. ಲೆಟ್ಸ್ ಗೋ. ಏನವಾ? ನಮ್ ಡೀನಗ್ ಗೊತ್ತಾಗ್ದೆ ಇಲ್ಲೇನೋ ತಪ್ಪು ನಡೀತಿದೆ ಅಪ್ಪ. ನಡೆದ ವಿಷಯನ ಅವ್ರ ಹತ್ರ ಹೇಳ್ಬೇಕು. ತಂಗಿನ ಎತ್ಕೊಳ್ಳಿ ಅಪ್ಪ. ಈ ಕಡೆ ಬನ್ನಿ ಅಪ್ಪ. ಡೀನ್, ನಿಮ್ಮನ್ನ ನೋಡಕ್ಕೆ ಬರ್ತಿದ್ವಿ. ನನ್ ತಂಗಿ ಹಾರ್ಟ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನಿಮಗ್ ಗೊತ್ತಿಲ್ಲನೆ ಈ ಹಾಸ್ಪಿಟಲ್ ಏನೋ ತಪ್ಪು ನಡೀತಿದೆ. ಡಾಕ್ಟರ್, ನಮ್ಮೂರವರು ನಿಮ್ನ ದೇವ್ರಂತ ನಂಬಿದ್ರು, ಈ ತರ ಮೋಸ ಮಾಡ್ಬಿಟ್ರಲ್ಲ ಡಾಕ್ಟರ್. ಇವನ್ ನಮ್ ಲಿಸ್ಟ್ ಅಲ್ಲಿ ಇದಾನ? ಇಲ್ಲ ಸರ್. ಇವನ್ನ ಕಾಂಪೌಂಡ್ ಇಂದ ಹೊರಗೆ ಬಿಸಾಕಿ. ಕೊಟ್ಟು ಬೇಡ ಸರ್. ನನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವಳಿಗೆ ಏನು ಮಾಡ್ಬೇಡಿ. ಹೇಳೋ ಮೇಲೆ ಇವ್ರು ಸಿಂಹಾಸನ ತಗೊಂಬನ್ರು. ಓಕೆ ಸರ್. ಬೊಟ್ಟಮ್ಮಗೆ ಈ ಸಿಂಹಾಸನ. ದೇವ್ರು ಕೂತ್ಕೊಳ್ಳೋ ಸಿಂಹಾಸನ. ನಾನ್ ನಿಮ್ ಊರಿಗೆ ಬಂದಿದ್ದು ನಿನ್ನ MBBS ಓದು ಅಂತ ಬೇಡ್ಕೊಂಡಿದ್ದು ಯಾಕೆ ಗೊತ್ತೇನೆ? ಬಾಂಬೆ ಬ್ಲಡ್ ಹಾರ್ಟ್ಗಾಗಿ. ಅದೇ ನನ್ನ ಬಿಸ್ನೆಸ್. ನಿಮ್ ಊರ್ ಜನಗಳ ಹತ್ರ ಬಾಂಬೆ ಬ್ಲಡ್ ಇರೋ ವಿಷಯ ನನಗೆ ಗೊತ್ತಾಯ್ತು ಅಂತ ಯೋಚಿಸ್ತಿದ್ಯಾ? ಇಲ್ಲಿವರೆಗೂ ನಮ್ ಗ್ರಾಮದವ್ರಿಗೆ ಗೊತ್ತಿರೋದೇನು ಅಂದ್ರೆ ಮಲೇರಿಯಾ ಕಾಯಿಲೆ, ಡೆಂಗ್ಯೂ ಕಾಯಿಲೆ, ಕೋಳಿ ಜ್ವರ, ಹಂದಿ ಜ್ವರ ಬರ್ದೇ ಇರೋ ತಡೆಯೋದಕ್ಕೆ, ಎಲ್ಲಾ ಜನಗಳಿಗೂ ಉಚಿತವಾಗಿ ಔಷಧಿ ಕೊಡೋದಕ್ಕೆ ಪಟ್ಟಣದಿಂದ ಡಾಕ್ಟರ್ಗಳು ಬಂದಿದ್ದಾರೆ. ಎಲ್ಲಾರನ್ನು ರಕ್ತ ಪರಿಶೋಧನೆ ಮಾಡ್ಕೊಳ್ಳಿ. ಎಲ್ಲಾ ಗ್ರಾಮಸ್ಥರು ಕೇಳ್ರಪ್ಪ. ಬನ್ನಿ ಬನ್ನಿ, ಬೇಗ ಬನ್ನಿ. ಎಲ್ಲರೂ ಅವಶ್ಯವಾಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ರಿಪೋರ್ಟ್ ರೆಡಿ ಸರ್. ಒಂದು ಬೆಟ್ಟದ ಗ್ರಾಮದಲ್ಲಿ ಇಷ್ಟೊಂದು ಜನಕ್ಕೆ ಬಾಂಬೆ ಬ್ಲಡ್ ಇದೆ. ಬಾಂಬೆ ಬ್ಲಡ್ ಅಂದ್ರೆ ಏನ್ ಡಾಕ್ಟರ್? 1952ರಲ್ಲಿ ಬಾಂಬೆಲ್ ಒಂದು ಆಕ್ಸಿಡೆಂಟ್ ಆಯ್ತು. ಜೀವಕ್ಕಾಗಿ ಹೋರಾಡ್ತಿದ್ದ ಆ ಪೇಷಂಟ್ ನ ಆಪರೇಷನ್ ಮಾಡೋದಿಕ್ಕೆ ಯಾವ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಲಿಲ್ಲ. ಆಗ್ಲೇ ಇನ್ನೊಂದು ಹೊಸ ಬ್ಲಡ್ ಗ್ರೂಪ್ ಇದೆ ಅಂತಾನೆ ಗೊತ್ತಾಗಿದ್ದು. ಮೆಡಿಕಲ್ ಫೀಲ್ಡ್ ಅಲ್ಲಿ ಇದನ್ನ OH ಅಂತ ಕರೀತಾರೆ, ಕೆಲವರು HH ಅಂತಾನು ಕರೀತಾರೆ. ಬಾಂಬೆಲಿ ಮೊಟ್ಟ ಮೊದಲು ಕಂಡುಹಿಡಿದಿದ್ದಕ್ಕೆ ಇದನ್ನ ಬಾಂಬೆ ಬ್ಲಡ್ ಅಂತ ಕರೀತಾರೆ. ಈ ರೇರ್ ಬ್ಲಡ್ ಗ್ರೂಪ್ ಟೈಮಿಗೆ ಸಿಗದೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಇಷ್ಟು ಪವಿತ್ರವಾದ ಡಾಕ್ಟರ್ ಕೆಲಸದಲ್ಲಿ ನಂಬಿಸಿ ಯಾಮಾರಿಸ್ಬಿಟ್ರಲ್ಲ ಟೀಮ್. ನಿಮ್ಗೆ ಮನುಷ್ಯತ್ವನೇ ಇಲ್ವಾ? ಇಲ್ಲ, ಒಂದು ಬಾಂಬೆ ಬ್ಲಡ್ ಹಾರ್ಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 7 crores. ಬಿಡ್ತೀನಾ? ವರ್ಲ್ಡ್ ಅಲ್ಲೇ 70,000 ಜನಕ್ಕೆ ಮಾತ್ರ ಈ ಬ್ಲಡ್ ಗ್ರೂಪ್ ಇರೋದು. ನೀವು ಬಾಳ್ತಿರೋ ಬೆಟ್ಟ, ಕೋಟಿಗಳು ಕೊಡೋ ಬೆಟ್ಟ, ಮೆಡಿಕಲ್ ವ್ಯಾಲ್ಯೂ ಗೊತ್ತಿರೋ ಸುಮ್ಮನೆ ಇರ್ತೀರಾ? ನಿನ್ನ ಹಿಡ್ಕೊಂಡೆ ನನ್ನ ಆಟ ಶುರು ಮಾಡಬೇಕು ಅಂತ ನಿನ್ನ ನನ್ನ ಕಾಲೇಜಲ್ಲಿ ಸೇರಿಸ್ಕೊಳಕ್ ಡಿಸೈಡ್ ಮಾಡಿದೆ. ಆದ್ರೆ ನೀನು ನಿಮ್ಮಪ್ಪ ಆಗಲ್ಲ ಅಂತ ಹೇಳಿದ್ರಿ. ಆವಾಗ್ಲೇ ನಿನ್ ತಂಗಿನ ಇಟ್ಕೊಂಡು ಆಟ ಆಡ್ದೆ. ಕಣ್ಣ ಮುಚ್ಚೆ ರೇ ರೇ, ಕಣ್ಣು ಹಿಡಿಯಾರು. ಕಣ್ಣ ಮುಚ್ಚೆ ರೇ ರೇ,
ಸೆಲ್ವಿ ಪೊನ್ನಿ ಸೆಲ್ವಿ ಸಂಧಿಯಿಂದ ಬಚ್ಚಿಟ್ಕೊಂಡವಳೆ. ಚೀರೇ ರೇ ಮಲ್ಲಿಕಾ ಇಲ್ಲೇ ತಾನೇ ಇದ್ಯಾ? ನಿಮ್ ಊರಲ್ಲಿ 7 ಜನ ಅವ್ರಾಗೋರು ಸಾಯ್ಲಿಲ್ಲ. ಡಾಕ್ಟರ್ ಅಣ್ಣ. ನಮಸ್ಕಾರ ಅಣ್ಣ. ಕರ್ಪಯ್ಯ ಹೇಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳ್ರಿ ಅಣ್ಣ. ಹಿಂಗೆ ಸೋಂಬೇರಿ ತರ ಮಲ್ಕೊಂಡಿದ್ರೆ ರಕ್ತ ತಣ್ಣಗಾಗ್ಬಿಡ್ತೈತೆ ಅಂತ ಹೇಳ್ತಾರಲ್ಲ. ನಮ್ಮ ಹತ್ರನೇ ರಕ್ತದ ಬಗ್ಗೆ ಮಾತಾಡ್ತಾನಲ್ಲ, ಇವ್ ನಮ್ ಲಿಸ್ಟ್ ಅಲ್ಲಿ ಇದಾನ ನೋಡು. ಚೆಕ್ ಮಾಡ್ತೀನಿ ಡಾಕ್ಟರ್. ಕೆಲ್ಸ ಕೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾವ್ರೆ. 7ನೇ ಲಿಸ್ಟ್ ಅಲ್ಲಿ ಇದ್ದಾನೆ. ಫಸ್ಟ್ ಇವನ್ ಎತ್ತಣ, ಇಂಜೆಕ್ಷನ್ ರೆಡಿ ಮಾಡ್ಕೊ. ತಮ್ಮ ಅಣ್ಣ ಇಲ್ಬಾ. ಅಗೋ ಬಂದೆ ಅಣ್ಣ. ಹೇಳಿ ಅಣ್ಣ. ನೀನ್ ಟಮಟೆ ಹೊಡೆಯೋ ಶಬ್ದ ಸರಿಯಾಗಿ ಬರ್ಲಿಲ್ವೇ? ಮಾಡು. ತಿರುಗ್ಬಿಟ್ಟ ಅನ್ನು. ಈಗ ಲಿಸ್ಟ್ ಅಲ್ಲಿ ನೀನು, ನಿಮ್ಮಪ್ಪ, ನಿನ್ನ ಮೂಲಕ 27 ಗ್ರಾಮದಲ್ಲಿ ಬಾಂಬೆ ಬ್ಲಡ್ ಇರೋರ್ನ ಹಿಡಿದು ಮುಗಿಸ್ಬಿಟ್ಟು ಆಮೇಲೆ ನೀನ್ ಹಾರ್ಟ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ವಿಧಿ ಮೊದ್ಲೇ ನೀನ್ ಮುಗಿಸ್ಬಿಡು ಅಂತಿದೆ. ನಿಮ್ಮ ಅಪ್ಪನ ಕರಿಯಕ್ಕೆ ಬಿಟ್ಟಕ್ಕೆ ಹೋಗಿದ್ದೆ, ಆದ್ರೆ ಅವನಿಗೆ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಈಚೆ ತಂದ್ಬಿಟ್ಟೆ. ನೀನು ನಿಮ್ 3 ಜನಕ್ಕೆ ಈ ಸಿಂಹಾಸನ ಮೇಲೆ ಕೂತ್ಕೊಂಡೆ ನ್ಯಾಯ ಹೇಳ್ತೀಯಂತೆ. ಇನ್ನಾದ್ರ ಅವಶ್ಯಕತೆನೇ ಇರೋದಿಲ್ಲ. ಒಟ್ಟು ನಿಮ್ಮ ಫ್ಯಾಮಿಲಿ ಹಾರ್ಟ್ಗಳಿಗೆ ಕಸ್ಟಮರ್ಸ್ ವೇಟಿಂಗ್. ನಿಮ್ಮಂತ ಜನರಿರೋದ್ರಿಂದಾನೇ ನಾವು ಬೆಟ್ಟನ ಬಿಟ್ಟು ಹೊರಗೆ ಬರೋದಿಲ್ಲ. ನೀನ್ ಮಾಡೋ ಪಾಪಕ್ಕೆಲ್ಲ ನಮ್ಮ ದೇವರು ಸರಿಯಾಗಿ ಲೆಕ್ಕ ಇಟ್ಟಿರ್ತಾರೆ. ಮೊದ್ಲು ಈ ಸಾಮಿನ ತಗೊಂಡವರು ಆಪರೇಷನ್ ಥಿಯೇಟರ್ಗೆ. ಡಾಕ್ಟರ್ ಡಾಕ್ಟರ್ ಒಳಗಿರೋ ಡೆಡ್ ಬಾಡಿಯಲ್ಲಿ ಜೀವ ಇದೆ. ಬನ್ನಿ ಡಾಕ್ಟರ್, ನನಗೆ ಉಸಿರಾಡಕ್ ಆಗ್ತಿಲ್ಲ. ಇಲ್ಲಿ ನೋಡಿ ಡಾಕ್ಟರ್, ಹೇಗೆ ಉಸಿರಾಡ್ತಿದ್ದಾರೆ? ಹೇಗೆ? ಹೌ ಇಸ್ ಇಟ್ ಪಾಸಿಬಲ್? ಬಾಡಿಯಿಂದ ಎಲ್ಲ ಪಾರ್ಟ್ಸ್ ತೆಗೆದಾಯ್ತು. ಇದು ಮೆಡಿಕಲ್ ಮಿರಾಕಲ್. ದೇಹದ ಎಲ್ಲ ಭಾಗಗಳನ್ನು ದುಷ್ಟ ಕತ್ತರಿಸಿ ತೆಗೆದ್ರು ನಾನು ಸಾಯಲಿಲ್ಲ. ಅದಕ್ಕೇನೆ ಈ ಅಯೋಗ್ಯ ಮಂತ್ರ ತಂತ್ರಗಳಿಂದ ನನ್ನ ಕಟ್ಟಾಕೋಕೆ ಮಾಂತ್ರಿಕ ಕಲೆಯನ್ನ ಅರ್ದು ಕೊಡ್ತಿರೋಂಥ ಒಬ್ಬ ಶೂನ್ಯ ಹೆಂಗಸನ್ನ ಕರ್ಕೊಂಡು ಬಂದ. ಅವಳೇ ಈ ಬ್ರಹ್ಮೇಶ್ವರಿ. ಹೃದಯನ ತೆಗೆದು ಎಷ್ಟು ಹೊತ್ತಾಯ್ತು? 4 ಗಂಟೆಗಳಾಯ್ತು. ಇನ್ನೂ ನೀನ್ ಸತ್ತಿಲ್ವಾ? ಇವಳು ಯಾರು ಅಂತ ತಿಳಿದೆ ತಪ್ಪು ಮಾಡಿದೆ. ಆಕೆ ಏನ್ ಮಾಡ್ಬೇಕು ಹೇಳು? ಇಡೀ ಜಗತ್ತನ್ನೇ ಸುತ್ತಿ ಬರೋ ಎಂಥ ಪ್ರೇತಾತ್ಮನ್ ಬೇಕಾದ್ರೂ ಹೂತ್ ಹಾಕ್ಬೋದು. ಆದ್ರೆ ಇಂಥ ದೈವ ಶಕ್ತಿ ಇರೋ ಆತ್ಮನ ಅಡುಗ್ಸೋದು ತುಂಬಾ ಕಷ್ಟ. ಜೈ ಕಾಳೆ, ತ್ರಿಲೋಕ ಶೂಲ ಕಾಳಿ ಮಾಂತ್ರಿಕ ಮಂತ್ರ ಶಕ್ತಿಯಿಂದ ಇವಳನ್ನ ಕಟ್ ಹಾಕ್ಬೇಕು. ಗುಂಡಿ ಒಳಗ್ ಹಾಕಿ ನನ್ನೆಲ್ಲ ಮಂತ್ರ ಶಕ್ತಿಯನ್ನ ಉಪಯೋಗಿಸಿ ಇವಳ ಆತ್ಮನ ಇಲ್ಲೇ ಬಂಧಿಸಿಡ್ತೀನಿ. ಈ ಸ್ಮಶಾನದಲ್ಲಿರೋ ಎಲ್ಲ ಪ್ರೇತಾತ್ಮಗಳು ಇವಳ ಆತ್ಮ ಈ ಸ್ಮಶಾನದಿಂದ ಹೊರಗೆ ಹೋಗದೆ ಇರೋ ಹಾಗೆ ಕಾವಲು ಕಾಯ್ಬೇಕು. ಕಾಣಿ, ಈ ಮಂತ್ರದ ತಗಡಿನ ಹಾಳೆಗಳು ಇವಳಿಗೆ ದಿಗ್ಬಂಧನ ಹಾಕ್ತವೆ. ಉರಿತಾ ಇರೋ ಅಗ್ನಿ ಯಾರೋಕ್ಕೂ ಮುಂಚೆ ಮಣ್ಣು ಹಾಕಿ ಮುಚ್ಚಿಬಿಡಿ. ಏ ಡಾಕ್ಟರ್, ಇವಳ್ದು ಯಾವ ಬ್ಲಡ್? ಬಾಂಬೆ ಬ್ಲಡ್. ಈ ಪ್ರೇತಾತ್ಮದಲ್ಲಿ ಯಾವ ಗುಂಪಿನ ರಕ್ತ ಇದೆಯೋ ಬೇರೆ ಯಾರ್ದೇ ರಕ್ತನೂ ಈ ಸಮಾಧಿ ಮೇಲೆ ಬಂದ ಹನಿ ಕೂಡ ಬೀಳಬಾರ್ದು. ಬಿದ್ರೆ ನಾನು ಮಂತ್ರ ಹಾಕಿರೋ ದಿಗ್ಬಂಧನದಿಂದ ಈ ಆತ್ಮ ಹೊರಗ್ ಬರುತ್ತೆ. ಬ್ರಹ್ಮೇಶ್ವರಿ, ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ನಿನ್ನನ್ನು ನಾನು ಕರ್ಕೊಂಡ್ ಬಂದಿದ್ದು. ನಾನು ಈ ಸುಡ್ಗಾಡಲ್ಲಿ ಕಾವಲು ಕಾಯ್ಕೊಂಡು ಬದುಕೋಕ್ಕಾಗಲ್ಲ. ತಗೋ ಇದನ್ನ. ಇದು ಸಾಧಾರಣವಾದ ಕಲ್ಲಲ್ಲ. 14 ವರ್ಷ ನನ್ನೆಲ್ಲಾ ಶಕ್ತಿಗಳನ್ನ ತುಂಬಿ ರಾಜನಾಗ ಸರ್ಪ ಉಸಿರಿನ ಅಡಿಯಲ್ಲಿ ಬಚ್ಚಿಟ್ಟ ಕಲ್ಲಿದು. ಇದು ನಿನ್ನ ಕತ್ತಲ್ಲಿ ಇರೋವರೆಗೂ ಯಾವ ದುಷ್ಟ ಶಕ್ತಿಯಿಂದನೂ ನಿನ್ನ ಏನು ಮಾಡಕ್ಕಾಗಲ್ಲ. ಇದನ್ನ ಹಾಕೋ. ಎಷ್ಟೋ ಕನಸುಗಳಿಂದ ಡಾಕ್ಟರ್ ಓದೋಕ್ ಬಂದ ನನ್ನನ್ನ ಬಾಂಬೆ ಬ್ಲಡ್ ಹಾರ್ಟ್ಗೋಸ್ಕರ ಒಂಚೂರು ಕನಿಕರನೇ ಇಲ್ಲದೆ ಸಾಯಿಸ್ಬಿಟ್ಟ ಪಾಪಿ. ನಾನು ಯಾವಾಗ ಹೊರಗೆ ಬರ್ತೀನಿ ಅಂತ ನಮ್ಮಪ್ಪನೂ ನನ್ನ ಜಾತಿ ಜನರು ಆ ಕಾಲೇಜಲ್ಲಿ ಸುತ್ತುತ್ತಾ ಇರುವಾಗ ಇವನು ಆ ಕಾಲೇಜಿಗೆ ಬಂದ. ಇವನ ರಕ್ತದಿಂದಾನೇ ಈ ದೇಹ ನನಗೆ ಸಿಕ್ಕಿರೋದು. ಇವನಿಗೂ ಬಾಂಬೆ ಬ್ಲಡ್ ಇರೋದು ಗೊತ್ತಾದ್ರೆ ಇವನನ್ನು ಸಾಯಿಸ್ಬಿಡ್ತಾರೆ ಅಂತ ID ಕಾರ್ಡಿಂದ ಎಲ್ಲ ರೆಕಾರ್ಡ್ಸ್ ಅಲ್ಲೂ ಇವನ ಬ್ಲಡ್ ಗ್ರೂಪ್ನೇ ಚೇಂಜ್ ಮಾಡಿದೆ. ಬ್ಲಡ್ ರಿಪೋರ್ಟೇ ಬದಲಾಗಿದೆ ಅಂದ್ರೆ ಇನ್ ಎಷ್ಟು ಬುದ್ಧಿ ಇರಬೇಕು. ಅಂದ್ರೆ ಆ ಹುಡುಗಂದು ಬಾಂಬೆ ಬ್ಲಡ್ ಗೊತ್ತಿದ್ರೆ ಅವನನ್ನು ಮುಗಿಸ್ತಾ ಇದ್ರಿ ಅಲ್ವಾ ಡಾಕ್ಟರ್?
ಬೇಡ ಬಾಯ್, ನನ್ನ ಈ ದೇಹದಿಂದ ಕಿತ್ತಾಕ್ಬೇಡಿ. ಇವನು ಕೆಟ್ಟವನು. ಅವನನ್ನ ನಾನ್ ಸಾಯಿಸೋವರೆಗೂ ನನ್ನನ್ನ ಈ ದೇಹದಿಂದ ಕಿತ್ತಾಕ್ಬೇಡಿ ಬಾಯ್. ನಿನ್ನ ನ್ಯಾಯಕ್ಕಾಗಿ ಇವನ್ ಕುಟುಂಬದವ್ರನ್ನ ಇಷ್ಟು ಹಿಂಸೆ ಮಾಡೋದು ಸರಿಯಲ್ಲ. ನಾನ್ ನಿನ್ನ ಬಿಟ್ರು ಆ ಶೂನ್ಯಕಾರಿ ನಿನ್ನ ಬಿಡಲ್ಲ. 9 ಗ್ರಹ 27 ನಕ್ಷತ್ರ, ಅದರಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ನವಮಿಯ ಪೌರ್ಣಮಿಯಲ್ಲಿ ಚಂದ್ರಗ್ರಹಣದ ದಿನ ಹುಟ್ಟಿರೋರಲ್ಲಿ ಯಾರಾದ್ರೂ ಒಬ್ರು ನನಗ್ ಬೇಕು. ಗುರುಗಳೇ, ನನ್ ಜಾತಕನ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ? ಜೊತೆಲೆ ಇದ್ದು ನನಗೇನೆ ನಂಬಿಕೆ ದ್ರೋಹ ಮಾಡಬೇಡಿಯೋ. ಕಾಪಾಡ್ಬೇಕು ಅಂದ್ರೆ ಇವನ್ನ ಸಾಯಿಸ್ಬೇಕು. ಇವನ ಆತ್ಮದಿಂದಾನೇ ಆ ಬೊಟ್ಟು ಆತ್ಮನ ಕರ್ಕೊಂಡ್ ಬರಕ್ ಸಾಧ್ಯ. ಏ ಬೊಟ್ಟು, ನನ್ನೇ ಕುರುಡಿ ಮಾಡ್ತೀಯಾ? ಇದಕ್ಕೂ ಮೀರಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ನನ್ ಜೊತೆನೆ ಇವನನ್ನು ಸಾಯಿಸೋಟೋಗ್ತೀನಿ. ನನ್ನ ಮಗನೇನು ಮಾಡ್ಬೇಡ ಅಂತ ಹೇಳಿ ಸ್ವಾಮಿ, ಹೇಳಿ. ಏನು ಮಾಡ್ಕೋಬೇಡ. ನನಗೇನು ಒಂದೇ ತೊಂದ್ರೆ ಅಂದ್ರೆ ಅದು ನನ್ನ ದೇಹನೇ. ಕೊಂದಾಕ್ಲಾ? 3 ದಿನ ಟೈಮ್ ಕೊಡ್ತೀನಿ. ಪೌರ್ಣಮಿ ಅಷ್ಟರಲ್ಲಿ ನೀನು ದೇಹನ ಬಿಟ್ಟು ಹೋಗ್ಬಿಡ್ಬೇಕು. ಅಲ್ಲ ಮೇಲೆ ಆಣೆ ಮಾಡಿ ಹೇಳು. ಆಣೆ ಮಾಡು. ಆ ಶೂನ್ಯಕಾರಿ ನಿನ್ ಮಗನ್ ಎತ್ಕೊಂಡು ಹೋದ. ಶೂನ್ಯಕಾರಿ ಕರ್ಕೊಂಡು ಹೋದ. ನನ್ನ ಸಾಯಿಸೋಕೆ ಇವನ್ನ ಬಿಟ್ಟಿಲ್ಲ, ಈಗ ಇವನ್ನೇ ಕರ್ಕೊಂಡ್ ಬಂದಿದ್ದೀನಿ. ನಿನ್ನ ಆಟ ನಾನು ಮುಗಿಸ್ತಿದ್ದೇನೆ. ಅದು ನಿನ್ ಕೈಲಾಗಲ್ಲ. ನನಗೆ ಸವಾಲಾಗ್ತೀಯಾ? ನೋಡಿ, ಈ ಪ್ರೇತಾತ್ಮ ಇದು ಏನಾದ್ರೂ ಮಾಡೋದು ಮುಂಚೆ ಇದು ನಾಶ ಆಗ್ಬೇಕು. ನಿನಗೇನು ಮಾಡಕ್ಕಾಗಲ್ಲ. ಅದ್ರ ತಂಟೆಗೆ ಹೋಗ್ಬೇಡ. ನನ್ನ ಬಿಟ್ಬಿಡು. ನಿನ್ನ ಕುಡಿಕೆನಲ್ಲಿ ತುಂಬಿ 7 ಸಮುದ್ರ ದಾಟಿ ಅಲ್ಲಿರೋ ಸುಳಿನಲ್ಲಿ ಬಿಟ್ಟು ಬಿಡ್ತೇನೆ. ಬೇಡವ್ವ, ಇಂಥ ಅಯೋಗ್ಯನ ಸಾಯಿಸದೆ ಹಂಗೆ ಬಿಟ್ಬಿಟ್ರೆ ನಮ್ಮ ಊರ್ನೇ ಖಾಲಿ ಮಾಡ್ಬಿಡ್ತಾರೆ. ತಡಿಬೇಡ, ಅಯೋಗ್ಯನ ಸಾಯಿಸಕ್ ಬಿಡು. ಅಕ್ಕ, ನನ್ ಜೀವಂತವಾಗಿರುವಾಗ್ಲೇ ನನ್ನ ಹಾರ್ಟ್ನ ಕಟ್ ಮಾಡ್ದೆ ಈ ಡಾಕ್ಟರ್. ಅವನ ನೀನ್ ಕಾಪಾಡ್ಬೇಡ. ನಮ್ ನೋವು ನಿನಗೆ ಅರ್ಥ ಆಗ್ತಿಲ್ವಾ? ಓಂ ಕಾಳಿ ಶ್ರೀ ಕಾಳಿ ಮಹಾಕಾಳಿ. ಇನ್ಮೇಲೆ ನೀವು ನಿಮ್ ಮಗನ್ ಕಾಪಾಡ್ಬೇಕು ಅಂದ್ರೆ ಆ ಬೆಟ್ಟದ ಮೇಲಿರೋ ಪಟ್ಟಮ್ಮನ್ ಕಾಲಿದ್ದು ಕೇಳ್ಕೊಳ್ಳಿ. ಎಲ್ಲಿ ಬಿದ್ದು ಹೋಗಿರ್ಬೋದು? ಸರಿಯಾಗಿ ಲೆಕ್ಕ ಇಟ್ಟಿರ್ತಾರೆ. ಏಳು ಮೇಲೆ ನಿನ್ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಕಾಣ್ತಾಳೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ. ಓಂ ಕಾಳಿ ಶ್ರೀ ಕಾಳಿ ಬಾ.
ನಾನ್ ನಿನ್ನ ಬಿಡೋದಿಲ್ಲ. ಅವಳು ಸಾಧಾರಣದವಳಲ್ಲ, ಜೊತೆಲಿದ್ದ ನನ್ನನ್ನೇ ಕೊಂದುಬಿಟ್ಲು. ನನ್ನ ಶಕ್ತಿನ ನಿನಗ್ ಕೊಡ್ತಾ ಇದ್ದೀನಿ. ಅವಳನ್ನ ಮುಗಿಸ್ಬಿಡು. ಅವಳನ್ನ ಕೊಲ್ಲೋದಕ್ಕೆ ಒಂದೇ ದಾರಿ, ನಿನ್ನ ಕುಲ ದೇವತೆನ ಕರೆ. ಬೊಟ್ಟಮ್ಮ